ನಮಸ್ಕಾರ ವೀಕ್ಷಕರ, ಈ ವಿಡಿಯೋದಲ್ಲಿ 2024 ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಹೇಳ್ತೀನಿ. ಮೊದಲನೇದಾಗಿ ಮೇಷ ರಾಶಿಯ ಫಲಾನುಫಲ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಗ್ರಹಗಳ ಗೋಚಾರ ಸ್ಥಿತಿಗತಿ ನೋಡೋದಾದ್ರೆ ಫೆಬ್ರವರಿ 1ನೇ ತಾರೀಕು ಬುಧ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೇನೆ ಫೆಬ್ರವರಿ 5ನೇ ತಾರೀಕು ಕುಜ ಕೂಡ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಮೇಷರಾಶಿಯ ಅಧಿಪತಿ ಕುಜ ಮಕರ ರಾಶಿಗೆ ಬಂದಾಗ ಅಂದ್ರೆ 10ನೇ ಮನೆಗೆ ಬಂದಾಗ ಅದು ಉಚ್ಚ ಸ್ಥಾನವಾಗಿರ್ತದೆ, ಮೇಲ್ಮನೆ ಆಗಿರ್ತದೆ ಅಂತಾನೆ ಹೇಳ್ಬೋದು. ಒಳ್ಳೆಯದು ಅದು. ಇದೇ ಫೆಬ್ರವರಿ 12ನೇ ತಾರೀಕು ಶುಕ್ರ ಮಕರ ರಾಶಿಯನ್ನು ಪ್ರವೇಶ ಮಾಡಿದ್ರೆ 13ನೇ ತಾರೀಕು ರವಿ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೇನೆ 19ನೇ ತಾರೀಕು ಬುಧ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾನೆ. ಸೊ ಈ ತಿಂಗಳಲ್ಲಿ ಈ 5 ಗ್ರಹಗಳು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತದೆ. ಮಕರ ರಾಶಿಗೆ 3, ಕುಂಭರಾಶಿಗೆ 2 ಗ್ರಹಗಳು ಅಂದ್ರೆ ಬುಧ 2 ಕಡೆ ಮಕರ ರಾಶಿಗೆ ಹೋಗ್ತಾನೆ, ಆಮೇಲೆ ಕುಂಭರಾಶಿಗೂ ಹೋಗ್ತಾನೆ. ನಿಮ್ಮ 10ನೇ ಮನೆಯಲ್ಲಿ ಬುಧ ಕುಜ ಶುಕ್ರರ ಪ್ರವೇಶ. 10ನೇ ಮನೆ ದಶಮ ಸ್ಥಾನ, ಹಾಗೆ ನಮಗೆ ಕರ್ಮ ಸ್ಥಾನ ಆಗ್ತದೆ. ಕೆಲಸದ ಸ್ಥಾನ 10ನೇ ಮನೆ ಅಂತ ಪರಿಗಣಿಸ್ತೀವಿ. ಆ ಮನೆಯಲ್ಲಿ ಬುಧ ಗ್ರಹನ ಪ್ರವೇಶ, ಕುಜನ ಪ್ರವೇಶ, ಶುಕ್ರನ ಪ್ರವೇಶ. ನಿಮ್ಮ ರಾಶಿಯಿಂದ 2ನೇ ಮತ್ತು 7ನೇ ಮನೆಯ ಅಧಿಪತಿ ಶುಕ್ರ 10ನೇ ಮನೆಗೆ ಹೋಗ್ತಾ ಇದ್ದಾನೆ. ಸೊ ಮಕರ ರಾಶಿಗೆ ಹೋಗ್ತಾ ಇದ್ದಾನೆ. ಅದು ಶನಿಯ ಮನೆ, ಮಿತ್ರನ ಮನೆ ಆಗ್ತದೆ. 2ನೇ ಮನೆ ಯಾವುದಕ್ಕೆ ಅಂತ ಅಂದ್ರೆ ಧನ, ಕುಟುಂಬ, ವಾಕ್ಸ್ಥಾನ, ವಿದ್ಯಾಸ್ಥಾನ. ಹಾಗೇನೆ 7ನೇ ಮನೆ ಪಾಲುದಾರಿಕೆ, ಬಿಸ್ನೆಸ್ ಆಗಿರ್ಬೋದು, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟದಾಗಿರ್ತದೆ. ಈ ಮನೆಗಳ ಅಧಿಪತಿ ಶುಕ್ರ ಮಕರ ರಾಶಿಯನ್ನ ಅಂದ್ರೆ ದಶಮ ಸ್ಥಾನಕ್ಕೆ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಫೆಬ್ರವರಿ 11ನೇ ತಾರೀಕಿನಿಂದ ಶುಕ್ರ ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯ ಫಲಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ತನಕ ಸ್ವಲ್ಪ ಹಿಯರ್ ಅಂಡ್ ದೇರ್ ಅಂತ ಆಗಿರುತ್ತೆ, ಒಂದು ಸಣ್ಣ ಪುಟ್ಟ ಕಷ್ಟ ತೊಂದರೆಗಳು ಇರ್ತದೆ. ಬಟ್ 11ರ ಮೇಲೆ ಶುಕ್ರನಿಂದಾಗಿ ನೀವು ಒಳ್ಳೆಯ ಅಭಿವೃದ್ಧಿಯನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ಹೆಚ್ಚಿನದಾಗಿ ಧನದ ಆಗಮನವಾಗ್ತದೆ ಅಂತಾನೆ ಹೇಳ್ಬಹುದು. ಕುಟುಂಬದಲ್ಲಿ ಇದ್ದಂತಹ ಮನಸ್ಥಿತಿ, ಕಿರಿಕಿರಿ ಮನಸ್ತಾಪಗಳೆಲ್ಲ ನಿವಾರಣೆ ಆಗ್ತದೆ. ನಿಮ್ಮ ಹಣ ಸಿಕ್ಕಾಕೊಂಡಿರೋ ಹಣ ವಾಪಸ್ ಬರ್ತದೆ ಅಂತಾನೆ ಹೇಳ್ಬೋದು. ಮಾತಿನಿಂದ ಮುಂಚೂಣಿ ಆಗ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಟೀಚರ್ಸ್ ಅಥವಾ ವಾಂಗ್ಮಿಯರೆಲ್ಲ ಇದ್ದಾರೆ, ಅವರು ತಮ್ಮ ಕ್ಷೇತ್ರದಲ್ಲಿ ಮುಂದೆ ಬರ್ತಾರೆ ಅಂತಾನೆ ಹೇಳ್ಬೋದು. ಹಾಗೇನೆ ಸ್ಟೂಡೆಂಟ್ಗಳಿಗೂ ಕೂಡ ಶುಕ್ರನಿಂದಾಗಿ ತುಂಬಾ ಒಳ್ಳೆಯ ಫಲಗಳು ಅಂದ್ರೆ ವಿದ್ಯಾರ್ಜನೆ ಸಲೀಸಾಗಿ ನಡೀತದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ಶುಕ್ರನಿಂದಾಗಿ ತಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತದೆ. ವೈವಾಹಿಕ ಜೀವನ ಸುಸೂತ್ರವಾಗಿ ಆಗ್ತದೆ. ಜೊತೆಗೆ ವಿವಾಹ ಅಪೇಕ್ಷೆ ಯಾರಾದ್ರೂ ಇದ್ರೆ ಅಂದ್ರೆ ಇಷ್ಟು ದಿನ ಗಂಡು ಹೆಣ್ಣು ನೋಡ್ತಾ ಇದ್ದು ಅದು ಮ್ಯಾಚ್ ಆಗ್ತಾ ಇಲ್ಲ ಪ್ರಪೋಸಲ್ ಅಂತ ಇದ್ರೆ ಫೆಬ್ರವರಿ 11ರ ನಂತರ ನಿಮ್ದೇನಾದ್ರೂ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ನಿವಾರಣೆಯಾಗಿ ವಿವಾಹ ಕುದುರ್ತದೆ ಅಂತಾನೆ ಹೇಳ್ಬೋದು. ಇನ್ನ ಬುಧನ ಕತೆ ನೋಡೋದಾದ್ರೆ ನಿಮ್ಮ 3ನೇ ಮತ್ತು 6ನೇ ಮನೆಯ ಅಧಿಪತಿ ಬುಧ. 3ನೇ ಮನೆ ಅಂತ ಅಂದ್ರೆ ಹೆಚ್ಚಾಗಿ ಧೈರ್ಯ, ಶೌರ್ಯ, ಸಾಹಸಕ್ಕೆ ಡೆಡಿಕೇಟೆಡ್ ಆಗಿರ್ತದೆ. ಹಾಗೇನೆ ಸಹೋದರ ಸ್ಥಾನ ಅಂತಾನೆ ಹೇಳ್ತೀವಿ. ಇನ್ನ 6ನೇ ಮನೆ ಕೆಟ್ಟದ್ದು ಅಂತಾನೆ ಹೇಳ್ಬೋದು, ಯಾಕಂತಂದ್ರೆ ಋಣಸ್ಥಾನ, ರೋಗ ಸ್ಥಾನ, ಶತ್ರು ಸ್ಥಾನವಾಗಿರ್ತದೆ. ಈ ಮನೆಗಳಿಗೆ ಅಧಿಪತಿಯಾಗಿರುವಂತಹ ಬುಧ ಮಕರ ರಾಶಿಯನ್ನ ಫೆಬ್ರವರಿ 1ನೇ ತಾರೀಕು ಪ್ರವೇಶ ಮಾಡ್ತಾನೆ ನಿಮ್ಮ ದಶಮಕ್ಕೆ. ಸೊ ನಿಮಗೆ ತೃತೀಯ ಅಧಿಪತಿ ಹಾಗೇನೆ ಷಷ್ಠಾಧಿಪತಿ ಆದಂತಹ ಬುಧ ದಶಮ ಸ್ಥಾನದಲ್ಲಿ ಮಿತ್ರನ ಮನೆಯಲ್ಲಿ ಇದ್ದಾನೆ ಅಂತ ಅಂದ್ರೆ ನಿಮ್ಗೆ ಧೈರ್ಯ ತುಂಬಾನೇ ಜಾಸ್ತಿ ಬರ್ತದೆ ಅಂತಾನೆ ಹೇಳ್ಬೋದು. ಯಾವುದೇ ಕೆಲಸ ಆದ್ರೂ ನೀವು ಧೈರ್ಯದಿಂದ ಮುನ್ನುಗ್ತೀರಾ, ಪುಕ್ಕಲ್ತನ ಎಲ್ಲ ಬಿಟ್ಟು ಹೋಗ್ತದೆ. ಹಾಗೇನೆ ನಿಮ್ಮ ಎಲ್ಲಾ ಕೆಲಸಗಳಿಗೂ ಸಹೋದರ ಸಹೋದರಿಯರಿಂದ ತುಂಬಾ ಒಂದು ಸಪೋರ್ಟ್ ಸಿಗ್ತದೆ ಅಂತಾನೆ ಹೇಳ್ಬೋದು. ಫಿನಾನ್ಷಿಯಲಿ ಆಗಿರ್ಬೋದು, ಮಾರಲ್ ಆಗಿ ಆಗಿರ್ಬೋದು, ಯಾವುದೇ ರೀತಿ ಒಂದು ಬೆನ್ನೆಲುಬಾಗಿ ನಿಲ್ತಾರೆ ನಿಮ್ಮ ಸಹೋದರ ಸಹೋದರಿಯರು ಅಂತಾನೆ ಹೇಳ್ಬೋದು. ಋಣ ಕಡಿಮೆ ಆಗುತ್ತೆ ಅಂದ್ರೆ ಸಾಲಬಾಧೆ ಕಡಿಮೆ ಆಗುತ್ತೆ. ಆಲ್ರೆಡಿ ಹೇಳ್ದಂಗೆ ಶುಕ್ರನಿಂದ ನಿಮಗೆ ಧನಾಗಮನ ಇದೆ ಅಂತ ಹೇಳಿದೀನಿ. ಸೊ ಅಲ್ಲಿಂದ ಬಂದ ಹಣದಿಂದ ನೀವು ನಿಮ್ಮ ಋಣವನ್ನ, ಸಾಲವನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತೀರಾ. ನಿಮ್ಮ ತಲೆಬಿಸಿ ಕೊಂಚ ಕಡಿಮೆ ಆಗ್ತದೆ ಅಂತಾನೆ ಹೇಳ್ಬೋದು. ಹಾಗೇನೆ ರೋಗ ಕೂಡ ಎಷ್ಟೋ ಟೈಮಿಂದ ಒಂದು ರೋಗದಿಂದ ಬಳಲ್ತಾ ಇದ್ದು ವಾಸಿ ಆಗದೆ ಇರುವಂತಹ ರೋಗಗಳು ಕೂಡ ಸರಿಯಾದ ಮೆಡಿಸಿನ್ಗೆ ಒಳಪಟ್ರೆ ಅತಿ ಶೀಘ್ರದಲ್ಲಿ ಈ ಪೀರಿಯಡ್ ಅಲ್ಲಿ ಒಂದು ರೋಗ ಬಾಧೆ ಕಡಿಮೆ ಆಗುವುದು ಇಂಥದ್ದೆಲ್ಲ ಆಗ್ತದೆ. ಹಾಗೇನೆ ಶತ್ರು ಬಾಧೆ ಕೂಡ ಕಡಿಮೆ ಆಗ್ತದೆ ಅಂತಾನೆ ಹೇಳ್ಬೋದು ನಿಮ್ಮ ಬುಧನಿಂದಾಗಿ, ಬುಧನ ದಶಮ ಸ್ಥಾನದ ಪ್ರವೇಶದಿಂದಾಗಿ. ಬುಧ ವಿದ್ಯಾಕಾರಕನೂ ಹೌದು, ಹಾಗೇನೆ ವ್ಯಾಪಾರಕಾರಕನೂ ಹೌದು. ಇದರಿಂದಾಗಿ ವಿದ್ಯಾಭ್ಯಾಸದಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಇರಲ್ಲ, ವ್ಯಾಪಾರದಲ್ಲಿ ಕೂಡ ಯಾವುದೇ ರೀತಿ ಅಡಚಣೆ ಇರಲ್ಲ. ಸೊ ಇವಾಗ ನಿಮ್ಮ ರಾಶ್ಯಾಧಿಪತಿ ವಿಚಾರಕ್ಕೆ ಬರೋಣ. ಸೊ ನಿಮ್ಮ ರಾಶ್ಯಾಧಿಪತಿ ಕುಜ ನಿಮ್ಗೆ ಅದೃಷ್ಟ ಸ್ಥಾನಕ್ಕೆ ಅಧಿಪತಿ, ಹಾಗೇನೆ ಆಯುಷ್ಯ ಸ್ಥಾನಕ್ಕೆ ಅಧಿಪತಿ ಕೂಡ ಕುಜನೇ ಆಗಿರ್ತಾನೆ. ಅವನು ಇದೇ 5ನೇ ತಾರೀಕು ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಧನು ರಾಶಿಯಿಂದ.
ಮಕರ ರಾಶಿ ನಿಮ್ಮ ರಾಶ್ಯಾಧಿಪತಿಗೆ ಉಚ್ಚ ಸ್ಥಾನವಾಗಿರ್ತದೆ. ಸೊ ಉಚ್ಚ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿನೇ ಇರೋದ್ರಿಂದ ಅವನಿಂದ ಹೆಚ್ಚಿನ ಒಳ್ಳೆಯ ಫಲಗಳನ್ನ ನಿರೀಕ್ಷಿಸಬಹುದು ಅಂತಾನೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಕುಜನಿಂದಾಗಿ ನಿಮ್ದೇನಾದ್ರೂ ಭೂಮಿಯ ಸಮಸ್ಯೆ ಇದ್ರೆ, ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಬರಬೇಕು ಅಂತ ಇದ್ರೆ ಅದು ಸಲೀಸಾಗಿ ಬರುವಂತದ್ದು, ಕೋರ್ಟ್ ಕಚೇರಿಗಳಲ್ಲಿ ಭೂಮಿಯ ವಿಷಯಕ್ಕೆ ಯಾವ್ದಾದ್ರು ವ್ಯಾಜ್ಯ ನಡೀತಾ ಇದ್ದು ತುಂಬಾ ಟೈಮಿಂದ ನಡೀತಾ ಇದ್ರೆ ಅದೊಂದು ತೀರ್ಮಾನಕ್ಕೆ ಬರುವಂತದ್ದು, ಅದರ ಫಲಿತಾಂಶ ಹೆಚ್ಚಿನದಾಗಿ ನಿಮ್ಮ ಕಡೆನೆ ಆಗುವಂತದ್ದು, ಈ ಭೂಮಿಗೆ ಸಂಬಂಧಪಟ್ಟಂತೆ ಏನೇ ತೊಂದರೆ ವ್ಯಾಜ್ಯ ಅಥವಾ ತಗಾದೆಗಳಿದ್ರು ಕೂಡ ಅದೊಂದು ಇತ್ಯರ್ಥವಾಗುವಂತದ್ದು ಕುಜನಿಂದಾಗಿ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಾಗಿರ್ಬೋದು, ರೈತರಿಗಾಗಿರ್ಬೋದು, ಭೂಮಿ ತಗೋಬೇಕು ಅಂತ ಎಷ್ಟೋ ಟೈಮಿಂದ ಪ್ಲಾನ್ ಮಾಡ್ತಾ ಇದ್ದು ಅದು ತಗೊಳ್ಳಿಕ್ ಆಗದೆ ಇದ್ರೆ ಇದು ಸರಿಯಾದ ಸಮಯ ಅಂತಾನೆ ಹೇಳ್ಬೋದು. ಹಾಗೇನೆ ಮನೆ ಕಟ್ಟಬೇಕು ಅಂತ ಇದ್ರು ಕೂಡ ಇದು ಸರಿಯಾದ ಸಕಾಲ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ರಾಶ್ಯಾಧಿಪತಿ ಅದೃಷ್ಟ ಆಯುಷ್ಯ ಸ್ಥಾನದಲ್ಲಿ ಅಂದ್ರೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಒಂದ್ ರೀತಿ ಮುಟ್ಟಿದೆಲ್ಲ ಚಿನ್ನವಾಗುವಗಳಿಗೆ ಅಥವಾ ಎಲ್ಲದಕ್ಕೂ ಶುಭ ಕಾಲ ಶುಭ ಗಳಿಗೆ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಮೇಷರಾಶಿಯವರು. ಇನ್ನ ನಿಮ್ಮ ರಾಶಿಯಿಂದ ಪಂಚಮಕ್ಕೆ ಅಧಿಪತಿ ಆಗಿರುವಂತಹ ಸೂರ್ಯ ಶತ್ರು ಸ್ಥಾನದಲ್ಲಿ ಇದ್ದಾನೆ. ಸೊ ಇದರಿಂದಾಗಿ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತದೆ, ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ರವಿ ಮನಸ್ಸಿಗೆ ಕಾರಕ. ಸೊ ಅವನು ಕುಂಭರಾಶಿಯನ್ನ 13ನೇ ತಾರೀಕು ಪ್ರವೇಶ ಮಾಡೋದ್ರಿಂದ ಕೆಲಸದಲ್ಲಿ ಒಂದ್ ರೀತಿ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ, ವರ್ಕ್ ಲೋಡ್ ಜಾಸ್ತಿ ಆಗ್ತದೆ. ನಿಮ್ ಮ್ಯಾನೇಜರ್ ನಿಮ್ ಮಾತು ಕೇಳದೆ ಇರೋದು ಅಥವಾ ಕೆಲಸದಲ್ಲಿ ತಡಬಡ ಆಗೋದು, ತಪ್ಪಾಗುವಂತದ್ದು, ಫ್ಯಾಮಿಲಿಯಲ್ಲಿ ಒಂದ್ ಕಡೆಯಿಂದ ಇನ್ನೊಂದೇನೋ ಟೆನ್ಷನ್ ಆಗುವಂತದ್ದು. ಹಾಗಾಗಿ ಮಾನಸಿಕ ತೊಡಲಾಟಕ್ಕೆ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು. ಸೊ ವರ್ಕ್ ಲೈಫು ಪರ್ಸನಲ್ ಲೈಫ್ ಎಲ್ಲಾನು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಮೇಷರಾಶಿಯವರು. ಈ ಟೆನ್ಷನ್ ಇಂದ ಸ್ವಲ್ಪ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನವನ್ನ ಜಾಸ್ತಿನೇ ಕೊಡಬೇಕಾಗತ್ತೆ. ಯಾಕಂತಂದ್ರೆ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ಹೇಳಿದೆ ನಾನು ನಿಮಗೆ ಬುಧನಿಂದಾಗಿ ರೋಗ ಕಡಿಮೆ ಆಗ್ತದೆ ಅಂತ, ಬಟ್ ರವಿಯಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಬಹುದು ಅಥವಾ ಫಿಸಿಕಲಿ ಸ್ವಲ್ಪ ಚಾಲೆಂಜ್ ಆಗಿ ಇರ್ತದೆ ನಿಮ್ಮ ಈ 13ನೇ ತಾರೀಕಿನ ನಂತರ ಅಂತಾನೆ ಹೇಳ್ತೀವಿ. ರವಿಗೆ ಒಂದು ಸಿಂಪಲ್ ಆಗಿರೋ ಸೊಲ್ಯೂಷನ್ ಹೇಳ್ತೀನಿ ನೋಡಿ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯದ ಸಮಯದಲ್ಲಿ ಆದಿತ್ಯ ಹೃದಯ ಮಂತ್ರವನ್ನ ಹೇಳಿ ಆಯ್ತಾ. ಒಂದು 5-10 ನಿಮಿಷ ಹೇಳಿ ಸೂರ್ಯ ನಮಸ್ಕಾರ ಮಾಡಿದ್ರು ತುಂಬಾನೇ ಒಳ್ಳೇದು. ನಿಮ್ಮ ರಾಶಿಯಿಂದ ನವಮದಲ್ಲಿ ಹಾಗೇನೆ 12ನೇ ಮನೆಯಲ್ಲಿ ಗುರು ಆಲ್ರೆಡಿ ಇದ್ದಾನೆ. ಸೊ ಗುರುವಿನಿಂದ ನಿಮ್ಗೆ ಯಾವ್ದೇ ರೀತಿ ಕೆಟ್ಟದ್ದಾಗಲ್ಲ ಅಂತಾನೆ ಹೇಳ್ಬೋದು, ಅದಕ್ಕೂ ಭಯ ಪಡುವ ಅಗತ್ಯ ಇಲ್ಲ. ಶನಿ ಕೂಡ ಲಾಭಸ್ಥಾನದಲ್ಲಿ ಇದ್ದಾನೆ, ಚೆನ್ನಾಗಿದ್ದಾನೆ. ಶನಿಯಿಂದನೂ ಕೂಡ ಯಾವುದೇ ರೀತಿ ಭಯ ಪಡುವ ಅಗತ್ಯ ಇಲ್ಲ. ಬಾಕಿ ಎಲ್ಲಾ ಗ್ರಹಗಳು ಚೆನ್ನಾಗಿನೇ ಇವೆ ಎಕ್ಸೆಪ್ಟ್ ರವಿ ಅಂತಾನೆ ಹೇಳ್ಬೋದು. ಹಾಗಾಗಿ ರವಿಯಿಂದ ಸ್ವಲ್ಪ ಮಾನಸಿಕವಾಗಿ ತೊಂದರೆ, ದೈಹಿಕವಾಗಿ ತೊಂದರೆ ಅನುಭವಿಸಬೇಕಾಗ್ತದೆ. ಟೆನ್ಷನ್ ಜಾಸ್ತಿ ಆಗ್ತದೆ, ಪ್ರೆಷರ್ ಜಾಸ್ತಿ ಆಗ್ತದೆ. ಅದನ್ನೊಂದು ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೀವು ಇಷ್ಟೇ. ಇವಾಗ ದಶಮದಲ್ಲಿರೋ ಬುಧನಿಂದ ಏನೆಲ್ಲ ಒಳ್ಳೆಯ ಫಲಗಳು ಸಿಗ್ತದೆ ಅಂತ ನೋಡೋಣ. ಧ್ಯಾನ ಜಾಸ್ತಿ ಆಗ್ತದೆ, ಐಶ್ವರ್ಯ ಜಾಸ್ತಿ ಆಗ್ತದೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತದೆ, ಪ್ರಮೋಷನ್ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಬುಧನೊಂದಿಗೆ ಶುಕ್ರ ಸೇರೋದ್ರಿಂದ ಮಾತಿನಲ್ಲಿ ಸ್ವಲ್ಪ ಹೆಚ್ಚಿನ ಜಾಣ್ಮೆಯನ್ನ ತೋರಿಸ್ತೀರಾ ಅಂತಾನೆ ಹೇಳ್ಬೋದು. ಸಂಪತ್ತಲ್ಲಿ ಅಭಿವೃದ್ಧಿ ಆಗ್ತದೆ. ಕಲೆಯನ್ನ ನಂಬಿ ಬದುಕಿರೋರ್ಗೆ ತುಂಬಾ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರ್ಗೂ ಕೂಡ ಬುಧನಿಂದ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು. ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ. ಎಫರ್ಟ್ ಹಾಕಿದ್ರೆ ಫಲ ಕಟ್ಟಿಟ ಬುದ್ಧಿಮತ್ತೆಯನ್ನ ಹೆಚ್ಚಿಸುವ ಕ್ರೀಡೆಯಿಂದನೂ ಕೂಡ ಅದನ್ನ ನಂಬಿಕೊಂಡಿರೋರ್ಗೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಈ ಫೆಬ್ರವರಿ ಮಾಸ. ಲೈಕ್ ಚೆಸ್ ಆಗಿರ್ಬೋದು, ಆರ್ಚರಿ ಆಗಿರ್ಬೋದು, ಅಥವಾ ನಿಮ್ಮ ಬ್ರೈನ್ ಅನ್ನ ಯೂಸ್ ಮಾಡಿಕೊಂಡು ಆಡುವಂತಹ ಆಟಗಳು. ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡ್ತೀರಾ, ಒಳ್ಳೆಯ ಕೆಲಸಗಳನ್ನ ಅಂತ ಹೇಳ್ಬೋದು. ಅರ್ಧಕ್ಕೆ ಸ್ಟಾಪ್ ಆಗಿರುವಂತಹ ಕೆಲಸಗಳು ಪುನರಾರಂಭವಾಗ್ತದೆ ಈ ಮಾಸದಲ್ಲಿ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಬುಧ, ಕುಜ, ಶುಕ್ರ, ಶನಿ ಹಾಗೆ ಗುರುವಿನಿಂದ ತುಂಬಾ ಒಳ್ಳೆಯ ಫಲಗಳು ಸಿಗ್ತದೆ. ರವಿಯಿಂದ ಕೊಂಚ ಮಟ್ಟಿಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ರವಿಗೆ ಪರಿಹಾರ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಒಂದು 5-10 ನಿಮಿಷ ಹೇಳ್ಕೊಳ್ತಾ ಬನ್ನಿ. ಎಲ್ಲ ಒಳ್ಳೇದಾಗ್ತದೆ, ಭಯ ಪಡುವ ಅಗತ್ಯ ಇಲ್ಲ. ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಮಿಶ್ರ ಫಲ. ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಹೇಗಿದೆ ಅಂತ ನೋಡೋಣ. ಫೆಬ್ರವರಿ ತಿಂಗಳ ವೃಷಭ ರಾಶಿಯ ಮಾಸ ಫಲ, ಯಾವೆಲ್ಲ ಗ್ರಹಗಳು ಶುಭ ಫಲಗಳನ್ನು ಕೊಡ್ತಾ ಇದೆ, ಹಾಗೇನೆ ಯಾವೆಲ್ಲ ಗ್ರಹಗಳು ಅಶುಭ ಫಲಗಳನ್ನು ಕೊಡ್ತಾ ಇದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ.
ಮೊದಲನೇದಾಗಿ ಫೆಬ್ರವರಿ 1ನೇ ತಾರೀಕು ಬುಧ ಮಕರ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ, ಅಂದ್ರೆ ನಿಮ್ಮ 9ನೇ ಮನೆಗೆ ಪ್ರವೇಶ ಮಾಡಲಿದ್ದಾನೆ. ನಿಮ್ಮ ಪಂಚಮಾಧಿಪತಿ ಹಾಗೆ ದ್ವಿತೀಯಾಧಿಪತಿ ಆಗಿರುವಂತಹ ಬುಧ ಮಕರ ರಾಶಿ ಅಂದ್ರೆ ನಿಮ್ಮ ಭಾಗ್ಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಶುಭ ಫಲನೆ ಅಂತಾನೆ ಹೇಳ್ಬೋದು, ಅದು ಒಳ್ಳೆಯ ಲಕ್ಷಣ. ಅದ್ರ ಜೊತೆಗೆ ಫೆಬ್ರವರಿ 5ನೇ ತಾರೀಕು ಕುಜ ಕೂಡ ಮಕರ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ. ನಿಮಗೆ ಕುಜ ಸಪ್ತಮಾಧಿಪತಿ ಹಾಗೆಯೇ ವ್ಯಯಾಧಿಪತಿ ಆಗ್ತಾನೆ. ಅವನಿಗೆ ಮಕರ ರಾಶಿ ಉಚ್ಚ ಸ್ಥಾನವಾಗಿರ್ತದೆ. ಸೊ ನಿಮ್ಮ ಸಪ್ತಮಾಧಿಪತಿ ವ್ಯಯಾಧಿಪತಿ ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ನಿಮ್ಗೆ ಏನೆಲ್ಲ ಒಳ್ಳೇದು ಆಗ್ತದೆ ಅಂತ ಮುಂದೆ ಹೇಳ್ತೀನಿ. ಹಾಗೇನೆ 12ನೇ ತಾರೀಕು ಶುಕ್ರ ಕೂಡ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದ್ರೆ ಶತ್ರುವಿನ ಮನೆಯಿಂದ ಮಿತ್ರನ ಮನೆಗೆ ಶುಕ್ರನ ಪ್ರವೇಶವಾಗ್ತದೆ. ನಿಮ್ಮ ಲಗ್ನಾಧಿಪತಿ, ರಾಶಿಯಾಧಿಪತಿ, ರೋಗಾಧಿಪತಿ, ಶರೀರಾಧಿಪತಿ, ಶತ್ರು ಸ್ಥಾನಕ್ಕೆ ಅಧಿಪತಿಯಾದಂತಹ ಶುಕ್ರ ಮಕರ ರಾಶಿ ಅಂದ್ರೆ ಒಳ್ಳೆಯ ಮನೆಗೆ ಬರ್ತಾ ಇದ್ದಾನೆ, ಮಿತ್ರನ ಮನೆಗೆ ಬರ್ತಾ ಇದ್ದಾನೆ. ನಿಮಗೆ ಶುಭ ಸುದ್ದಿಗಳೇ ಕಾದಿದೆ ಅಂತಾನೆ ಹೇಳ್ಬೋದು ಶುಕ್ರನಿಂದಾಗಿ. 13ನೇ ತಾರೀಕು ರವಿ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ, ದಶಮ ಸ್ಥಾನ. ಬಟ್ ಕುಂಭರಾಶಿ ರವಿಗೆ ಶತ್ರುವಿನ ಮನೆ ಆಗ್ತದೆ. ಇನ್ನ ಈ ಮಾಸದ ಕೊನೆಯ ಸಂಚಾರ ಅಂತ ಅಂದ್ರೆ 19ನೇ ತಾರೀಕು ಬುಧ ಕೂಡ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಈ 5 ಗ್ರಹಗಳ ಸಂಚಾರ ಹಾಗೆಯೇ ಈಗಿರುವ ಗ್ರಹಗಳ ಸ್ಥಾನಮಾನದಿಂದಾಗಿ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೀತದೆ ಅಂತ ನೋಡೋದಾದ್ರೆ, ನಿಮ್ಮ ರಾಶಿಯಾಧಿಪತಿ ಶುಕ್ರ ಜೊತೆಗೆ ಋಣ, ರೋಗ, ಶತ್ರು, ಶರೀರ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಶುಕ್ರನು ಭಾಗ್ಯ ಸ್ಥಾನಕ್ಕೆ ಬರ್ತಾನೆ. ಫೆಬ್ರವರಿ 11 ಅಥವಾ 12ರ ಹಾಗೆ ಭಾಗ್ಯ ಸ್ಥಾನಕ್ಕೆ ಬರ್ತಾನೆ. ನಿಮ್ಮ ರಾಶಿಯಾಧಿಪತಿ ಭಾಗ್ಯ ಸ್ಥಾನಕ್ಕೆ ಬರೋದ್ರಿಂದ ನಿಮಗೆ ಭಾಗ್ಯದ ಬಾಗಿಲು ತೆರೀತದೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಆರೋಗ್ಯ ಸುಧಾರಿಸೋದಾಗಿರ್ಬೋದು, ಸಾಲಗಳು ಕಡಿಮೆ ಆಗೋದು, ರೋಗ ರುಜಿನ ತುಂಬಾ ವರ್ಷದಿಂದ ಯಾವುದಾದ್ರೂ ರೋಗದಿಂದ ಸಫರ್ ಮಾಡ್ತಾ ಇದ್ರೆ ಅದು ಪ್ರಮಾಣ ಕಡಿಮೆ ಆಗುವಂತದ್ದಾಗ್ಬೋದು. ಶತ್ರು ಬಾಧೆ ಕೂಡ ತುಂಬಾನೇ ಕಡಿಮೆ ಆಗ್ತದೆ ಅಂತಾನೆ ಹೇಳ್ಬೋದು. ಇನ್ನು ಕುಜನ ವಿಚಾರಕ್ಕೆ ಬಂದ್ರೆ, ನಿಮ್ಮ ರಾಶಿಯಿಂದ 12ನೇ ಮನೆ ಹಾಗೆ 7ನೇ ಮನೆ ಅಧಿಪತಿ ಕುಜ ಸದ್ಯಕ್ಕೆ ನೀವೀಗ ಕುಜ ದೋಷದಲ್ಲಿ ಇದ್ದೀರಾ ಅಂತಾನೆ ಹೇಳ್ಬೋದು. ಫೆಬ್ರವರಿ 5ನೇ ತಾರೀಕು ಅವನು ಫೆಬ್ರವರಿ 5ರಂದು ಮಕರ ರಾಶಿಯನ್ನ ಅಂದ್ರೆ ನಿಮ್ಮ 9ಮ ಸ್ಥಾನವನ್ನ ಪ್ರವೇಶ ಮಾಡ್ತಾನೆ. ಸೊ ನಿಮಗೆ ಕುಜ ದೋಷ ಫೆಬ್ರವರಿ 5ಕ್ಕೆ ಮುಗಿತದೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಕುಜ ಪರಿವರ್ತನೆ ಆಗ್ತಾನೆ ಮಕರ ರಾಶಿಗೆ. ಭಾಗ್ಯ ಸ್ಥಾನ ಉಚ್ಚ ಸ್ಥಾನಕ್ಕೆ ಕುಜನ ಪ್ರವೇಶವಾಗ್ತದೆ. ಹೆಚ್ಚಾಗಿ ಯಾವುದು ಅಂತ ಅಂದ್ರೆ ಏನಾದ್ರೂ ವಿವಾಹ ವಿಳಂಬವಿದ್ರೆ, ಅಡೆತಡೆ ಇದ್ರೆ, ವಿವಾಹದಲ್ಲಿ ಏನಾದ್ರೂ ಮನಸ್ತಾಪಗಳಿದ್ರೆ ಗಂಡ ಹೆಂಡತಿಯ ನಡುವೆ, ಇದೆಲ್ಲ ಕ್ಲಿಯರ್ ಆಗ್ತದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವನು ನಿಮ್ಮ ರಾಶಿಯಿಂದ 7ಮ ಸ್ಥಾನಕ್ಕೆ ಅಧಿಪತಿ ಆಗಿರ್ತದೆ. 7ಮ ಸ್ಥಾನ ಅಂತ ಅಂದ್ರೆ ವಿವಾಹ ಸ್ಥಾನ ಅಂತಾನೆ ಹೇಳ್ಬೋದು. ಸೊ ವಿವಾಹಕ್ಕೆ ಇದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತದೆ. ವಿವಾಹದ ನಂತರದ ಜೀವನ ಕೂಡ ಸುಸೂತ್ರವಾಗಿ ಸಾಗ್ತದೆ ಅಂತಾನೆ ಹೇಳ್ಬೋದು. ಕುಜ ದೋಷದ ನಿವಾರಣೆ ಆಗ್ತದೆ. ಹಾಗೆಯೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ತುಂಬಾ ಉತ್ತಮವಾದ ಫಲ ಸಿಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖರ್ಚಿನ ಬಗ್ಗೆ ಕೊಂಚ ಹಿಡಿತಾ ಇರ್ಲಿ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಕುಜ ಖರ್ಚು ಮಾಡಿಸಿದ್ರೆ ಸಣ್ಣ ಪುಟ್ಟ ಖರ್ಚು ಮಾಡಿಸಲ್ಲ, ದೊಡ್ಡದಾಗೆ ಖರ್ಚು ಮಾಡಿಸ್ತಾನೆ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಹಿಡಿತಾ ಇರ್ಲಿ, ವಿವೇಚನೆಯಿಂದ ಖರ್ಚು ಮಾಡಿ ಅಂತಾನೆ ಹೇಳ್ತೀನಿ. ಇನ್ನ ಆಸ್ತಿ ಮನೆ ಖರೀದಿ ಯಾರಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇಷ್ಟು ದಿನದಿಂದ ರೈತರಿಗೆ ಭೂಮಿ ಖರೀದಿ ಮಾಡ್ಲಿಕ್ಕೆ ತುಂಬಾನೇ ಒಳ್ಳೆಯ ಅವಕಾಶ. ಫೆಬ್ರವರಿ 5ನೇ ತಾರೀಕು ಕುಜ ದೋಷ ನಿವಾರಣೆಯಾದ ನಂತರದಿಂದಾಗಿ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ತುಂಬಾ ಟೈಮಿಂದ ಒಂದು ಪ್ಲಾಟ್ ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ರೈತರು ಜಮೀನ್ ಖರೀದಿ ಮಾಡಬೇಕು ಅಂತ ಇದ್ರೆ ಈ ಸಮಯದಲ್ಲಿ ಖರೀದಿ ಮಾಡಬಹುದು. ಕುಜನ ಜೊತೆಗೆ ಗುರು ನಿಮ್ಮ 12ನೇ ಮನೆಯಲ್ಲಿ ಇದ್ದಾನೆ. ಅವನು ಕೂಡ ಖರ್ಚಿನ ದಾರಿಯನ್ನು ಹುಡುಕ್ತಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವನಿಂದನೂ ಕೂಡ ನಿಮಗೆ ದೊಡ್ಡ ಪ್ರಮಾಣದ ಖರ್ಚು ಆಗ್ತದೆ. ಹಾಗಾಗಿ ಖರ್ಚಿನ ವಿಷಯ ಬಂದಾಗ, ದುಡ್ಡಿನ ವಿಷಯ ಬಂದಾಗ ತುಂಬಾ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು ವೃಷಭ ರಾಶಿಯವರು. ಅಷ್ಟಮಾಧಿಪತಿ ಹಾಗೆ ನಿಮಗೆ ಲಾಭವನ್ನು ಕೊಡುವಂತವನು ಕೂಡ ಗುರುನೇ ಆಗಿರೋದ್ರಿಂದ ಸದ್ಯಕ್ಕೆ ಅವನು ನಷ್ಟದಲ್ಲಿರೋದ್ರಿಂದ, ಒಳ್ಳೆಯ ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಕೊಂಚ ದುಡ್ಡಿನ ವಿಚಾರದಲ್ಲಿ ಒಳ್ಳೆಯ ಡಿಸಿಷನ್, ನಿಧಾನವಾಗಿ ಡಿಸಿಷನ್ ತಗೊಳ್ಳೋದು ಅಥವಾ ಎಚ್ಚರಿಕೆಯಿಂದ ಡಿಸಿಷನ್ ತಗೊಳ್ಳೋದು ತುಂಬಾ ಉತ್ತಮವಾಗಿರ್ತದೆ ಈ ಸಮಯದಲ್ಲಿ ಅಂತ ಹೇಳ್ತೀನಿ. ಶನಿಯ ವಿಚಾರಕ್ಕೆ ಬರೋದಾದ್ರೆ, ಭಾಗ್ಯಾಧಿಪತಿ ದಶಮಾಧಿಪತಿ ಆಗಿರುವ ಶನಿ ನಿಮ್ಮ ದಶಮ ಸ್ಥಾನದಲ್ಲಿ ಇದ್ದಾನೆ. ಅಂದ್ರೆ ಸದ್ಯಕ್ಕೆ ಇವಾಗ ಕುಂಭ ರಾಶಿಯಲ್ಲಿ ಇದ್ದಾನೆ, ನಿಮ್ಮ ದಶಮ ಸ್ಥಾನ.
ಉದ್ಯೋಗದಲ್ಲಿ ಅಂತ ಹೆಚ್ಚಿನ ಬದಲಾವಣೆಯನ್ನ ಶನಿಯಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ನಡ್ಕೊಂಡು ಹೋಗ್ತದೆ. ಹೊಸ ಉದ್ಯೋಗ ಆಕಾಂಕ್ಷಿಗಳಿದ್ರೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಹಾಕಿದ್ರೆ ಒಳ್ಳೆಯ ಕೆಲಸ ಸಿಗುವ ಸಂಪೂರ್ಣ ಭರವಸೆ ಇದೆ. ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರೆಲ್ಲ ಬರೀತಾ ಇದ್ದೀರೋ ಈ ಫೆಬ್ರವರಿ ಮಾಸದಲ್ಲಿ ಅಥವಾ ತಯಾರಿಯನ್ನ ಮಾಡ್ತಾ ಇದ್ದವ್ರಿಗೂ ಕೂಡ ಶನಿಯಿಂದ ಉತ್ತಮ ಪಾಸಿಟಿವ್ ಫಲಿತಾಂಶಗಳು ಸಿಗ್ತದೆ ಅಂತಾನೆ ಹೇಳ್ಬೋದು. ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರೋ ಅಥವಾ ಪ್ರೊಸೀಜರ್ ನಡೀತಾ ಇದೆಯೋ ಅದು ಕೂಡ ಫಾಸ್ಟ್ ಮೂವಿಂಗ್ ಆಗ್ತದೆ ಅಂತಾನೆ ಹೇಳ್ಬೋದು. ಯಾವ್ದಾದ್ರು ಅಡಚಣೆ ಇದ್ರೆ ಅದು ಕೂಡ ನಿವಾರಣೆ ಆಗ್ತದೆ. ನಿಮ್ಮ ರಾಶಿಯಿಂದ 2ನೇ ಹಾಗೂ ಪಂಚಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಬುಧ ತಿಂಗಳ ಮೊದಲ ದಿನ ಅಂದ್ರೆ ಫೆಬ್ರವರಿ 1ನೇ ತಾರೀಕು ನವಮ ಸ್ಥಾನಕ್ಕೆ, ಒಳ್ಳೆಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಸೊ ಭಾಗ್ಯ ಸ್ಥಾನಕ್ಕೆ, ಒಳ್ಳೆಯ ಸ್ಥಾನಕ್ಕೆ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲವಿದೆ ಇಲ್ಲಿ ಅಂತಾನೆ ಹೇಳ್ಬೋದು. ಯಾವುದೇ ಅಡೆತಡೆಗಳಿಲ್ಲದೆ ವಿದ್ಯಾರ್ಜನೆ ಸಲೀಸಾಗಿ ಆಗ್ತದೆ. ವಿದ್ಯಾ ಕ್ಷೇತ್ರದಲ್ಲಿ ಇರುವವರು ಟೀಚರ್ಸ್ ಆಗಿದ್ರು ಕೂಡ ಅವರು ಹೈಯರ್ ಸ್ಟಡೀಸ್ ಮಾಡಬೇಕು, PhD ಎಲ್ಲ ಮಾಡಬೇಕು ಅಂತ ಇದ್ರೆ ಅವ್ರಿಗೂ ಕೂಡ ದಾರಿ ಸುಗಮವಾಗ್ತದೆ. ಯಾವ್ದಾದ್ರು ಬ್ಯಾರಿಯರ್ಸ್ ಇದ್ರೆ ಅದೆಲ್ಲ ನಿವಾರಣೆ ಆಗ್ತದೆ ಅಂತಾನೆ ಹೇಳ್ಬೋದು. ಜೊತೆಗೆ ವ್ಯಾಪಾರಿಗಳಿಗೂ ಕೂಡ ಒಂದು ಒಳ್ಳೆಯ ಸಮಯ ಇದು ಅಂತಾನೆ ಹೇಳ್ಬೋದು ಭಾಗ್ಯ ಸ್ಥಾನಕ್ಕೆ ಬುಧನ ಪ್ರವೇಶದಿಂದಾಗಿ. ಸಂತಾನ ಅಪೇಕ್ಷಿ ದಂಪತಿಗಳು ಯಾರಾದರೂ ಇದ್ರೆ, ತುಂಬಾ ಟೈಮಿಂದ ಸಂತಾನದ ನಿರೀಕ್ಷೆಯಲ್ಲಿದ್ರೆ ಅಥವಾ ಏನಾದ್ರೂ ಒಂದು ವೈಫಲ್ಯದಿಂದಾಗಿ ಸಂತಾನ ಆಗದೆ ಇದ್ರೆ ಫೆಬ್ರವರಿ ತಿಂಗಳು ತುಂಬಾ ಒಂದು ಶುಭ ಸಮಯ ಅಂತಾನೆ ಹೇಳ್ಬೋದು. ಪಂಚಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಒಳ್ಳೆಯ ಫಲಗಳನ್ನೇ ಪಡಿಬಹುದು ಅಂತಾನೆ ಹೇಳ್ಬೋದು. ಆಸ್ತಿ ಮನೆ ವಿಚಾರ ಯಾವ್ದಾದ್ರು ಕೋರ್ಟ್ ಕೇಸ್ ನಡೀತಾ ಇದ್ರೆ ಅಥವಾ ಯಾವ್ದಾದ್ರು ವ್ಯಾಜ್ಯ ನಡೀತಾ ಇದ್ರೆ, ಅಣ್ಣ ತಮ್ಮ ಅಕ್ಕ ತಂಗಿಯರ ವಿಷಯದಲ್ಲಿ ಆಸ್ತಿ ಮನೆ ವಿಚಾರದಲ್ಲಿ ಗಲಾಟೆ ನಡೀತಾ ಇದ್ರೆ ಅದೆಲ್ಲ ಒಂದು ಹಂತಕ್ಕೆ ಬಂದು ರಿಸಲ್ಟ್ ಬರುವಂತದ್ದಾಗಿರ್ಬೋದು ಅಥವಾ ಒಳ್ಳೆಯ ಫಲಿತಾಂಶ ಸಿಗುವಂತದ್ದು ಇಂಥದ್ದೆಲ್ಲ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತಗಾದೆ ಇದ್ರೂ ಕೂಡ ನಿವಾರಣೆ ಆಗ್ತದೆ. ಸೂರ್ಯ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. 10ನೇ ಮನೆ ದಶಮ ಸ್ಥಾನಕ್ಕೆ ಸೂರ್ಯನ ಪ್ರವೇಶವಾಗ್ತದೆ. 10ನೇ ಮನೆ ಕುಂಭರಾಶಿ, ಶನಿಯ ಮನೆ, ಅದು ಒಂದು ರೀತಿ ಶತ್ರುವಿನ ಸ್ಥಾನ ಅಂತಾನೆ ಹೇಳ್ಬೋದು. ರವಿಯ ದಶಮ ಸ್ಥಾನದಿಂದಾಗಿ ವ್ಯಾಪಾರ ವಹಿವಾಟುಗಳು ವೃದ್ಧಿ ಆಗ್ತದೆ ಅಂತಾನೆ ಹೇಳ್ಬೋದು. ಮನೋಬಲ ಹೆಚ್ಚಾಗ್ತದೆ ಅಂತಾನೆ ಹೇಳ್ಬೋದು. ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂತದ್ದಾಗಿರ್ಬೋದು, ಸರ್ಕಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಧನಾಗಮನವಾಗುವಂಥದ್ದು. ಪಿತ್ರಾರ್ಜಿತವಾದ ಉದ್ಯೋಗ ಯಾರಾದ್ರೂ ಮಾಡ್ತಾ ಇದ್ರೆ, ಅಪ್ಪ ತಾತನ ಕಾಲದಿಂದಲೂ ನಡೆಸ್ಕೊಂಡು ಬಂದ ಉದ್ಯೋಗವನ್ನ ನೀವು ಮಾಡ್ತಾ ಇದ್ರೆ ಅದರಲ್ಲಿ ತುಂಬಾ ಹೆಚ್ಚಿನ ಅಭಿವೃದ್ಧಿ ಬದಲಾವಣೆಯನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಜೊತೆಗೆ 19ನೇ ತಾರೀಕು ಬುಧ ಕೂಡ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾನೆ. 19ನೇ ತಾರೀಕಿನ ನಂತರ ಇನ್ನ ತುಂಬಾ ಹೆಚ್ಚಿನ ಅಭಿವೃದ್ಧಿ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಸೂರ್ಯ ಬುಧ ಇಬ್ರು ಕೂಡ ದಶಮ ಸ್ಥಾನದಲ್ಲಿ ಇರೋದ್ರಿಂದ ತುಂಬಾ ಬದಲಾವಣೆಗಳು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಬಟ್ ಅದೇ ದಶಮ ಸ್ಥಾನ ಶತ್ರುವಿನ ಮನೆ ಆಗಿರೋದ್ರಿಂದ ಸಂಪೂರ್ಣವಾಗಿ ಸೂರ್ಯ ತನ್ನ ಫಲವನ್ನ ಕೊಡ್ಲಿಕ್ಕೆ ಆಗುದಿಲ್ಲ, 50% ಕೊಡ್ತಾನೆ. ಸೊ ಒಟ್ಟಾರೆಯಾಗಿ ವೃಷಭ ರಾಶಿಯವರು ಹೆಚ್ಚಿನ ಶ್ರಮವನ್ನ ವಹಿಸ್ಬೇಕಾಗತ್ತೆ. ನೀವು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ, ಅದಕ್ಕಿಂತ ಹೆಚ್ಚಿನ ಪ್ರತಿಫಲ ಸಿಗುತ್ತೆ. ಹಾಗಂತ ಹೇಳಿ ಶ್ರಮ ಪಡದೆ ಇದ್ರೆ ಏನು ಕೂಡ ಪ್ರತಿಫಲ ಇಲ್ಲ. ನಿಮ್ಮ ಕಷ್ಟ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಭಾಗ್ಯಸ್ಥಾನದಲ್ಲಿ 3 ಗ್ರಹ ಇರ್ತದೆ ಫೆಬ್ರವರಿ ತಿಂಗಳಲ್ಲಿ. ಅಂದ್ರೆ ಬುಧ ಇರ್ತಾನೆ, ಕುಜ ಇರ್ತಾನೆ, ಶುಕ್ರ ಇರ್ತಾನೆ. ಈ 3 ಗ್ರಹಗಳ ಸಂಯೋಗದಿಂದಾಗಿ ವೃಷಭ ರಾಶಿಯವರಿಗೆ ತುಂಬಾ ಒಳ್ಳೆಯ ಫಲಗಳ ಸಿಗ್ತದೆ ಅಂತಾನೆ ಹೇಳ್ಬಹುದು. ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಶುಭವಾಗ್ಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನು ಈ ತಿಂಗಳಿನಲ್ಲಿ ಮಕರ ರಾಶಿಯಲ್ಲಿ ಸ್ಥಿತನಾಗುತ್ತಾನೆ. ಮಕರ ರಾಶಿ ನಿಮಗೆ ಅಷ್ಟಮ ಸ್ಥಾನ. ನೋಡಿ, ಬುಧ ಅಷ್ಟಮದಲ್ಲಿ ಸ್ಥಿತನಾಗಿರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಈ ಒಂದು ತಿಂಗಳಲ್ಲಿ ಏನಾಗುತ್ತೆ, ನಿಮ್ಮ ಕೆಲಸಗಳು ತುಂಬಾ ಕಷ್ಟ ಅನ್ಸೋಕ್ ಶುರು ಆಗುತ್ತೆ. ಅಂದ್ರೆ ಕೆಲಸದಲ್ಲಿ ಟೆನ್ಷನ್ ಇರುತ್ತೆ, ತುಂಬಾ ಜಾಸ್ತಿ ಸ್ಟ್ರೆಸ್ ತಗೋತೀರಾ. ಇಲ್ಲ ಸರಿ ಆಗ್ಬೇಕು, ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು, ಏನಾದ್ರೂ ಪ್ರಯತ್ನ ಮಾಡ್ಬೇಕು ಅಂತೇಳಿ ವಿಪರೀತ ಜಾಸ್ತಿ ಟೆನ್ಷನ್ ತಗೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಆಗೋದಕ್ಕೆ ಶುರುವಾಗುತ್ತೆ. ಬುಧ ಮೆದುಳಿಗೆ ಕಾರಕ. ಇವನ್ ಅಷ್ಟಮಕ್ಕೆ ಕೂತ್ಕೊಂಡಂತಂದ್ರೆ ಮೆದುಳಿಗೆ ನೀವೇ ಸ್ಟ್ರೆಸ್ ಕೊಡ್ತೀರಾ, ಅದಕ್ಕೇನು ರೆಸ್ಟೇ ಕೊಡೋದಿಲ್ಲ, ಜಾಸ್ತಿ ಟೆನ್ಷನ್ ತಗೊಳ್ತೀರಾ. ನಿದ್ರಾಹೀನತೆ ಕೊರತೆ ಯಾಕೆ ಶುರು ಆಗುತ್ತೆ ಅಂದ್ರೆ, ನೀವು ತುಂಬಾ ಕೆಲಸದ ಬಗ್ಗೆ ಟೆನ್ಷನ್ ತಗೊಳ್ಳೋದ್ರಿಂದ ನಿದ್ದೆ ಕಡಿಮೆ ಮಾಡ್ತೀರಾ, ತುಂಬಾ ಅದ್ರ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ಬೇಗ ಮಲ್ಗೋದಿಲ್ಲ, ತುಂಬಾ ಹೊತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ. ಅಭಿವೃದ್ಧಿ ಆಗುತ್ತೋ ಇಲ್ವೋ, ಕಷ್ಟ ಪಡ್ತಾ ಇದೀನಿ, ಒಳ್ಳೇದಾಗುತ್ತೋ ಇಲ್ವೋ, ಈ ತರ ಜಾಸ್ತಿ ಭಯ ಆತಂಕ ಇರುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಒಳ್ಳೇದಾಗೋದ್ರಿಂದ ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ಕೆಲಸ ಕಾರ್ಯಗಳು ಹೇಗಾಗುತ್ತೆ ಅಂತಂದ್ರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಆದ್ರೆ ಬೇಗ ಆಗ್ಬೇಕು ಅನ್ನೋ ಕಾರಣಕ್ಕೆ ಆತುರ ಪಟ್ಟು ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳಾಗಿ ಆಗಿ ಮತ್ತೆ ಶುರು ಮಾಡೋ ತರ ಆಗುತ್ತೆ. ನೋಡಿ,
ಯೋಚನೆ ಮಾಡಿ ನಿಧಾನವಾಗಿ ಮಾಡಿದ್ರೆ ಸ್ವಲ್ಪ ನಿಧಾನ ಆದ್ರೂ ಕರೆಕ್ಟ್ ಆಗಿ ಆಗುತ್ತೆ. ನಿಮ್ಗೆ ಕೆಲಸ ಕಾರ್ಯಗಳೇನಾಗುತ್ತೆ ಅಂದ್ರೆ ಎರಡೆರಡು ಮೂರ್ ಕೆಲಸನ ಒಟ್ಟಿಗೆ ಶುರು ಮಾಡಿ ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅರ್ಧಂಬರ್ಧ ಆಗೋಯ್ತು ಅನ್ನೋ ತರ ಆಗುತ್ತೆ ಮಿಥುನ ರಾಶಿ ಅವರಿಗೆ. ಅದಕ್ಕೇನೆ ಎಲ್ಲಾ ಕೆಲಸನೂ ಒಟ್ಟಿಗೆ ಶುರು ಮಾಡಕ್ ಹೋಗ್ಬೇಡಿ. ಇನ್ನು ಸ್ವಂತ ಉದ್ಯೋಗದಲ್ಲಿರುವಂತವ್ರಿಗೆ ಈ ತಿಂಗಳು ಲಾಭ ಅಂತ ಬಂದ್ರೆ ಇದೆ, ಆದ್ರೆ ಅಷ್ಟೇ ಖರ್ಚುಗಳಿರುತ್ತೆ. ಮಕ್ಕಳ ವಿಚಾರದಲ್ಲಿ ಖರ್ಚು, ಹಾಗೆ ಕುಟುಂಬದ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಇರೋದ್ರಿಂದ ನಾನು ಎಷ್ಟೊಂದು ದುಡ್ದೆ ಆದ್ರೆ ಉಳಿಲಿಲ್ಲ ಅನ್ನುವಂತಹ ಬೇಸರ ಅಂತೂ ಇದ್ದೇ ಇರುತ್ತೆ. ಇನ್ನು ಮುಖ್ಯವಾದ ವಿಚಾರ ಏನಂದ್ರೆ ಶತ್ರುಗಳಿಂದ ಬಾಧೆಗಳಿರುತ್ತೆ. ನಿಮ್ಗೆ ಆಗದಿದ್ದವರು ಅಥವಾ ನಿಮಗೆ ತೊಂದರೆ ಮಾಡುವಂತವ್ರು ಏನೋ ಸ್ವಲ್ಪ ಪ್ರಬಲರಾಗ್ತಿದಾರೇನೋ ಅಂತ ಅನ್ಸಕ್ ಶುರುವಾಗುತ್ತೆ. ಸುಮ್ನೆ ನಿಮ್ಮ ವಿಚಾರಕ್ಕೆ ಬರುವಂತದ್ದು ಅಥವಾ ಸುಮ್ನೆ ಏನಾದ್ರು ಕಿರಿಕಿರಿ ಮಾಡುವಂತದ್ದು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆದಷ್ಟು ನೀವು ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇಲ್ಲಿ ಅಷ್ಟಮ ಸ್ಥಾನ ಪ್ರಬಲವಾಗಿರೋದ್ರಿಂದ ಶತ್ರುಗಳು ಪ್ರಬಲರಾದಾಗ ಅವ್ರಿಗೆ ಇನ್ನೂ ಧೈರ್ಯ ಜಾಸ್ತಿ ಆಗುತ್ತೆ. ಅಥವಾ ಕೆಲವೊಬ್ರು ಏನಾಗುತ್ತೆ ಅಂತಂದ್ರೆ ವಾದ ಮಾಡೋದಕ್ಕೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ, ಏನ್ ಬೇಕಾದ್ರೂ ಮಾತಾಡ್ತಾರೆ. ಆದ್ರೆ ಅವ್ರ ಲೆವೆಲ್ಗೆ ನೀವ್ ಇಳಿಯೋಕ್ಕಾಗಲ್ಲ, ಅವ್ರ ಲೆವೆಲ್ ನೀವ್ ಇಳಿದು ಬಿಟ್ಟೆ ಅಂತಂದ್ರೆ ನಿಮ್ಮ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಉದಾಸೀನ ಮಾಡ್ಬೇಕು. ಸಹಿಸ್ಕೊಳ್ಳಿ ಅಂತ ಹೇಳಲ್ಲ, ಉದಾಸೀನ ಮಾಡ್ಬೇಕು. ಬಾಯಿ ಬಡ್ಕೊಳ್ತಾ ಇದ್ರೆ ಬಡ್ಕೊಳ್ತಾನೆ ಇರ್ಲಿ ಅಂತ ಬಿಟ್ಬಿಡ್ಬೇಕು. ಯಾಕಂದ್ರೆ ಅಂತಹ ಸಿಚುಯೇಷನ್ಗಳು ಈ ತಿಂಗಳಲ್ಲಿ ಬರುತ್ತೆ ಮಿಥುನ ರಾಶಿಯವರಿಗೆ. ಸುಮ್ನೆ ನಿಮ್ ಬಗ್ಗೆ ಮಾತಾಡೋದು, ಕೆಲವು ಗಾಳಿ ಸುದ್ದಿಗಳು ಬರುತ್ತೆ, ಅದೆಲ್ಲ ಸ್ವಲ್ಪ ಬೇಸರಗಳಾಗುತ್ತೆ. ಬಟ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಕೆಲ್ಸದ ಕಡೆ ಗಮನ ಕೊಡಿ. ಇನ್ನು ಹಣಕಾಸಿನ ವಿಚಾರವಾಗಿ ಆದಾಯನೂ ಇದೆ, ಖರ್ಚು ಇರೋದ್ರಿಂದ ಉಳಿತಾಯ ಇರೋದಿಲ್ಲ ಈ ತಿಂಗಳು. ಹಾಗೆ ವಾಕ್ಸ್ಥಾನಕ್ಕೆ ಇಲ್ಲಿ ಬುಧ ಮತ್ತು ಮಂಗಳ ಇಬ್ಬರ ಕಾಂಬಿನೇಷನ್ ಇದೆ. ಎಂಟನೇ ಮನೆ ಕುತ್ಕೊಂಡು ಎರಡನೇ ಮನೆ ನೋಡ್ತಾ ಇದ್ದಾರೆ. ಹಾಗಾಗಿ ಮಾತಿನಿಂದ ಕೆಲವು ಸಮಸ್ಯೆಗಳಾಗುತ್ತೆ, ಕುಟುಂಬದಲ್ಲಿ ಆಗಬಹುದು ಅಥವಾ ಬೇರೆ ಕಡೆ ಹೊರಗಡೆ ಆಗಿರ್ಬೋದು, ಕೆಲಸ ಮಾಡುವಂತ ಸ್ಥಳದಲ್ಲಿ ಆಗಿರ್ಬೋದು. ಹಾಗಾಗಿ ಎಷ್ಟು ಮಾತನ್ನ ಮಿತವಾಗಿ ಆಡ್ತಿರೋ ಅಷ್ಟು ಒಳ್ಳೇದು. ಯಾಕಂದ್ರೆ ಮಾತಿಗೆ ಕಾರಕನೇ ಬುಧ. ಇವನು ಹೋಗಿ ಅಷ್ಟಮದಲ್ಲಿ ಕುತ್ಕೊಳ್ತಾನೆ, ಇನ್ನೊಂದು ಪಾಪಗ್ರಹದಿಂದ ಪೀಡಿತನಾಗ್ತಾನೆ ಅಂತಂದ್ರೆ ಮಾತಿನಿಂದಲೇ ತೊಂದರೆ ಆಗುತ್ತೆ. ಅದು ವಾಕ್ಸ್ಥಾನ ನೋಡ್ತಾ ಇರೋದ್ರಿಂದ ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಒಳ್ಳೇದು, ಎಷ್ಟು ಮೌನವಾಗಿರ್ತಿರೋ ಅಷ್ಟು ಒಳ್ಳೇದು. ಜಗಳಕ್ಕೆ ಬಂದ್ರು ಜಗಳಕ್ಕೋಸ್ಕರನೇ ಕೆಲವರು ನೀವು ಮಾತಾಡ್ಲಿ ಅಂತಾನೆ ಬಂದ್ರೂ ಕೂಡ ನೀವೇ ಸಮಾಧಾನವಾಗಿ ಸೈಲೆಂಟ್ ಆಗಿದ್ಬಿಡಿ, ಅವ್ರಿಗೆ ಆಶ್ಚರ್ಯ ಆಗ್ಬೇಕು. ಆತರ ಅವಾಗ ಏನು ಸಮಸ್ಯೆ ಆಗಲ್ಲ. ಇನ್ನು ನಿಮ್ಗೆ ತೃತೀಯ ಭಾವಾಧಿಪತಿ ಆದಂತಹ ರವಿ 12ನೇ ತಾರೀಕುವರೆಗೂ ಅಷ್ಟಮದಲ್ಲಿರ್ತಾನೆ. ಅಲ್ಲಿವರೆಗೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ನಿಮ್ಮ ಕೆಲಸ ತುಂಬಾ ಕಷ್ಟ, ತುಂಬಾ ದುಡಿಬೇಕು, ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು, ನನ್ಗೆ ಆಗ್ತಾ ಇಲ್ಲ ಈ ರೀತಿ ನಿಮ್ಗೆ ಅನಿಸ್ತಾ ಇರುತ್ತೆ. ಹಾಗೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾಕೋ ವಾತಾವರಣ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ, ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ. ಕೆಲವೊಂದು ನಿಮ್ಗಿಂತ ಮೇಲಧಿಕಾರಿಗಳಿಂದ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ, ಅಥವಾ ಅಲ್ಲಿ ಕೆಲಸ ಮಾಡುವಂತ ಸಹೋದ್ಯೋಗಿಗಳಿಂದ ನಿಮ್ಗೆ ತುಂಬಾ ಕಷ್ಟ ಆಗ್ತದೆ, ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ಬೇಕು ಅಂತಲೇ ನಿಮ್ಮ ಕೆಲಸದಲ್ಲಿ ತಪ್ಪುಗಳನ್ನ ಹುಡುಕಿ ಹೇಳ್ತಾ ಇದ್ದಾರೆ. ಈ ತರ ಎಲ್ಲ ಸಮಸ್ಯೆಗಳು ಬರುತ್ತೆ ನಿಮ್ಮ ಉದ್ಯೋಗದಲ್ಲಿ. ಅದರಲ್ಲೂ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಈ 13ನೇ ತಾರೀಕುವರೆಗೂ ಒಂಥರ ತುಂಬಾನೇ ಸಮಸ್ಯೆಗಳು ಅಂತ ಅನ್ಸುತ್ತೆ. ಈಗಲಿಂದನೇ ಶುರು ಆಗಿರುತ್ತದು. ನನಗೆ ಕೆಲಸ ಬಿಟ್ಬಿಡೋಣ, ತುಂಬಾ ಟಾರ್ಚರ್ ಅನಿಸ್ತಿದೆ ಹೀಗೂ ಅನ್ಸ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಕೆಲಸ ಬಿಡೋ ನಿರ್ಧಾರ ಮಾಡಬೇಡಿ. ಯಾಕಂದ್ರೆ ರವಿ ಮಕರಕ್ಕೆ ಹೋದ ಅನ್ಕೂಡ್ಲೆ ಅವ್ನು ಅಲ್ಲೇ ಗೂಟ ಹೊಡ್ಕೊಂಡು ಕೂತಿರಲ್ಲ, ಒಂದು ವರ್ಷಗಟ್ಲೆ ಏನಿರಲ್ಲ, ಅಲ್ಲೇ ಕೂತ್ಕೊಳ್ಳುವಂತಹ ಗ್ರಹಗಳು 2 ವರ್ಷ, 1.5 ವರ್ಷ, 1 ವರ್ಷ ಈ ತರ ಎಲ್ಲ ಕೂತ್ಕೊಂಡು ಅದೇ ರಾಶಿಯಲ್ಲಿ ಸ್ಥಿತರಾಗಿ ಫಲ ಕೊಡುವಂತ ಗ್ರಹಗಳು ಅಂದ್ರೆ ರಾಹು, ಕೇತು, ಶನಿ ಮತ್ತು ಗುರು ಅಷ್ಟೇ. ಇನ್ನು ಉಳಿದಿರೋ ಎಲ್ಲಾ ಗ್ರಹಗಳು ಏನಂದ್ರೆ ಆಯಾ ಟೈಮ್ ಅಷ್ಟೇ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರವಿ 1 ತಿಂಗಳಂತೂ ಇದ್ದೇ ಇರ್ತಾನೆ ಮಕರ ರಾಶಿಯಲ್ಲಿ. ಈಗ ಅಂದ್ರೆ ಜನವರಿ ಇಂದನೇ ಶುರು ಆಗುತ್ತೆ. ಆದ್ರೆ ಈ ಫೆಬ್ರವರಿ 12ನೇ ತಾರೀಕುವರೆಗೂ ಈ ಪ್ರಭಾವ ಹೆಂಗಿರುತ್ತೆ ಅಂತಂದ್ರೆ ಮಕರ ರಾಶಿಯಲ್ಲಿ ರವಿ ಮತ್ತೆ ಕುಜ, ನಿಮಗೆ ರವಿನೂ ಶತ್ರು ಆಗ್ತಾನೆ, ಕುಜನೂ ಶತ್ರು ಆಗ್ತಾನೆ. ಅಂದ್ರೆ ಮಕರ ರಾಶಿಯಲ್ಲಿ ಅವನು ಶತ್ರು ಆಗ್ತಾನೆ. ಕುಜ ಉಚ್ಚ ಕ್ಷೇತ್ರ ಆದ್ರೂ ಕೂಡ ಕುಜ ನಿಮ್ಗೆ ಶತ್ರು ಸ್ಥಾನಾಧಿಪತಿ ಆಗ್ತಾನೆ. ಇನ್ನು ಅಲ್ಲಿ ಶುಕ್ರ ಬುಧ ಇವರಿಬ್ರು ಸೇರ್ಕೊಳ್ತಾರೆ. ಶುಕ್ರ ಬುಧನಿಗೆ ಹೋಲಿಕೆ ಮಾಡಿದಾಗ ಇಲ್ಲಿ ಮಂಗಳ ಪ್ರಬಲನಾಗಿರ್ತಾನೆ, ರವಿ ಪ್ರಬಲನಾಗಿರ್ತಾನೆ. ಇದು ಹೇಗೆ ಅಂದ್ರೆ ಇದೊಂಥರ ಗ್ರಹ ಯುದ್ಧ, ಅವ್ರು ಸ್ಟ್ರಾಂಗ್ ಇವ್ರು ಸ್ಟ್ರಾಂಗ್ ಅಂತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ರವಿ ಮತ್ತೆ ಮಂಗಳನೇ ಸ್ಟ್ರಾಂಗ್ ಆಗ್ತಾರೆ. ಯಾಕಂದ್ರೆ ರವಿ ಬಂದು ಸ್ವತಂತ್ರ ಗ್ರಹ, ಮಂಗಳ ಬಂದು ಅಲ್ಲಿ ಉಚ್ಚ ಕ್ಷೇತ್ರ ಆಗುತ್ತೆ. ಇಲ್ಲಿ ಬುಧ ಮತ್ತೆ ಶುಕ್ರ ವೀಕ್ ಆಗ್ತಾನೆ. ಬುಧ ಬೇಸಿಕಲಿ ವೀಕೆ, ಯಾಕಂದ್ರೆ ಅವರಿಗೆ ಸ್ವತಂತ್ರ ಫಲ ಕೊಡುವಂತಹ ಒಂದು ಅವಕಾಶ ಇಲ್ಲ. ಯಾವ ರಾಶಿಯಲ್ಲಿ ಇರ್ತಾನೋ ಅಥವಾ ಯಾವ ಗ್ರಹದ ಪ್ರಭಾವಕ್ಕೆ ಒಳಗಾಗ್ತಾನೋ ಅದೇ ಫಲವನ್ನ ಕೊಡ್ತಾನೆ. ಹಾಗಾಗಿ ಇಲ್ಲಿ ಬುಧ ನ್ಯೂಟ್ರಲ್ ಆಗ್ಬಿಡ್ತಾನೆ. ಇನ್ನು ಶುಕ್ರ ಸೈಲೆಂಟ್ ಆಗ್ತಾನೆ, ಸರೆಂಡರ್ ಆಗ್ಬಿಡ್ತಾನೆ. ಇಲ್ಲಿ ರವಿ ಮತ್ತು ಮಂಗಳನ ಪ್ರಭಾವ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದ್ರೆ ರವಿ ಯಾರು ತೃತೀಯ ಭಾವಾಧಿಪತಿ, ಮಂಗಳ ಯಾರು ಶತ್ರು ಸ್ಥಾನಾಧಿಪತಿ. ಶತ್ರುಗಳ ಬಾಧೆ, ಹಾಗೆ ನಿಮ್ ಜೊತೆ ಕೆಲಸ ಮಾಡ್ತಾ ಇರುವಂತಹ ಕೆಲವೊಂದು ಜನಗಳ ಅಕ್ಕಪಕ್ಕದವರು ಅಥವಾ ನಿಮ್ಗೆ ಆಗಿದ್ದವರು ಹಿತಶತ್ರುಗಳು ಇವರುಗಳ ಬಾಧೆ ಜಾಸ್ತಿ ಇರುತ್ತೆ. ಕೆಲಸ ಮಾಡೋದಕ್ಕೆ ಇಲ್ಲಿ ಸಮಸ್ಯೆ ಆಗುತ್ತೆ. ಇದು 12ನೇ ತಾರೀಕುವರೆಗೂ ಮಾತ್ರ ಇರುತ್ತೆ. ಆದ್ರೆ 13ನೇ ತಾರೀಕಿನ ನಂತರ ಆ ಒಂದು ಪ್ರಭಾವ ಅಂದ್ರೆ ಆ ಒಂದು ಕೆಲಸ ಮಾಡ್ತಕ್ಕಂತಹ ಒಂದು ಕಂಪನಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅಲ್ಲಿನ ಒಂದು ವಾತಾವರಣ ಸ್ವಲ್ಪ ತಿಳಿ ಆಗೋದಕ್ಕೆ ಶುರು ಆಗುತ್ತೆ. ನಾನು ಹೇಳೋದೇನಂದ್ರೆ ಕಂಪ್ಲೀಟ್ ಆ ವಾತಾವರಣ ನಿಮ್ಗೆ ಆಗೋದೇ ಇಲ್ಲ, ನನ್ಗೆ ಇಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ಅಂದ್ರೆ ವಾದ ವಿವಾದ ಜಗಳ ಯಾವ್ದಕ್ಕೂ ಹೋಗ್ಬೇಡಿ, ಸಮಾಧಾನವಾಗಿ ಇದ್ಬಿಡಿ. ಇನ್ನು ಕೆಲಸನೂ ಸ್ವಲ್ಪ ಪ್ರೆಷರ್ ಆಗುತ್ತೆ, ಆದ್ರೆ ಕಷ್ಟನ ಸುಖನ ಮಾಡ್ಕೊಂಡು ಹೋಗಿ. ಮತ್ತೆ ಎಲ್ಲ ಒಟ್ಟೊಟ್ಟಿಗೆ ಮಾಡೋದಕ್ಕೆ ಹೋಗ್ಬೇಡಿ, ತುಂಬಾ ನಿಧಾನವಾಗಿ. ಯಾಕಂದ್ರೆ ವಿಘ್ನಗಳು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಹಾಗಾಗಿ ಆದಷ್ಟು ನಿಧಾನವಾಗಿ ಮಾಡ್ಕೊಂಡು ಹೋಗಿ. ಪೂರ್ತಿ ಕೆಲಸ ಆಗಿದ್ರು ಕೂಡ ಅರ್ಧ ಕೆಲಸ ಆದ್ರೂ ಕಂಪ್ಲೀಟ್ ಆಗ್ಬೇಕು. ಎಲ್ಲದೂ ಶುರು ಮಾಡಕ್ ಹೋಗಿ ಯಾವ್ದು ಆಗ್ಲಿಲ್ಲ ಅಂದ್ರೆ ಸರಿ ಆಗಲ್ಲ. ಆತರ ಇನ್ನು ಸ್ವಂತ ಉದ್ಯೋಗವನ್ನು ಅಷ್ಟೇ, ಎಲ್ಲದೂ ಒಟ್ಟಿಗೆ ಮಾಡ್ತೀನಿ, ಆ ಬಿಸ್ನೆಸ್ ಈ ಬಿಸ್ನೆಸ್ ಅಂತ ಮಾಡಕ್ ಹೋಗ್ಬೇಡಿ. ಯಾವ್ದಾದ್ರು ಒಂದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೈಂಡ್ ನ ಪೀಸ್ಫುಲ್ ಆಗಿ ಇಟ್ಕೊಳ್ಳಿ. ಮಿಥುನ ರಾಶಿಯವರು ಸ್ವಲ್ಪ ಟೆನ್ಷನ್ ಜಾಸ್ತಿ ತಗೊಳ್ತೀರಾ, ಆ ಟೆನ್ಷನ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಆರಾಮಾಗಿರಿ, ಮೆಡಿಟೇಷನ್ ಮಾಡಿ. ಇದೆಲ್ಲ ಒಂದು ಪರೀಕ್ಷೆಯ ಹಂತ. ಇದು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ದ ದೇವರು ಅಂತಾನೆ ಅನ್ಕೊಳ್ಳಿ. ಇದ್ರಲ್ಲಿ ಗೆಲ್ಬೇಕು ಅಂತ ಅನ್ಕೊಳ್ಳಿ, ಖಂಡಿತವಾಗ್ಲೂ ಗೆಲ್ತೀರಾ. ಇನ್ನು ನಿಮ್ಗೆ ಚತುರ್ಥ ಭಾವದಲ್ಲಿ ಕೇತು ಇರ್ತಾನೆ, ಚತುರ್ಥಾಧಿಪತಿ ಅಷ್ಟಮದಲ್ಲಿ ಇರ್ತಾನೆ. ಈ ತಿಂಗಳಲ್ಲಿ ಆಸ್ತಿ ವಿಚಾರವಾಗಿ, ಭೂಮಿ ವಿಚಾರವಾಗಿ,
ಸಮಸ್ಯೆಗಳಿದೆ ಅನ್ನುವಂಥವ್ರಿಗೆ ಆ ಸಮಸ್ಯೆಗಳು ಹಾಗೆ ಮುಂದುವರಿಯುತ್ತೆ. ಯಾಕಂದ್ರೆ ಅಷ್ಟಮದಲ್ಲಿ ಬುಧ ಇರೋದ್ರಿಂದ ಏನು ಸಾಲ್ವ್ ಮಾಡ್ಕೊಳಕ್ ಆಗಲ್ಲ. ಹಾಗೆ ಏನೋ ಸೈಟ್ ಸೇಲ್ ಆಗ್ಬೇಕು ಅಥವಾ ಮನೆ ಸೇಲ್ ಆಗ್ಬೇಕು ಅಂತ ಅನ್ಕೊಂಡಿದೀರ ಅಂತಂದ್ರೆ ಈ ತಿಂಗಳಲ್ಲಿ ಅದು ಸೇಲ್ ಆಗೋದು ಕಷ್ಟ ಇದೆ. ಆದ್ರೆ ಆಗೋದೇ ಇಲ್ಲ ಅಂತಲ್ಲ, ಮುಂದಿನ ದಿನಗಳಲ್ಲಿ ಆಗುತ್ತೆ. ಹಾಗಾಗಿ ಆ ವಿಚಾರವಾಗಿ ತುಂಬಾ ಜಾಸ್ತಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಹೆಂಗೋ ಆಗೋದಿಲ್ಲ, ಅದ್ರ ಕೆಲಸ ಏನ್ ಮಾಡ್ಬೇಕು ಅದೆಲ್ಲ ಮಾಡಿ, ಬಟ್ ಅದೇ ವಿಚಾರವಾಗಿ ತುಂಬಾ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಮತ್ತೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು ಈ ತಿಂಗಳಲ್ಲಿ. ಸಮಸ್ಯೆನೇ ಇಲ್ಲದೆ ಹೋದ್ರೂ ಬರ್ಬೋದು, ಅಥವಾ ಈ ಸಮಸ್ಯೆ ಈಗ ಆಲ್ರೆಡಿ ಇತ್ತು ಅಂದ್ರೆ ಅದಿನ್ನೂ ಜಾಸ್ತಿ ಆಗ್ಬೋದು. ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಯಾಕಂದ್ರೆ 4ನೇ ಮನೆಯನ್ನ ಮನಃಶಾಂತಿ ಅಂತ ಹೇಳ್ತೀವಿ. ಈ 4ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಕುತ್ಕೊಂಡ್ರೆ ನೆಮ್ಮದಿ ಇರೋದಿಲ್ಲ, ಏನೋ ಒಂದು ಚಿಂತೆ. ಇನ್ನು ಪಂಚಮಾಧಿಪತಿ ಶುಕ್ರ ಅವನು ಅಷ್ಟಮದಲ್ಲಿ ಕುತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಅಂತ ಏನಿಲ್ಲ. ಯಾಕಂದ್ರೆ ಪಂಚಮಕ್ಕೆ ಇಲ್ಲಿ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಅವ್ನು ಖಂಡಿತ ತೊಂದರೆ ಮಾಡೋದಿಲ್ಲ. ಆದ್ರೆ ಮಿಥುನ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಇರುತ್ತೆ. ಮಕ್ಕಳು ಹಠ ಮಾಡ್ತಿದ್ದಾರೆ, ಮಕ್ಕಳು ಹೇಳದ್ ಮಾತು ಕೇಳ್ತಾ ಇಲ್ಲ, ಏನೋ ಅವರು ನಮ್ಮ ವಿರುದ್ಧವಾದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಟೆನ್ಷನ್ ತಗೊಳ್ತಾರೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಪಂಚಮಾಧಿಪತಿ ಜೊತೆ ಮಂಗಳ ಕುತ್ಕೊಂಡ್ಬಿಟ್ಟ ಅಂತಂದ್ರೆ ಅಲ್ಲಿ ಮಕ್ಕಳು ಹಠ ಮಾಡಕ್ ಶುರು ಮಾಡ್ತಾರೆ. ಚಿಕ್ಕ ಮಕ್ಕಳಾದ್ರೆ, ದೊಡ್ಡವರಾದ್ರೂ ಅಷ್ಟೇನೆ. ನೀವು ಹೇಳಿದ್ದನ್ ಬಿಟ್ಟು ನೀವು ಹೇಳಿದ್ ಯಾವ್ದು ಕೇಳಲ್ಲ, ಅವ್ರದೇ ಆದ ದಾರಿ ನಡೀತಾರೆ. ಆದಷ್ಟು ಈ ಸಂದರ್ಭಗಳನ್ನ ಸ್ವಲ್ಪ ಕೂಲ್ ಆಗಿ ಹ್ಯಾಂಡಲ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ದೊಡ್ಡ ಮಕ್ಕಳಾದ್ರಂತೂ ನೀವು ತುಂಬಾ ವಿರೋಧ ಕಟ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ತಾಳ್ಮೆಯಿಂದ ಸಮಾಧಾನವಾದಕ್ಕೆ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಕೇಳ್ತಾರೋ ಬಿಡ್ತಾರೋ ಅಟ್ಲೀಸ್ಟ್ ನಿಮ್ಮನ್ನ ವಿರೋಧ ಕಟ್ಕೊಳ್ಳಲ್ಲ ಅಥವಾ ನಿಮ್ಮನ್ನ ದ್ವೇಷಿಸೋದಿಲ್ಲ. ನೀವು ಕೆಲವೊಂದ್ಸಲ ಏನಾಗುತ್ತೆ, ಒಂದು 15ರಿಂದ 20 ವರ್ಷದ ಮಕ್ಳು ಏನಿರ್ತಾರಲ್ಲ, ಇವರಿಗೆ ನೀವು ತುಂಬಾ ಜಾಸ್ತಿ ಬೈತಾ ಇದ್ರೆ ನಿಮ್ ಮೇಲಿರುವಂತಹ ಪ್ರೀತಿ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಶತ್ರು ತರ ನೋಡಕ್ ಶುರು ಆಗ್ಬಿಡ್ತಾರೆ. ಕೆಲವು ಸ್ನೇಹಿತರು ಇವುಗಳಿಂದ ಜಾಸ್ತಿ ಫ್ರೆಂಡ್ಶಿಪ್ ಅಲ್ಲಿ ಇದ್ದಂತೂ ಕೆಲವರು ಏನಾದ್ರು ಹೇಳ್ಕೊಟ್ಟಿದ್ದೆಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ಆದಷ್ಟು ಸಮಾಧಾನವಾಗಿ ಪ್ರೀತಿಯಿಂದಾನೇ ಹೇಳೋದಕ್ಕೆ ನೋಡಿ. ಅವಾಗ ಎಲ್ಲೋ ಒಂದ್ ಕಡೆ ನಾವು ತಪ್ಪು ಮಾಡ್ತಿದೀವ, ನಮ್ಮ ಅಪ್ಪ ಅಮ್ಮ ನಾವು ಬೇಜಾರ್ ಮಾಡ್ತಿದೀವಿ ಅಂತ ಅನ್ಸ್ಬೋದು. ಅಟ್ಲೀಸ್ಟ್ ಅದು ಅನ್ಸಿದ್ರೆ ಸರಿ ಆಗ್ಬೇಕು ಅಂತ ಅನ್ಸ್ಬೋದು. ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ. ಹಾಗೆ ನೀವು ಕೋಪ ಮಾಡ್ಕೊಂಡು ಜಗಳ ಮಾಡಕ್ ಹೋಗ್ಬೇಡಿ. ಇನ್ನು 6ನೇ ಮನೆ ಮತ್ತು ಲಾಭಾಧಿಪತಿ ಎರಡು ಆಗಿ ಮಂಗಳ ಅಷ್ಟಮದಲ್ಲಿರೋದ್ರಿಂದ ಭೂಮಿ ವಿಚಾರವಾಗಿ, ಸೈಟ್ ವಿಚಾರವಾಗಿ, ಕೃಷಿ ಭೂಮಿ ಇತ್ಯಾದಿಗಳ ವಿಚಾರವಾಗಿ ಏನು ನಿರ್ಧಾರಗಳನ್ನು ತಗೊಳಕ್ ಹೋಗ್ಬೇಡಿ. ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಕಷ್ಟ ಆಗ್ಬೋದು. ಈ ತಿಂಗಳಲ್ಲಿ ನಿರ್ಧಾರ ತಗೊಳಕ್ ಬೇಡ, ಆಮೇಲೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬಹುದು. ಇನ್ನು ಸಪ್ತಮಾಧಿಪತಿಯಾದಂತಹ ಗುರು ನಿಮ್ಗೆ ಲಾಭದಲ್ಲೇ ಕುತ್ಕೊಂಡಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 7ನೇ ಮನೆ ಅಧಿಪತಿ ತುಂಬಾ ಚೆನ್ನಾಗಿರೋದ್ರಿಂದ ಅಭಿವೃದ್ಧಿ, ಧನ ಲಾಭ ಇದೆಲ್ಲವೂ ಕೂಡ ಇರುತ್ತೆ. ಅಷ್ಟಮಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ. ಅಷ್ಟಮದಲ್ಲಿ ಕುಜ, ಬುಧ ಮತ್ತು ಶುಕ್ರ ಈ 3 ಗ್ರಹಗಳಿದ್ದಾರೆ. 4ನೇ ಮನೆ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರು ಟ್ರಾವೆಲ್ ಮಾಡ್ಬೇಕಾದ್ರೆ, ಅದರಲ್ಲೂ ನೀವೇ ಸ್ವತಃ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 2 ವೀಲರ್ ಅಲ್ಲಿ ಹೋಗ್ತೀರಾ ಅಥವಾ ವಾಹನ ಕಾರಲ್ಲಿ ನೀವೇ ಡ್ರೈವ್ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಸ್ವಲ್ಪ ಎಚ್ಚರಿಕೆ. ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಬಹುದು. ಟ್ರಾಫಿಕ್ ರೂಲ್ಸ್ ಏನಿರುತ್ತೆ ಅದನ್ನ ಫಾಲೋ ಮಾಡಿ. 2 ವೀಲರ್ ನಲ್ಲಿ ಹೋಗುವಂತವ್ರು ತಪ್ಪದೇ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳಿ. ಕಾರ್ನಲ್ಲಿ ಹೋಗುವಂತವ್ರು ಸೀಟ್ ಬೆಲ್ಟ್ ಹಾಕೊಳ್ಳಿ. ಆದಷ್ಟು ನಿಧಾನವಾಗಿ ಪ್ರಯಾಣ ಮಾಡಿ. ನಿಮ್ಗೆ ಎಷ್ಟೇ ಟೆನ್ಷನ್ ಇರಲಿ ಅಥವಾ ಸ್ವಲ್ಪ ಲೇಟ್ ಆಗ್ಬಿಡ್ತಾ ಅದು ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋದು, ಬೇಗ ರೆಡಿ ಆಗೋದು, ಸ್ವಲ್ಪ ಬೇಗ ಹೊರಡೋದನ್ನ ಮಾಡಿ. ಮೃತ್ಯುಂಜಯ ಮಂತ್ರವನ್ನ ಪ್ರತಿದಿನ ಅಟ್ಲೀಸ್ಟ್ ಒಂದು 21 ಸಲ ಜಪ ಮಾಡ್ಕೊಳ್ಳಿ. 21 ಸಲ ಆಗಿಲ್ಲ ಅಂತಂದ್ರೆ 9 ಸಲ ಆದ್ರೂ ಜಪ ಮಾಡ್ಕೊಳ್ಳಿ. ತೊಂದರೆ ಅಂತಲ್ಲ, ಇದು ಹೆದರ್ಸೋಕೋಸ್ಕರ ಹೇಳಲ್ಲ. ದಶಾಭುಕ್ತಿಗಳು ಚೆನ್ನಾಗಿದ್ರೆ ಯಾವ ಸಮಸ್ಯೆನೂ ಆಗಲ್ಲ. ಇಲ್ಲಿ ಗೋಚಾರ ಫಲ ಬಂದಾಗ ಸಣ್ಣ ಪುಟ್ಟದ ಆಗ್ತಾನೆ ಇರುತ್ತಲ್ವಾ. ಆ ಸಣ್ಣ ಪುಟ್ಟದಾದಾಗ್ಲಿ ಏನಾಗುತ್ತೆ ನೋಡಿ, ಈಗ ಬಿದ್ದು ಕೈಯೋ ಕಾಲೋ ಪೆಟ್ಟಾಯ್ತು ಅನ್ಕೊಳ್ಳಿ, ಸುಮ್ಮನೆ ಕೆಲಸಕ್ಕೆ ರಜೆ ಹಾಕ್ಬೇಕಾಗತ್ತೆ, ಒಂದಿಷ್ಟು ಟ್ರೀಟ್ಮೆಂಟ್ ಅಂತ ಹೇಳಿ ಖರ್ಚಾಗತ್ತೆ. ಅನವಶ್ಯಕವಾಗಿ ಯಾಕೆ ಸಮಸ್ಯೆಗಳನ್ನ ದೊಡ್ಡದು ಮಾಡ್ಕೊಳ್ತೀರಾ ಅಂತ ಅಷ್ಟೇ. ಇದಷ್ಟು ಕೆಲವೊಂದು ಪರಿಹಾರಗಳು ಮಾಡ್ಕೊಂಡ್ರೆ ಆಗುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಇನ್ನು ನಿಮ್ಗೆ 9ನೇ ಮನೆಯಲ್ಲಿ ರವಿ 12ನೇ ತಾರೀಕುವರೆಗೂ ಅಷ್ಟಮದಲ್ಲಿ ಇರ್ತಾನೆ. 13ನೇ ತಾರೀಕಿಗೆ 9ನೇ ಮನೆಯಲ್ಲಿ ರವಿ ಮತ್ತೆ ಶನಿ ಇಬ್ರು ಕೂತ್ಕೊಂಡಿರ್ತಾರೆ. ತಂದೆಯ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆಗಳು, ತಂದೆಯ ಆರೋಗ್ಯದಲ್ಲಿ ತೊಂದರೆಗಳು ಬರ್ಬೋದು, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಪ್ರಾಬ್ಲಮ್ಗಳು ಬರ್ಬೋದು, ಅಥವಾ ತಂದೆಯ ತಂದೆ ಜೊತೆ ಯಾವುದೋ ಒಂದು ವಿಚಾರದಲ್ಲಿ ವಾದ ವಿವಾದಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು, ಈ ತರದ್ದೇನೋ ಸಮಸ್ಯೆಗಳಾಗಬಹುದು. ಆದಷ್ಟು ಸ್ವಲ್ಪ ಕೂಲ್ ಆಗಿ ಹ್ಯಾಂಡಲ್ ಮಾಡಿ. ಇನ್ನು ಕೆಲವು ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ನೀವು ಮುಖ್ಯವಾಗಿ ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ, ಈ ತಿಂಗಳು ತಪ್ಪದೆ ಪ್ರತಿದಿನ 1 ಹಿಡಿ ಅವರೆಕಾಳು, ಹಾಗೆ 1 ಹಿಡಿ ಹೆಸರು ಕಾಳು, ಹಾಗೆ 1 ಹಿಡಿ ಅಕ್ಕಿ, ಈ 3 ಧಾನ್ಯವನ್ನ ಪ್ರತಿದಿನ ತೆಗೆದಿಡ್ತಾ ಇರ್ಬೇಕು. ಸಪರೇಟ್ ಡಬ್ಬದಲ್ಲಿ ಅಥವಾ ಕವರ್ನಲ್ಲಿ. 21 ದಿನ ಕಂಟಿನ್ಯೂಸ್ ಆಗಿ ತೆಗೆದಿಟ್ಟು 21ನೇ ದಿನ 3 ಧಾನ್ಯವನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಟುಬಿಡಿ. ಇದರಿಂದ ಮನಃಶಾಂತಿ ಹಾಳಾಗಲ್ಲ, ಮತ್ತೆ ಸಮಾಧಾನ ಸಿಗುತ್ತೆ. ಬುಧ ಮತ್ತೆ ಶುಕ್ರ ಸ್ಟ್ರಾಂಗ್ ಆಗ್ತಾರೆ, ಚಂದ್ರ ಕೂಡ ಸ್ಟ್ರಾಂಗ್ ಆಗೋದ್ರಿಂದ ಮನಸ್ಸು ಮತ್ತು ಮೆದುಳು ಇದಕ್ಕೆ ಆಗುವಂತಹ ಒಂದು ಏನ್ ಹೇಳ್ತೀವಿ, ಅದು ತುಂಬಾ ಸುಸ್ತಾಗ್ತಿದೆ, ಮನಸ್ಸಿಗೆ ಯಾಕೋ ಕಷ್ಟ ಆಗ್ತಿದೆ, ನನ್ನ ಮೆದುಳಿಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ ಅನ್ನುವಂತಹ ಭಾವನೆಗಳು ಕಡಿಮೆ ಆಗುತ್ತೆ. ಇನ್ನು ದಶಮದಲ್ಲಿ ರಾಹು ಇರೋದ್ರಿಂದ ಕೆಲಸದಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತಾ ಇರುತ್ತೆ. ಅದು ಸ್ವಲ್ಪ ಯಾಕೋ ಈ ತಿಂಗಳಲ್ಲಿ ಒಂಚೂರು ಕಷ್ಟ ಅನ್ಸುತ್ತೆ. ನಂಗೆ ಗೊತ್ತಿಲ್ಲದೆ ಇರೋ ಕೆಲಸ ಕೊಟ್ಬಿಟ್ಟಿದ್ದಾರೆ, ಅಥವಾ ನನ್ಗೆ ಇಷ್ಟು ದಿನ ಇದ್ದಿದ್ದ ಕೆಲಸಕ್ಕಿಂತ ಈಗ ಯಾಕೋ ಕೆಲಸ ತುಂಬಾ ಕಷ್ಟ ಆಗ್ತಿದೆ, ಈ ತರ ಅನ್ಸೋಕ್ ಶುರುವಾಗುತ್ತೆ. ಲಾಭದಲ್ಲಿ ಇಲ್ಲಿ ಗುರು ಇದ್ದಾನೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಮಾತ್ರ ಚೆನ್ನಾಗಿದೆ. ನಿಮ್ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿದ್ರು, ಪಂಚಮಾಧಿಪತಿ ಅಷ್ಟಮದಲ್ಲಿದ್ರು ಕೂಡ ಪಂಚಮವನ್ನ ಗುರು ನೋಡ್ತಾ ಇರೋದ್ರಿಂದ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ. ಹಾಗೆ ಎಜುಕೇಶನ್ ಸ್ಥಳ ಅಂತ ಏನ್ ಹೇಳ್ತೀವಿ, ಶಾಲೆ ಅಥವಾ ಕಾಲೇಜ್ಗಳಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಆದ್ರೆ ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಮಿತ್ರರ ಜೊತೆ ಜಗಳಗಳಾಗಬಹುದು. ಚಿಕ್ಕ ಮಕ್ಕಳಾದ್ರೂ ಅಷ್ಟೇ, ದೊಡ್ಡವರಾದ್ರೂ ಅಷ್ಟೇ, ಜಗಳಗಳು ದೊಡ್ಡದಾದಾಗ ಏನ್ ಬೇಕಾದ್ರೂ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಜಾಸ್ತಿ ಮಾತಿಗೆ ಹೋಗಬಾರ್ದು. ನೀವಾಯ್ತು, ನಿಮ್ಮ ವಿದ್ಯಾಭ್ಯಾಸ ಆಯ್ತು, ಇದ್ರ ಕಡೆಗೆ ಮಾತ್ರ ಗಮನ ಕೊಟ್ಬಿಡಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲ ಅಂತ ಹೇಳ್ಬೋದು. ಸ್ವಲ್ಪ ಒಳ್ಳೇದು ಇದೆ, ಸ್ವಲ್ಪ ಸಮಸ್ಯೆಗಳು ಇದೆ. ಹಾಗಾಗಿ ಪರಿಹಾರಗಳು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ
ತೃತೀಯ ಭಾವದಲ್ಲಿ ಕೇತು ಇರ್ತಾನೆ, 3ನೇ ಮನೆಯಲ್ಲಿ. 9ನೇ ಮನೆಯಲ್ಲಿ ರಾಹು ಇರ್ತಾನೆ. ಹಾಗಾಗಿ ರಾಹು 9ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಈ ದೈವ ಕಾರ್ಯಗಳು, ದೇವಸ್ಥಾನಕ್ಕೆ ಹೋಗೋದು, ಇದೆಲ್ಲ ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ, ಅಂದ್ರೆ ಓಡಾಟ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿ 9ನೇ ಮನೆ ಅಧಿಪತಿ ದಶಮದಲ್ಲಿದ್ದಾನೆ. ಆ ಕಾರ್ಯಗಳು ಆಗ್ಲೇಬೇಕು ಅನ್ನೋದು ಗುರುವಿನ ಒಂದು ಅನುಗ್ರಹ ಆಗಿರುತ್ತೆ, ಅವನ ಒಂದು ಉದ್ದೇಶ ಆಗಿರುತ್ತೆ. ಹಾಗಾಗಿ 9ನೇ ಮನೆಯಲ್ಲಿ ರಾಹು ಇದ್ದಾಗ ಸ್ವಲ್ಪ ಸಹಜವಾಗಿ ಈ ಪ್ರಯಾಣಗಳೆಲ್ಲ, ಅಂದ್ರೆ ದೈವ ಕಾರ್ಯಕ್ಕೋಸ್ಕರ, ದೇವಸ್ಥಾನಗಳಿಗೋಸ್ಕರ ಪ್ರಯಾಣ ಮಾಡುವಂತದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಈ ತಿಂಗಳಲ್ಲಿ ಕೂಡ ಪ್ರಯಾಣ ಮಾಡ್ತೀರ. ಇನ್ನು ನಿಮ್ಮ ರಾಶಿಯಿಂದ ಚತುರ್ಥಾಧಿಪತಿ ಆದಂತಹ ಶುಕ್ರನು ಸಪ್ತಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಶುಕ್ರ ನಿಮ್ಗೆ ಲಾಭಾಧಿಪತಿಯಾಗಿ ಹಾಗೆ ಚತುರ್ಥಾಧಿಪತಿಯಾಗಿ ಸಪ್ತಮದಲ್ಲಿರೋದ್ರಿಂದ ಪ್ರಾಪರ್ಟಿ ವಿಚಾರ, ಆಸ್ತಿ ವಿಚಾರ, ಮನೆ ವಿಚಾರವಾಗಿ, ಭೂಮಿ ವಿಚಾರವಾಗಿ ನೀವೇನೇ ನಿರ್ಧಾರಗಳನ್ನ ತಗೊಂಡು ಕೂಡ ಇದು ತುಂಬಾ ಒಳ್ಳೆ ಟೈಮ್ ಈ ತಿಂಗಳು. ಯಾಕಂದ್ರೆ 7ನೇ ಮನೆಯಲ್ಲಿದ್ದಾಗ ಶುಕ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಆ ಕೆಲಸಗಳು ಸಕ್ಸಸ್ ಆಗುವ ಹಾಗೆ ಮಾಡ್ತಾನೆ. ಹಾಗೆ ಮನಸ್ಸಿಗೂ ಕೂಡ ಸ್ವಲ್ಪ ಖುಷಿ ಇರುತ್ತೆ. ಹಾಗೆ ಈ ವಿಚಾರವಾಗಿ, ಅಂದ್ರೆ ಈ ಒಂದು ಆಸ್ತಿ ವಿಚಾರವಾಗಿ, ಏನೋ ಕಾಗದ ಪತ್ರಗಳ ವಿಚಾರ, ಆಸ್ತಿ ತಗೊಳ್ಳುವಂಥದ್ದು, ಮಾರುವಂಥದ್ದು, ಈ ವಿಚಾರವಾದ ಓಡಾಟ ಆಗಿರ್ಬೋದು, ಇವುಗಳ ವಿಚಾರದಲ್ಲಿ ಸ್ವಲ್ಪ ದುಡ್ಡನ್ನು ಕೂಡ ನೀವು ಖರ್ಚು ಮಾಡ್ತೀರಾ ಈ ತಿಂಗಳಲ್ಲಿ. ಇನ್ನು ನಿಮ್ಗೆ ಧನಸ್ಥಾನಾಧಿಪತಿಯಾದಂತಹ ರವಿ 12ನೇ ತಾರೀಕುವರೆಗೂ ಮಕರ ರಾಶಿಯಲ್ಲಿ ಇರ್ತಾನೆ. ಅಲ್ಲಿವರೆಗೂ ಹಣಕಾಸಿನ ವಿಚಾರದಲ್ಲಿ ತುಂಬಾ ಮುಗ್ಗಟ್ಟು ಅಂತ ಏನು ಕಂಡು ಬರೋದಿಲ್ಲ. ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತ ಅನಿಸ್ತಾ ಇರುತ್ತೆ. 13ನೇ ತಾರೀಕಿಗೆ ರವಿ ಅಷ್ಟಮಕ್ಕೆ ಹೋಗ್ತಾನೆ. ಅದಾದ್ಮೇಲೆ ಏನಾಗುತ್ತೆ, ನಿಮ್ಗೆ ದುಡ್ಡು ಖರ್ಚುಗಳು ಸಡನ್ ಆಗಿ ಬರ್ತಾ ಇರುತ್ತೆ. ಅಂದ್ರೆ ನೀವು ಇನ್ನೂ ಯೋಚನೆ ಮಾಡಿರೋದಿಲ್ಲ ಈ ತರ ಎಲ್ಲ ಖರ್ಚುಗಳು ಆಗ್ಬಹುದು ಅಂತ. ಆದ್ರೆ ನಿಮ್ಗೆ ಆಕಸ್ಮಿಕ ಖರ್ಚುಗಳು ಕುಟುಂಬದಲ್ಲಿ ಬರುವಂತದ್ದು, ಬೇರೆ ಬೇರೆ ವಿಚಾರಗಳಿಗೆ ಸಡನ್ ಖರ್ಚುಗಳು ಬರೋದ್ರಿಂದ ದುಡ್ಡು ವ್ಯಯ ಆಗೋದಕ್ಕೆ ಶುರುವಾಗುತ್ತೆ, ಹೆಚ್ಚಾಗಿ ವ್ಯಯ ಆಗೋದಕ್ಕೆ ಶುರುವಾಗುತ್ತೆ. ಇನ್ನು ನಿಮ್ಗೆ ಪಂಚಮಾಧಿಪತಿಯಾದಂತಹ ಮಂಗಳ ಪಂಚಮ ಹಾಗೂ ದಶಮಾಧಿಪತಿಯಾಗಿ 7ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ ಹೆಚ್ಚಿನ ಒಂದು ಲಾಭವನ್ನ ಈ ಒಂದು ತಿಂಗಳಲ್ಲಿ ಕಾಣ್ತೀರಾ ಅಂತ ಹೇಳ್ಬೋದು. ಹಾಗೆ 7ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಮಕ್ಕಳ ಒಂದು ವಿಚಾರ, ಮಕ್ಕಳ ಎಜುಕೇಶನ್ ಆಗಿರಬಹುದು, ಮಕ್ಕಳ ಒಂದು ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಲ್ಲಿ ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ, ಅಥವಾ ಅವರ ನಡವಳಿಕೆಗಳು, ಅಥವಾ ಅವರು ದೊಡ್ಡ ಮಕ್ಕಳಾಗಿದ್ರೆ ಅವರ ಉದ್ಯೋಗದಲ್ಲಿ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ಹೀಗೆ ಮಕ್ಕಳ ವಿಚಾರದಲ್ಲಿ ಒಂದು ಖುಷಿ ಮತ್ತೆ ಸಂತೋಷ ಕರ್ನಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಇರುತ್ತೆ. ಇನ್ನು ಭೂಮಿ ವಿಚಾರದಲ್ಲಿ ನೀವೇನೇ ಒಂದು ನಿರ್ಧಾರ ತಗೊಂಡ್ರು ತುಂಬಾ ಒಳ್ಳೆ ಸಮಯ. ಯಾಕಂದ್ರೆ ಮಂಗಳ ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ನಿಮ್ಮ ರಾಶಿಗೆ ಅವನು ಯೋಗಕಾರಕನಾಗಿರೋದ್ರಿಂದ ಬಹಳ ಶುಭ ಫಲವನ್ನ ಕೊಡ್ತಾನೆ. ಆಸ್ತಿ ಖರೀದಿ ಮಾಡುವಂತದ್ದಾಗಿರ್ಬೋದು, ಸೇಲ್ ಮಾಡುವಂತದ್ದಾಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಸೈಟ್ ಅಂದ್ರೆ ಭೂಮಿ, ಅಂದ್ರೆ ಕೃಷಿ ಭೂಮಿ ಆಗಿರ್ಬೋದು, ಸೈಟ್ ಆಗಿರ್ಬೋದು, ನಿವೇಶನ ಇತ್ಯಾದಿಗಳು. ಯಾಕಂದ್ರೆ ಇಲ್ಲಿ ಭೂಮಿ ಅಂತ ತಗೊಂಡ್ರೆ ಭೂಮಿ ಪುತ್ರ ಮಂಗಳ, ಅದಕ್ಕೆಲ್ಲ ಆ ವಿಚಾರದಲ್ಲಿ ಎಲ್ಲಾ ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಮಂಗಳನ ಅನುಗ್ರಹ ಬೇಕೇ ಬೇಕಾಗುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಒಳ್ಳೇದ್ ಮಾಡ್ತಾನೆ. ಇನ್ನು ಷಷ್ಠಾಧಿಪತಿ ಹಾಗೆ ಭಾಗ್ಯಾಧಿಪತಿ ಎರಡೂ ಆಗಿರ್ತಕ್ಕಂಥ ಗುರು ದಶಮದಲ್ಲಿ ಕುತ್ಕೊಂಡಿರೋದ್ರಿಂದ ಕರ್ನಾಟಕ ರಾಶಿಯವರು ಯಾರೆಲ್ಲ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅದು ದೊಡ್ಡ ಕಂಪನಿ ಆಗಲಿ ಸಣ್ಣ ಕಂಪನಿ ಆಗಲಿ, ಒಂದು ಬೇರೆ ಬೇರೆ ಫ್ಯಾಕ್ಟರಿ ಆಗಿರ್ಬೋದು, ಇಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ದಶಮದಲ್ಲಿ ಗುರು ಇರೋದ್ರಿಂದ ನಿಮ್ಮ ಗೌರವ, ಮರ್ಯಾದೆ, ಪ್ರತಿಷ್ಠೆಯನ್ನ ಗುರು ಹೆಚ್ಚು ಮಾಡ್ತಾನೆ. ನಿಮ್ಮ ಕೆಲಸಗಳು ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಮಂಗಳ ನೋಡ್ತಾ ಇರೋದ್ರಿಂದ ನಿಮ್ ಕೆಲಸಗಳು ಯಾವ್ದು ಕಷ್ಟ ಆಗೋದಿಲ್ಲ, ಆರಾಮಾಗಿ ನಿಮ್ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತೀರಾ, ಜವಾಬ್ದಾರಿಗಳನ್ನ ನಿಭಾಯಿಸ್ತೀರಾ ಅಂತಾನೆ ಹೇಳ್ಬೋದು. ಹಾಗಾಗಿ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ 12ನೇ ತಾರೀಕುವರೆಗೂ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ 13ನೇ ತಾರೀಕಿನ ನಂತರ ರವಿ ಕುಂಭರಾಶಿ ಪ್ರವೇಶ ಮಾಡೋದ್ರಿಂದ ಶನಿ ಜೊತೆ ಕುತ್ಕೋತಾನಲ್ಲ, ಆ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಪೆಂಡಿಂಗ್ ಆಗುತ್ತೆ ಅಷ್ಟೇ, ಬೇರೆ ಏನೂ ತೊಂದರೆ ಆಗೋದಿಲ್ಲ, ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಆ ಪೆಂಡಿಂಗ್ ಯಾಕಾಗುತ್ತೆ ಅಂದ್ರೆ ನೀವು ಕೆಲಸ ಶುರು ಮಾಡ್ತಿದ್ದಂಗೆ ಏನೋ ಒಂದು ವಿಘ್ನಗಳು ಬರುತ್ತೆ, ಅಥವಾ ನಿಮ್ಗೆ ಗೊತ್ತಿಲ್ಲದೆ ಇರೋ ಕೆಲಸಗಳು ಕೊಟ್ಬಿಡ್ತಾರೆ, ಅದನ್ನ ಕಲ್ತು ಮಾಡ್ಬೇಕು, ಅಥವಾ ಆ ಕೆಲಸ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಯಾವುದೋ ಒಂದು ಕಾರಣಕ್ಕೆ ಸ್ವಲ್ಪ ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಇದು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡುವಂತವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಇನ್ನು ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಎರಡೂ ಆಗಿ ಶನಿಯು ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ಕುಟುಂಬ ಸ್ಥಾನ ನೋಡೋದ್ರಿಂದ ಎಷ್ಟು ದುಡ್ಡು ಬಂದ್ರು ದಾರಿದ್ರ್ಯನ ತಪ್ತಾ ಇಲ್ವಲ್ಲ ಅನ್ನೋ ಹಾಗೆ ಎಷ್ಟು ಲಾಭ ಗಳಿಸ್ತೀರಾ, ಎಷ್ಟು ದುಡಿತೀರಾ, ಆದ್ರೆ ದುಡ್ಡು ಮಾತ್ರ ಕೈಯಲ್ಲಿ ಉಳಿತಾ ಇಲ್ಲ. ಫ್ಯಾಮಿಲಿಗೋಸ್ಕರ ಆಗಿರ್ಬಹುದು ಅಥವಾ ಇನ್ಯಾರಿಗೋಸ್ಕರ ದುಡ್ಡು ಖರ್ಚು ಮಾಡ್ತಾನೆ ಇರ್ಬೇಕಾಗತ್ತೆ. ಇದು ಅಷ್ಟಮ ಶನಿ ಕೊಡುವಂತಹ ಫಲಗಳಲ್ಲಿ ಇದು ಕೂಡ ಒಂದು, ಕೈಯಲ್ಲಿ ದುಡ್ಡು ಉಳಿಯೋದಕ್ಕೆ ಬಿಡೋದಿಲ್ಲ. ಆದ್ರೆ ಗುರುವಿನ ಅನುಗ್ರಹ ಇದೆ, ದಶಮದಲ್ಲಿ ಗುರು ಇದ್ದಾನೆ. ಹಾಗೆ ಈ ತಿಂಗಳಲ್ಲಿ ಶುಕ್ರ ನೋಡ್ತಾ ಇದ್ದಾನೆ ನಿಮ್ಮ ರಾಶಿಯನ್ನ, ಮಂಗಳ ನೋಡ್ತಾ ಇದ್ದಾನೆ. ಹಾಗಾಗಿ ಎಷ್ಟೇ ಖರ್ಚುಗಳು ಬಂದ್ರೂ ಕೂಡ ನಿಭಾಯಿಸುವಂತಹ ಶಕ್ತಿಯನ್ನು ಕೂಡ ಈ ಗ್ರಹಗಳು ಕೊಡ್ತಾರೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಚೆನ್ನಾಗಿದೆ, ಅದರಲ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಇನ್ನೂ ಚೆನ್ನಾಗಿದೆ. ಇನ್ನು ದಶಮಾಧಿಪತಿ 7ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಒಂದು ಉದ್ಯೋಗಕ್ಕೆ, ನಿಮ್ಮ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಆಪ್ತರಾಗಿರ್ಬೋದು, ಅವರುಗಳಿಂದ ಕೂಡ ತುಂಬಾ ಸಹಾಯ ಸಿಗುತ್ತೆ. ಅಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಅವರಿಂದ ಸಹಾಯ ಸಿಗುತ್ತೆ. ಬಂಧುಗಳ ಮನೆಗೆ ಪ್ರಯಾಣ ಮಾಡುವಂಥದ್ದು ಅಥವಾ ಸ್ನೇಹಿತರ ಮನೆಗೆ ಪ್ರಯಾಣ ಮಾಡುವಂಥದ್ದು, ಸ್ನೇಹಿತರನ್ನ ಮೀಟ್ ಮಾಡುವಂಥದ್ದು ಈ ತಿಂಗಳಲ್ಲಿ ಸಹಜವಾಗಿ ಆಗುತ್ತೆ. ಇನ್ನು ಲಾಭಾಧಿಪತಿಯಾದಂತಹ ಶುಕ್ರ 7ನೇ ಮನೆಗೆ ಕೂತ್ಕೊಂಡಿರೋದ್ರಿಂದ ಕಲೆಗೆ ಸಂಬಂಧಪಟ್ಟಂತಹ ವೃತ್ತಿಯನ್ನ ಮಾಡುವಂತವ್ರಿಗೆ, ಅಥವಾ ಸ್ವಂತ ಬಿಸ್ನೆಸ್ ಯಾವ್ದಾದ್ರು ವಸ್ತುಗಳನ್ನ ಸೇಲ್ ಮಾಡುವಂತದ್ದು, ಸೌಂದರ್ಯ ವರ್ಧಕಗಳ ಒಂದು ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗಂತೂ ತುಂಬಾನೇ ಚೆನ್ನಾಗಿದೆ. ಶುಕ್ರ 7ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ
ಲಾಭ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲವೂ ಶುಭ ಫಲಗಳು. ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ, ಸ್ವಂತ ಉದ್ಯೋಗದಲ್ಲಿ ಚೆನ್ನಾಗಿದೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಒಳ್ಳೇದು, ಸ್ವಲ್ಪ ಅಶುಭ ಫಲ ಎಲ್ಲವೂ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ತಗೊಂಡಾಗ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಇಲ್ಲಿ ಪಂಚಮಾಧಿಪತಿಯ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಯತ್ನವನ್ನ ಮಾಡುವಂತದ್ದು, ಹಾರ್ಡ್ ವರ್ಕ್ ಮಾಡುವಂತದ್ದು ಇರುತ್ತೆ. ಈ ತಿಂಗಳಲ್ಲಿ ಓದ್ಬೇಕು ಅನ್ನೋ ಜವಾಬ್ದಾರಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ರಾಹುವಿನ ಒಂದು ಪ್ರಭಾವ ಇದ್ರೂ ಕೂಡ ಇಲ್ಲಿ ಕುಜನೇ ತುಂಬಾ ಪ್ರಬಲನಾಗಿರೋದ್ರಿಂದ ಓದ್ಬೇಕು ಅನ್ನೋ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಪರೀಕ್ಷೆಗಳನ್ನ ಬರಿತಾ ಇರುವಂತವ್ರಿಗೆ ಈ ತಿಂಗಳಲ್ಲಿ ನಿಮ್ಮ ಪರೀಕ್ಷೆಗಳಲ್ಲಿ ತುಂಬಾ ಆತ್ಮವಿಶ್ವಾಸದಿಂದ ಚೆನ್ನಾಗಿ ಬರೆದು ಹೆಚ್ಚು ಅಂಕಗಳನ್ನ ಗಳಿಸುವಂತ ರೀತಿಯಲ್ಲಿ ಆಗುತ್ತೆ. ಆದ್ರೆ ಒಂದೇ ಒಂದು ವಿಚಾರದಲ್ಲಿ ಕರ್ನಾಟಕ ರಾಶಿಯವರಿಗೆ ಸ್ವಲ್ಪ ಟೈಮ್ ಅಷ್ಟು ಚೆನ್ನಾಗಿಲ್ಲ. ಕುಟುಂಬ ಸ್ಥಾನವನ್ನ ರವಿ ಶನಿ ಇಬ್ರು ನೋಡ್ತಾ ಇರ್ತಾರೆ. ಅಂದ್ರೆ 13ನೇ ತಾರೀಕಿನ ನಂತರ ಅಲ್ಲಿಗೆ ರವಿ ಶನಿ ಇಬ್ರು ಒಟ್ಟಿಗೆ ಇದ್ದಾರೆ ಅಂತಂದ್ರೆ ಕುಟುಂಬ ಸ್ಥಾನಾಧಿಪತಿ ಶನಿ ಜೊತೆ ಇದ್ದಾನೆ ಅಂದ್ರೆ ಕುಟುಂಬದಲ್ಲಿ ಸ್ವಲ್ಪ ಜಗಳಗಳಾಗ್ಬಹುದು, ವಾದ ವಿವಾದಗಳಾಗ್ಬಹುದು. ಯಾಕೆ ಈ ಮಾತು ಹೇಳ್ತಾ ಇದ್ರೆ ಮಾತಿನ ಸ್ಥಾನಾಧಿಪತಿ ರವಿ ಅಷ್ಟಮಕ್ಕೆ ಹೋದಾಗ ಮಾತಿನಿಂದಲೇ ಕಷ್ಟಗಳು, ನಿಮ್ಮ ಮಾತಿನಿಂದಲೇ ಸಮಸ್ಯೆಗಳನ್ನ ತಂದಿಟ್ಕೊಳ್ತೀರಾ. ಏನ್ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇದ್ದರೆ ಏನೋ ಹೇಳಕ್ ಹೋಗಿ ಮತ್ತೇನೋ ಹೇಳಿ ಮನೆಯಲ್ಲಿ ಸಮಸ್ಯೆಗಳನ್ನ ತಂದಿಟ್ಕೊಳ್ತೀರಾ. ಸಪ್ತಮದಲ್ಲಿ ಕುಜ ಇರೋದು ಕೆಲವೊಂದು ವಿಚಾರದಲ್ಲಿ ಎಷ್ಟು ಶುಭವೋ ಸಂಸಾರದ ವಿಚಾರದಲ್ಲಿ ಅವನು ಅಷ್ಟೇ ಅಶುಭ ಫಲವನ್ನ ಕೊಡ್ತಾನೆ. ಅದಕ್ಕೆ ಹೇಳೋದು ಮಂಗಳ ದೋಷ ಅಂತ ಹೇಳಿ. ಕೆಲವೊಂದು ಜ್ಯೋತಿಷಿಗಳ ವಾದ ಏನಪ್ಪಾ ಅಂತಂದ್ರೆ, ಅಂದ್ರೆ ಕೆಲವೊಂದು ಬರ್ದಿರೋ ಜ್ಯೋತಿಷ್ಯದ ವಿಚಾರದಲ್ಲಿ ಬರ್ದಿರುವಂತ ಪುಸ್ತಕಗಳು, ಕೆಲವೊಂದು ಪುಸ್ತಕಗಳಲ್ಲಿ ಏನ್ ಕೊಡ್ತಾರೆ ಅಂತಂದ್ರೆ ಈ ಕರ್ಕಾಟಕ ರಾಶಿಯವರಿಗೆ ಕುಜ ದೋಷ ಇಲ್ಲ, ಮಕರ ರಾಶಿಯವರಿಗೆ ಕುಜ ದೋಷ ಇಲ್ಲ. ಯಾಕಂದ್ರೆ ಮಕರ ರಾಶಿಯಲ್ಲಿ ಕುಜ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗ್ತಾನೆ, ಅದು ಅವನ ಉಚ್ಚ ಸ್ಥಾನ, ಅದಕ್ಕೆ ಇಲ್ಲ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕುಜ ಯೋಗಕಾರಕ, ಹಾಗಾಗಿ ಅವನು ಕುಜ ದೋಷ ಕೊಡಲ್ಲ ಅಂತ. ಆದರೆ ಹಲವಾರು ಜಾತಕಗಳನ್ನ ನೋಡಿರುವಂತಹ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನೋಡೋದಾದ್ರೆ ಎಲ್ಲಾ ರಾಶಿಯವರಿಗೂ ಕುಜ ದೋಷ ಇರುತ್ತೆ. ಅಂದ್ರೆ ಅದು ಗೋಚಾರದಲ್ಲಿ ಸೃಷ್ಟಿಯಾಗಿದೆಯಾ ಇಲ್ಲ ಇಲ್ಲ, ಅದು ನಿಮ್ ಜಾತಕದಲ್ಲಿ ಇದ್ರೆ ಈ ಗೋಚಾರ ಫಲ ಈ ರೀತಿ ಬಂದಾಗ ಅದರದ್ದು ಪ್ರಭಾವ ಜಾಸ್ತಿ ಆಗುತ್ತೆ. ಸದ್ಯಕ್ಕೆ ಈ ತಿಂಗಳು ಪೂರ್ತಿ 7ನೇ ಮನೆಯಲ್ಲಿ ಕುಜ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಕುಜ ಅಂದ್ರೆ ಕಲಹಪ್ರಿಯ, ಅವ್ನು ಕೋಪ ಸಿಟ್ಟು ಜಾಸ್ತಿ ಮಾಡ್ತಾನೆ, ಆತರ ಪಟ್ಟು ಏನಾದ್ರು ತೊಂದರೆ ಮಾಡ್ಕೊಳ್ಳೋದಕ್ಕೆಲ್ಲ ಮಂಗಳನೇ ಕಾರಕನಾಗಿರ್ತಾನೆ. ಹಾಗಾಗಿ ಈಗಾಗಲೇ ಕರ್ನಾಟಕ ರಾಶಿಯವರಿಗೆ ಮ್ಯಾರೇಜ್ ಲೈಫ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ವೈವಾಹಿಕ ಜೀವನದಲ್ಲಿ ಜಗಳಗಳಿದೆ, ಮನಸ್ತಾಪಗಳಿದೆ ಅಂದ್ರೆ ಈ ತಿಂಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗ್ಬೋದು. ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ನಿಮ್ಮ ಮಾತಿನಿಂದನೇ ಜಾಸ್ತಿ ಆಗ್ಬೋದು. ನೀವು ಆದಷ್ಟು ಮಾತಿನ ಕಡೆಗೆ ಗಮನ ಕೊಡಿ. ನಾನು ಏನ್ ಮಾತಾಡ್ತಾ ಇದ್ದೀನಿ, ಈಗ ಮಾತಾಡ್ಬೋದಾ ಬೇಡವಾ ಅನ್ನೋದ್ರ ಕಡೆಗೆ ಹೆಚ್ಚು ಗಮನ ಕೊಡಿ. ಯಾಕಂದ್ರೆ ಇಲ್ಲಿ ವಾಕ್ಸ್ಥಾನಾಧಿಪತಿ ರವಿ ಜೊತೆ ಶನಿ ಇದ್ದಾಗ ಏನ್ ಮಾಡ್ತಾನೆ ಅಂದ್ರೆ, ಶನಿ ಏನ್ ಮಾಡ್ತಾನೆ ಅಂದ್ರೆ ಸುಮ್ನೆ ಇರ್ತಾರೆ, ಏನೋ ಪೆದ್ದಂಗೆ ಏನೋ ಮಾತಾಡುವಾಗ ಮಾಡ್ತಾನೆ. ಅಷ್ಟು ಕಷ್ಟ. ನಿಮ್ಮ ಮಾತಿಂದಲೇ ಸಂಬಂಧಗಳನ್ನ ದೂರ ಮಾಡ್ಕೊಳ್ಳೋ ಹಾಗೆ ಮಾಡ್ತಾನೆ. ಇದು ಅಷ್ಟಮ ಶನಿಯ ಮತ್ತೊಂದು ಪ್ರಭಾವ. ಅಷ್ಟಮ ಶನಿ ಬಂದಾಗ ಏನೇನೆಲ್ಲ ಸಮಸ್ಯೆ ಕೊಡ್ತಾನೆ, ಅದರಲ್ಲಿ ಸಂಬಂಧಗಳನ್ನ ದೂರ ಮಾಡ್ಕೊಳ್ಳೋದು, ಸಂಸಾರದಲ್ಲಿ ತೊಂದರೆಗಳಾಗುವಂಥದ್ದು, ಕುಟುಂಬದಲ್ಲಿ ಜಗಳಗಳು ಮನಸ್ತಾಪಗಳಾಗೋದು, ಇದೆಲ್ಲ ಆಗೋ ತರ ಮಾಡ್ತಾನೆ. ಅದಕ್ಕೆ ಮೂಲ ಕಾರಣ ಇಲ್ಲಿ ಏನಂದ್ರೆ ಈ ತಿಂಗಳಲ್ಲಿ ಮಾತಿನಿಂದ ಸಮಸ್ಯೆಗಳು ಬರೋ ಸಾಧ್ಯತೆ ಇರೋದ್ರಿಂದ ಎಷ್ಟು ಸಾಧ್ಯವೋ ಅಷ್ಟು ಸಮಾಧಾನವಾಗಿರಿ. ಕೋಪ ಬಂದ್ರೆ ಕಡಿಮೆ ಮಾಡ್ಕೊಳ್ಳಿ, ಆದಷ್ಟು ಸಮಾಧಾನ ತಂದ್ಕೊಳ್ಳಿ. ಕೋಪವನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಧ್ಯಾನ ಮಾಡುವಂಥದ್ದು. ಆ ಟೈಮ್ ಅಲ್ಲಿ ನಿಮ್ಗೆ ಸಿಟ್ಟು ಬಂದ್ರು ಕೂಡ ಆ ಜಾಗ ಬಿಟ್ಟು ಹೊರಟೋಗಿ. ನಿಮ್ಗೆ ಸುಮ್ಮನೆ ಇರೋಕ್ಕೂ ಆಗ್ತಾ ಇಲ್ಲ ಅನ್ಸುತ್ತೆ, ಜಾಗ ಬಿಟ್ಟು ಸ್ವಲ್ಪ ಹೊತ್ತು ಬೇರೆ ಕಡೆ ಎಲ್ಲಾದ್ರೂ ಹೊರಟೋಗ್ಬಿಡಿ, ಆ ಸ್ಥಳ ಬಿಟ್ಟು ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಬನ್ನಿ. ಆದಷ್ಟು ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ತೊಂದರೆ ಆಯ್ತು ಅಂದ್ರೆ, ಶುರು ಆಯ್ತು ಅಂದ್ರೆ ಅದನ್ನ ಸಾಲ್ವ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅಷ್ಟಮ ಶನಿ ಪ್ರಭಾವ ಅಲ್ವಾ, ಯಾವ್ಯಾವ ತರ ಸಮಸ್ಯೆಗಳು ಬರುತ್ತೋ ಹೇಳಕ್ಕಾಗಲ್ಲ. ಅದರಲ್ಲೂ ಸಾಂಸಾರಿಕ ಜೀವನದಲ್ಲಿ ಈಗಾಗಲೇ ತೊಂದರೆ ಇದೆ ಅನ್ನೋಂಥವ್ರು ಎಷ್ಟು ಸಾಧ್ಯವೋ ಅಷ್ಟು ಸಮಾಧಾನವಾಗಿರ್ಬೇಡಿ. ಇದು ಒಂದು ವಿಚಾರದಲ್ಲಿ ಮಾತ್ರ ಕರ್ನಾಟಕ ರಾಶಿಯವರು ಹುಷಾರಾಗಿರ್ಬೇಕು. ಮತ್ತೆ ನೀವು ಮಾಡ್ಬೇಕಾಗಿರೋ ಕೆಲವೊಂದು ಪರಿಹಾರ ಏನಂದ್ರೆ, ಈ ತಿಂಗಳಿನಲ್ಲಿ ಪ್ರತಿ ಸೋಮವಾರ ಅಕ್ಕಿ ದಾನ ಮಾಡಿ, ಈಶ್ವರನ ದೇವಸ್ಥಾನಕ್ಕೆ ಅಕ್ಕಿ ಕೊಡಿ. ಇದರಿಂದ ನಿಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ. ಮತ್ತೆ ಯಾವ ಟೈಮಲ್ಲಿ ನಾನು ಹೇಗಿರ್ಬೇಕು ಅನ್ನೋ ಎಲ್ಲಾ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಆದಿತ್ಯ ಹೃದಯ ಮಂತ್ರವನ್ನ ತಪ್ಪದೆ ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ಸೂರ್ಯ ಸ್ಟ್ರಾಂಗ್ ಆಗ್ತಾನೆ. ಯಾವ ರೀತಿ ಮಾತಾಡ್ಬೇಕು, ಈಗ ಮಾತಾಡ್ಬೇಕೋ ಬೇಡವೋ ಅದೆಲ್ಲವನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತೀರಾ. ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಯು ಈ ತಿಂಗಳಲ್ಲಿ 12ನೇ ತಾರೀಕುವರೆಗೂ ಮಕರ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅಲ್ಲಿವರೆಗೂ ಹೆಂಗಪ್ಪ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಸ್ವಲ್ಪ ತುಂಬಾ ಕಷ್ಟ ಅನಿಸ್ತಿದೆ, ತುಂಬಾ ಪ್ರೆಷರ್ ಅನಿಸ್ತಾ ಇದೆ, ಪದೇ ಪದೇ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ, ಎಷ್ಟು ಕೆಲಸ ಮಾಡಿದ್ರು ಕೂಡ ನನಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಅಂದ್ರೆ ಕೆಲಸ ಮುಂದುವರಿತಾ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ವಿಪರೀತ ಟೆನ್ಷನ್, ತುಂಬಾ ಹಾರ್ಡ್ ವರ್ಕ್, ತುಂಬಾ ಅಂದ್ರೆ ಕೊಟ್ಟಿರೋ ಕೆಲಸ ಮುಗಿಸೋದಕ್ಕಾಗಲ್ಲ, ಆದ್ರೆ ಮಾಡ್ಲೇಬೇಕು. ಆತರ ತುಂಬಾ ಕೆಲಸದಲ್ಲಿ ಒತ್ತಡಗಳಿರುತ್ತೆ. 13ನೇ ತಾರೀಕಿಗೆ ರವಿ 7ನೇ ಮನೆಗೆ ಹೋಗ್ತಾನೆ, ಕುಂಭ ರಾಶಿಗೆ. ಅದಾದ ಮೇಲೆ ಕೆಲಸದ ಒತ್ತಡ ಕಡಿಮೆ ಆಗತ್ತಾ? ಕಡಿಮೆ ಆಗತ್ತೆ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಆಗಲ್ಲ. ಯಾಕಂದ್ರೆ ಶನಿ ಜೊತೆ ಕುತ್ಕೊಂಡಿರೋದ್ರಿಂದ ಕೆಲಸ ಕಡಿಮೆ ಇರುತ್ತೆ, ಆದ್ರೂ ಬೇಗ ಮುಗಿಯಲ್ಲ. ಅಂದ್ರೆ 12ನೇ ತಾರೀಕುವರೆಗೂ ಕೆಲಸ ಜಾಸ್ತಿ,
ಹಂಗಾಗಿ ನಿಮ್ಗೆ ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ. ಆದ್ರೆ 13ನೇ ತಾರೀಕಿನ ಕೆಲಸದ ಪ್ರಮಾಣ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ವಿಘ್ನಗಳು ಪದೇ ಪದೇ ಬರುವುದರಿಂದ ನಿಮ್ಗೆ ಇರೋ ಅಲ್ಪ ಸ್ವಲ್ಪ ಕೆಲಸನೂ ಕೂಡ ಪೆಂಡಿಂಗ್ ಆಗುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ತಪ್ಪದೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರವನ್ನ ಮಾಡಿ, ಪ್ರತಿ ಭಾನುವಾರ ಗೋಧಿ ದಾನ ಕೊಡಿ. ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ಬೋದು ಅಥವಾ ತುಂಬಾ ಅವಶ್ಯಕತೆ ಇರುವಂತವ್ರು ಕೊಡ್ಬೋದು. ಇದು ನೀವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಅನ್ವಯ ಆಗುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ, ಸ್ವಂತ ಉದ್ಯೋಗದಲ್ಲಿ ಒತ್ತಡ ಅಂತ ಏನು ಇರೋದಿಲ್ಲ, ನೀವೇ ಸ್ವಲ್ಪ ಜಾಸ್ತಿ ಶ್ರಮ ವಹಿಸಿ ಕೆಲಸ ಮಾಡ್ತೀರಾ. ಆದ್ರೆ ನಿಮ್ಮ ದುಡಿಮೆಗೆ ತಕ್ಕಂತೆ ಲಾಭ ಬರ್ತಾ ಇಲ್ಲ ಅನ್ನುವಂತ ಬೇಸರ ಇರುತ್ತೆ. ಯಾಕಂದ್ರೆ ಇಲ್ಲಿ ಧನಸ್ಥಾನಾಧಿಪತಿ, ಲಾಭಸ್ಥಾನಾಧಿಪತಿ ಆದಂತಹ ಬುಧ 6ನೇ ಮನೆಯಲ್ಲಿ ಇರ್ತಾನೆ. ಎಷ್ಟು ಬಂದ್ರೂ ಕೂಡ ದುಡ್ಡು ವ್ಯಯ ಆಗ್ತಾ ಇರುತ್ತೆ. ಹಾಗಾಗಿ ಲಾಭದ ಅಪೇಕ್ಷೆ ನಿಮ್ಗೆ ಏನಿರುತ್ತೆ, ಆ ಒಂದು ನಿರೀಕ್ಷೆ ಇರುತ್ತಲ್ವಾ, ಆ ನಿರೀಕ್ಷೆಗೆ ತಕ್ಕಂತ ಲಾಭ ಸಿಗ್ಲಿಲ್ಲ ಅನ್ನುವಂತ ಬೇಸರ ಇರುತ್ತೆ. 12ನೇ ತಾರೀಕು 13ನೇ ತಾರೀಕಿಗೆ ರವಿ ಕುಂಭರಾಶಿ ಪ್ರವೇಶ ಮಾಡಿದ್ಮೇಲೆ ಪಾರ್ಟ್ನರ್ಶಿಪ್ ಅಲ್ಲಿ ಯಾರ್ಯಾರೆಲ್ಲ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂತದ್ದು, ಅಥವಾ ಅವರ ಒಂದು ಕೆಲಸದ ರೀತಿ ನೀತಿಗಳು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಅಥವಾ ಅವರ ನಡವಳಿಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಆ ವಿಚಾರದಲ್ಲಿ ನಿಮ್ಗೆ ಕೋಪ ಬರಬಹುದು, ಜಗಳ ಮಾಡಬಹುದು, ವಾದ ಮಾಡಬಹುದು, ಈ ತರದ್ದೆಲ್ಲ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಜೊತೆ ಕುತ್ಕೊಂಡಿರ್ತಾನೆ 7ನೇ ಮನೆಯಲ್ಲಿ, ಒಂದು ವಿಚಾರ. ಇನ್ನೊಂದು ವಿಚಾರ, ವಾಕ್ಸ್ಥಾನಾಧಿಪತಿ ಬುಧ ಕೂಡ 6ನೇ ಮನೆಯಲ್ಲಿ ಕುಜನ ಜೊತೆ ಪೀಡಿತನಾಗಿರ್ತಾನೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಟ್ಟು ಜಾಸ್ತಿ ಆಗತ್ತೆ, ಮಾತಾಡ್ತೀರಾ, ಮಾತಿನಿಂದ ಆ ಒಂದು ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ನೀವು ತಗೊಳ್ಳುವಂತ ಕೆಲವು ನಿರ್ಧಾರಗಳು, ನೀವು ಆಡುವಂತ ಮಾತುಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರೋ ಹಾಗೆ ಮಾಡುತ್ತೆ. ಇಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂದ್ರೆ ತುಂಬಾ ದೊಡ್ಡ ಒಂದು ರಿಸ್ಕ್. ಯಾಕಂದ್ರೆ ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನಿಮ್ಮಿಬ್ಬರ ಮಧ್ಯದಲ್ಲಿ ಒಳ್ಳೆ ಹೊಂದಾಣಿಕೆ ಇರಬೇಕು, ನಂಬಿಕೆ ಇರಬೇಕು. ಈ ನಂಬಿಕೆ ಮೇಲೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳು ನಿಂತಿರುತ್ತೆ. ಯಾವಾಗ ಆ ನಂಬಿಕೆಗಳು ಹೊರಟೋಗುತ್ತೆ, ಆ ವಿಶ್ವಾಸ ಹೊರಟೋಗುತ್ತೆ, ಆಗ ನಿಮ್ಮ ಬಿಸ್ನೆಸ್ ಏನಾಗುತ್ತೆ, ಪ್ರಾಬ್ಲಮ್ ಸಿಗಾಕೊಳ್ಳುತ್ತೆ. ಒಂದು ಏನಾಗುತ್ತೆ, ನೀವು ದೂರ ಆಗ್ಬೇಕಾಗುತ್ತೆ. ಇದೆಲ್ಲ ಇರೋದ್ರಿಂದ ಈ ತರದ್ದೆಲ್ಲ ಆಲೋಚನೆಗಳು ಬಂದಾಗ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನಂದ್ರೆ, ಒಬ್ಬರ ಬಗ್ಗೆ ತಪ್ಪು ತಿಳ್ಕೊಳ್ಳೋಕ್ ಮುಂಚೆ ಅವ್ರ ಸಮಸ್ಯೆ ಏನಿದೆ, ಈಗ ನೋಡಿ, ಈಗ ಯಾವ್ದೋ ಒಂದು ಕೆಲಸ ಹೇಳಿದ್ರು, ಅವ್ರು ಅದನ್ನ ಬೇಗ ಮಾಡ್ಕೊಡ್ಲಿಲ್ಲ, ಅಥವಾ ನೀವು ಏನೋ ಒಂದು ಕೆಲಸನ ಈ ರೀತಿ ಮಾಡೋಣ ಅಂತ ಹೇಳಿದ್ರಿ, ಅವ್ರೇನೋ ಬಂದು ಚೇಂಜ್ ಮಾಡ್ಬಿಟ್ಟಿದ್ದಾರೆ, ನಿಮ್ಮನ್ನ ಕೇಳ್ದೇನೆ ಏನೋ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ. ಈ ತರದ್ದೇನೋ ಬಂದಾಗ ಯಾಕೆ ಆತರ ಆಯ್ತು, ಯಾಕೆ ಮಾಡಿದ್ರು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಆಮೇಲೆ ಅದನ್ನ ಹೇಳೋ ರೀತಿನಲ್ಲಿ ಹೇಳಿ. ಯಾವುದೇ ಕಾರಣಕ್ಕೂ ಆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಂತಹ ಪ್ರೀತಿ ವಿಶ್ವಾಸವನ್ನ ದೂರ ಮಾಡ್ಕೋಬೇಡಿ. ಇದರಿಂದ ಮುಂದೆ ಸಮಸ್ಯೆ ಆಗ್ಬಿಡುತ್ತೆ. ಇದೊಂದು ವಿಚಾರದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಏನಾದ್ರೂ ಅವರಿಂದ ಬೇಜಾರಾಯ್ತು ಅಂದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇತ್ತು, ಯಾಕೆ ಈ ತರ ಆಯ್ತು, ಏನಾಯ್ತು ಅಂತ ಒಳ್ಳೆ ರೀತಿಯಲ್ಲಿ ಕೇಳಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಮಾತಾಡೋ ಮಾತಿನಲ್ಲಿ ವಿಶ್ವಾಸ, ಪ್ರೀತಿ ಅದು ಹಾಗೇ ಇರ್ಬೇಕು. ಕೇಳೋ ಪ್ರಶ್ನೆ ಕೇಳಿ, ಅದರಲ್ಲಿ ಕೋಪ ಆಗ್ಲಿ ಅಥವಾ ಅಸಮಾಧಾನವಾಗ್ಲಿ ಅಥವಾ ಸಿಟ್ಟು ಅಥವಾ ಅಧಿಕಾರಯುತವಾಗಿ ಮಾತಾಡೋದು ಏನಾಗುತ್ತೆ, ಎದುರುಗಡೆ ಇರೋರಿಗೆ ಕೋಪ ಬರೋ ಹಾಗೆ ಮಾಡುತ್ತೆ. ಹಾಗಾಗಿ ಮಾತಿನ ಧಾಟಿ ಚೆನ್ನಾಗಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಇದೊಂದು ವಿಚಾರದಲ್ಲಿ ನೆನ್ಪಿಟ್ಕೊಳ್ಳಿ. ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಶುಕ್ರ ದಶಮಾಧಿಪತಿಯಾಗಿ ತೃತೀಯ ಭಾವಾಧಿಪತಿಯಾಗಿ 6ನೇ ಮನೆಯಲ್ಲಿ ಇರ್ತಾನೆ. ಸ್ವಂತ ಉದ್ಯೋಗವನ್ನು ಮಾಡುವಂತವರಿಗೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಅದರಿಂದ ಬರುವಂತಹ ಆದಾಯ ಕೂಡ ನಿಮ್ಗೆ ತೃಪ್ತಿಕರವಾಗಿರುವುದಿಲ್ಲ. ಏನೋ ನನ್ಗೆ ಅಷ್ಟೊಂದು ಲಾಭ ಬರ್ತಿದೆ ಅಂತ ಅನಿಸ್ತಾ ಇಲ್ಲ, ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ, ಸ್ವಲ್ಪ ನಿಧಾನ ಆಗ್ತಿದೆ ಅಂತ ಅನ್ಸೋಕ್ ಶುರುವಾಗುತ್ತೆ. ಅಥವಾ ದುಡ್ಡು ಬಂದ್ರೂ ಕೂಡ ನಿಲ್ಲೋದಿಲ್ಲ. ಆರ್ಥಿಕವಾಗಿ ಕೂಡ ಸ್ವಲ್ಪ ನಿಮ್ಗೆ ಕಷ್ಟಗಳಿರುತ್ತೆ. ಅಂದ್ರೆ ಎಷ್ಟು ದುಡ್ಡು ಬಂದ್ರೂ ನಮ್ಗೆ ನಿಲ್ತಿಲ್ಲ, ಸಡನ್ ಖರ್ಚುಗಳು ಬರುತ್ತೆ ನಿಮ್ಗೆ ಕುಟುಂಬದಲ್ಲಿ. ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಶುಕ್ರ 6ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ. ಹಾಗೆ ಮಿತ್ರರ ವಿಚಾರದಲ್ಲಿ ಬೇಸರ ಆಗುತ್ತೆ. ಇಷ್ಟು ದಿನ ನಿಮ್ಗೆ ಮಿತ್ರರಾಗಿದ್ದವರು ಈ ತಿಂಗಳಲ್ಲಿ ಶತ್ರುಗಳಾಗಿ ಚೇಂಜ್ ಆಗ್ಬಿಡ್ತಾರೆ ಅಂತಂದ್ರೆ ಅವರ ನಿಜ ಸ್ವರೂಪ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೊಂದು ನಂಬಿಕೆ ಇಟ್ಕೊಂಡಿದೆ ಇವ್ರ ಬಗ್ಗೆ, ಇವರು ಈ ತರ ನನ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಅಥವಾ ನನ್ ಬಗ್ಗೆ ಇವ್ರು ಒಳ್ಳೆ ಅಭಿಪ್ರಾಯ ಇಲ್ಲ, ಇವ್ರು ಸುಮ್ನೆ ಇಷ್ಟು ದಿನ ಮೇಲ್ನೋಟಕ್ಕೆ ನನ್ನ ಸ್ನೇಹಿತರಾಗಿ ವರ್ತಿಸ್ತಿದ್ರು ಅನ್ನೋ ವಿಚಾರಗಳು ಗೊತ್ತಾಗುತ್ತೆ. ಇದೆಲ್ಲ ಸಹಜವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂತಹ ವಿಚಾರಗಳು. ಆದ್ರೆ ಏನಾಗುತ್ತೆ ಅಂದ್ರೆ, ಕೆಲವರು ಇದನ್ನ ತುಂಬಾ ತಲೆ ಕೆಚ್ಕೊಂಡ್ಬಿಡ್ತಾರೆ. ಅಯ್ಯೋ ಮೋಸ ಮಾಡ್ಬಿಟ್ರು, ಫ್ರೆಂಡ್ಸ್ ಆಗಿದ್ಕೊಂಡು ನನ್ಗೆ ಹಿಂಗ್ ಮಾಡಿದ್ರು ಅಂತ ಜಾಸ್ತಿ ತಲೆ ಕೆಚ್ಕೊಳ್ತಾರೆ. ನನ್ನ ಪ್ರಕಾರ ಅದು ತುಂಬಾ ಮೂರ್ಖತನ ಅಂತ ಅನ್ಸುತ್ತೆ ಅಷ್ಟೇನೆ. ಯಾಕಂದ್ರೆ ಇದು ಕಲಿಯುಗ. ಯಾರು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ತಾ ಇರ್ತಾರೆ, ಯಾರು ಇನ್ನೊಬ್ರು ಮಾತನ್ನ ಯಾವಾಗ ಬೇಕಾದ್ರೂ ಕೇಳ್ತಿರ್ತಾರೆ. ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಂಥವ್ರು, ನಿಮ್ಗೆ ಆಗ್ತಿದ್ದವ್ರು ಏನೋ ಹೇಳ್ಕೊಟ್ಟಿದ ತಕ್ಷಣ ನಿಮ್ ಬಗ್ಗೆ ಅವ್ರಿಗೆ ಅಭಿಪ್ರಾಯನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಇದೆಲ್ಲ ತುಂಬಾ ಅಂದ್ರೆ ಪ್ರಭಾವಗಳು ಬೇಗ ಬೀರ್ತಾ ಇರುತ್ತೆ. ಅದರಲ್ಲೂ ನೆಗೆಟಿವ್ ಪ್ರಭಾವಗಳು. ಅದೇ ನೋಡಿ, ಪಾಸಿಟಿವ್ ಪ್ರಭಾವಗಳು ಬೀರೋದಿಲ್ಲ ಯಾರ ಮೇಲೂ. ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಒಳ್ಳೆ ವಿಚಾರ ಹೇಳ್ತಿದ್ದಾನೆ ಅಂತಂದ್ರೆ, ಏನ್ ಪುರಾಣ ಹೇಳ್ತಾನೆ ಅಂತಾರೆ ಅಲ್ವಾ. ಈಗ ನಾನೇ ಜ್ಯೋತಿಷ್ಯರ ವಿಚಾರಗಳನ್ನ ಹೇಳ್ತಾ ಏನಾದ್ರೂ ಒಂದು ಒಳ್ಳೆ ವಿಚಾರ ಹೇಳಿದ್ರೆ ಅಲ್ಲಿ ಯಾರೋ ಒಬ್ಬರಾದ್ರೂ ಕಮೆಂಟ್ ಹಾಕಿರ್ತಾರೆ, ಜಾಸ್ತಿ ಬೇರೆ ವಿಚಾರಗಳನ್ನ ಹೇಳ್ತಾ ಇರ್ತೀರಾ, ತುಂಬಾ ಲೇಟ್ ಮಾಡ್ತೀರಾ ಅಂತೆಲ್ಲ. ಹಾಗೆ ಯಾವ್ದು ಒಳ್ಳೆ ವಿಚಾರಗಳನ್ನ ಕೇಳೋ ಅಷ್ಟು ತಾಳ್ಮೆ ಇಲ್ಲ. ಅದೇ ನೆಗೆಟಿವ್ ವಿಚಾರಗಳಾಗ್ಲಿ, ಹೌದಾ ಹಿಂಗ ಅಂತ ಕಣ್ಣು ಬಾಯಿ ಬಿಟ್ಕೊಂಡು ಕೇಳ್ತಾರೆ. ಇದೆಲ್ಲ ಸಹಜವಾಗಿ ಆಗೋದ್ರಿಂದ ಇಂತಹ ಸನ್ನಿವೇಶಗಳು ಬಂದಾಗ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಷ್ಟು ದಿನ ಮಿತ್ರರಾಗಿದ್ರು,
ಇನ್ಮೇಲೆ ಅವ್ರ ಮಿತ್ರರಲ್ಲ ಅಷ್ಟೇ. ಸಿಂಪಲ್ ಆಗಿ ತಗೊಳ್ಳಿ. ಅವ್ರು ಹೋಗೋರ್ನ ತಡಿಬೇಡಿ, ಬರ್ತಾರೆ ಪ್ರೀತಿಯಿಂದ ಅಂತಂದ್ರೆ ಅವ್ರನ್ನ ಬರಬೇಡಿ ಅನ್ಬೇಡಿ ಅಷ್ಟೇ. ಎಲ್ಲವನ್ನು ಕೂಡ ಸಹಜವಾಗಿ ತಗೊಳ್ಳಿ, ತಟಸ್ಥವಾಗಿರಿ. ಅತಿಯಾದ ವಿಶ್ವಾಸ, ಅತಿಯಾದ ದ್ವೇಷ, ಅತಿಯಾದ ಒಂದು ಪ್ರೀತಿ, ಅತಿಯಾದ ವ್ಯಾಮೋಹ ಯಾವುದೂ ಅತಿ ಆಗ್ಬಾರ್ದು ಅಷ್ಟೇ. ನಿಮ್ಮ ಜೀವನದಲ್ಲಿ ಇರ್ತಾರ ಇರ್ಲಿ, ಹೋಗ್ತಾರ ಹೋಗಿ. ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಇಂಥ ವಿಚಾರದಲ್ಲಿ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಅದು ಏನಾಗುತ್ತೆ ಅಂತಂದ್ರೆ ನಿಮ್ಮ ಟೈಮ್ ವೇಸ್ಟ್ ಮಾಡುತ್ತೆ, ಹಾಗೆ ನಿಮ್ಮ ಮನಸ್ಥಿತಿನೂ ಹಾಳು ಮಾಡುತ್ತೆ. ಇನ್ನು ನಿಮ್ಗೆ ಚತುರ್ಥಾಧಿಪತಿಯಾದಂತಹ ಮಂಗಳ ಗ್ರಹ ಅವನು ಭಾಗ್ಯಾಧಿಪತಿಯಾಗಿ 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ, ಉಚ್ಚ ಕ್ಷೇತ್ರದಲ್ಲಿ ಕೂತಿರ್ತಾನೆ. ಯಾರ್ಯಾರೆಲ್ಲ ಸಿಂಹರಾಶಿಯವರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರೋ ಅಂತವರಿಗೆ ನಿಮ್ಮ ಒಂದು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕೆಲಸದ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೆ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ. 12ನೇ ತಾರೀಕುವರೆಗೂ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ, ಬೇಕು ಅಂತಾನೆ ನಮ್ಗೆ ನಮ್ಮ ಮೇಲಧಿಕಾರಿ ನಮ್ಗೆ ಕೆಲಸ ಕೊಡ್ತಿದ್ದಾರೆ ಆ ತರ ಎಲ್ಲ ಅನಿಸ್ತಾ ಇರುತ್ತೆ. ಆದ್ರೆ 12ನೇ ತಾರೀಕಿನ ನಂತರ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಅನ್ನೋದ್ಬಿಟ್ರೆ ಬೇರೆ ತೊಂದರೆ ಇಲ್ಲ, ಮಾಡ್ಕೊಂಡು ಹೋಗ್ತೀರಾ. ಪಂಚಮಾಧಿಪತಿಯಾದಂತಹ ಗುರು ಅಷ್ಟಮಾಧಿಪತಿಯೂ ಆಗಿ 9ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ರೆ ಹೆಂಗ್ ಗೊತ್ತಾ, ನಿಮ್ಗೆ ಏನೇ ಸಮಸ್ಯೆ ಬರ್ಲಿ, ಏನೇ ಕಷ್ಟ ಬರ್ಲಿ, ಕೊನೆಯಲ್ಲಿ ಅದಕ್ಕೆ ನಿಮ್ಗೆ ಏನಾದ್ರೂ ಕೂಡ ಪರಿಹಾರ ಸಿಗತ್ತೆ. ಅಯ್ಯೋ ದುಡ್ಡಿಲ್ಲ, ತುಂಬಾ ಖರ್ಚು ಜಾಸ್ತಿ, ಏನಪ್ಪಾ ಮಾಡೋದು ಅನ್ನೋ ಟೈಮ್ಗೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಬರುತ್ತೆ, ಏನೋ ಒಂದು ಪರಿಹಾರ ಸಿಕ್ಕತ್ತೆ. ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಗುರು 9ನೇ ಮನೆಯಲ್ಲಿರೋದು ಅಥವಾ ಪಂಚಮದಲ್ಲಿರೋದು ಅಥವಾ ನಿಮ್ಮ ರಾಶಿಗೆ ಬರುವುದು ಎಲ್ಲವೂ ಕೂಡ ಬಹಳ ಶುಭ. ಗುರುವಿನ ದೃಷ್ಟಿ ನಿಮ್ಮ ಮೇಲಿದೆ, ಗುರು ನಾನು ಕಾಪಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ ಅಂತ ಅರ್ಥ. ದೈವ ಕಾರ್ಯಗಳು, ಧರ್ಮ ಕಾರ್ಯಗಳನ್ನ ಮಾಡ್ತೀರಾ. ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ 9ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಹಾಗೆ ಪಂಚಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇರುವಂತವರಿಗೆ ಉತ್ತಮ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. 7ನೇ ಮನೆಯಲ್ಲಿ ಶನಿ ಇರ್ತಾನೆ, 13ನೇ ತಾರೀಕಿಂದ ಶನಿ ರವಿ ಇಬ್ರು ಇರ್ತಾರೆ. ಹಾಗಾಗಿ ಮೊದಲೇ ಹೇಳಿದೆ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ. ಅದಕ್ಕೆ ಮುಂಚಿತವಾಗ್ಲೇ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಹುಷಾರಾಗಿರಿ. ಇಲ್ಲ ನಾನು ಏನು ಜಗಳ ಮಾಡಲ್ಲ, ನಾನು ತಾಳ್ಮೆಯಿಂದ ಇರ್ತೀನಿ ಆತರ ಅನ್ಕೊಳ್ಳಿ. ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಆಗ್ಬಹುದು, ಅಥವಾ ಸಂಗಾತಿಯ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ಬಹುದು. ಯಾರ್ಯಾರಿಗೆ ಸಿಂಹ ರಾಶಿಯವರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ, ಜಗಳಗಳಿದೆ, ಮನಸ್ತಾಪಗಳಿದೆ ಅಥವಾ ಭಿನ್ನಾಭಿಪ್ರಾಯಗಳಿದೆ ಅನ್ನೋಂಥವ್ರು 12ನೇ ತಾರೀಕು ನಂತರ ಏನಾಗುತ್ತೆ ಗೊತ್ತಾ, ನಿಮ್ಮ ಕೋಪ, ನಿಮ್ಮ ಮನಸ್ತಾಪ ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಇಲ್ಲಿ ರವಿ ಶನಿ ಸೇರಿದ್ರೇನೆ ಹಾಗೆ. ಸಾಂಸಾರಿಕ ಜೀವನ ಅಂತಾನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 7ನೇ ಮನೆ ಅನ್ನೋದು ವೈವಾಹಿಕ ಜೀವನವನ್ನ ತೋರಿಸುವಂತದ್ದು. ಜಾತಕದಲ್ಲಿ ಕಳತ್ರ ದೋಷ ಇಲ್ಲ ಅಂದ್ರೆ ಕಳತ್ರ ದೋಷ ಅಂದ್ರೆ 7ನೇ ಮನೆಯಲ್ಲಿ ಯಾವುದೇ ಪಾಪಗ್ರಹಗಳು, ಶನಿ ಆಗಲಿ, ಕುಜನಾಗಲಿ, ರಾಹು ಆಗಲಿ, ಕೇತು ಆಗಲಿ, ರವಿ ಆಗಲಿ ಇಲ್ಲ ಅಂತಂದ್ರೆ ನಿಮ್ಗೇನು ತೊಂದರೆ ಆಗಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳು, ವಾದ ವಿವಾದಗಳಾಗುತ್ತೆ, 1-2 ದಿನ ಮಾತು ಬಿಡ್ತಾರೆ ಮತ್ತೆ ಸರಿ ಆಗುತ್ತೆ. ಆದ್ರೆ ನಿಮ್ಮ ಜಾತಕದಲ್ಲೂ ಕಳತ್ರ ದೋಷ ಇದೆ. ಪ್ರೆಸೆಂಟ್ ಸಿಚುಯೇಷನ್ ಯಾಕೋ ಸ್ವಲ್ಪ ನನ್ಗೂ ನನ್ನ ಸಂಗಾತಿಗೂ ಆಗ್ತಾ ಇಲ್ಲ, ತೊಂದರೆಗಳಿದೆ ಅಂದ್ರೆ ಈ ತಿಂಗಳು 12ನೇ ತಾರೀಕು ಮೇಲೆ ತುಂಬಾ ಹುಷಾರಾಗಿದೆ. ತುಂಬಾ ಹುಷಾರಾಗಿದ್ರೆ ನೀವೇನು ಮಾತಾಡಕ್ ಹೋಗ್ಬೇಡಿ, ಯಾವ್ದೇ ಡಿಸಿಷನ್ ತಗೋಬೇಡಿ. ಅಂದ್ರೆ ನನ್ಗೆ ಬೇಡ, ಈ ಮ್ಯಾರೇಜ್ ಲೈಫ್ ಬೇಡ, ನಾನು ಬಿಟ್ಕೊಡ್ತೀನಿ, ಆ ತರದ್ ಏನು ಮಾತಾಡಕ್ ಹೋಗ್ಬೇಡಿ. ಯಾಕಂದ್ರೆ ಆ ಮಾತುಗಳು ಬರೋ ಹಾಗೆ ಮಾಡ್ತಾನೆ ರವಿ ಮತ್ತು ಶನಿ ಒಟ್ಟಿಗೆ ಸೇರ್ಕೊಂಡ್ರೆ ಸಂಬಂಧಗಳನ್ನ ದೂರ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ಆ ಒಂದು ಸಮಸ್ಯೆ ಸಿಂಹ ರಾಶಿಯವರಿಗೆ ಈ ತಿಂಗಳು ಜಾಸ್ತಿ ಆಗಬಹುದು. ಆದಷ್ಟು ತಾಳ್ಮೆಯಿಂದ ಇರಿ, ಏನು ನಿರ್ಧಾರ ತಗೋಬೇಡಿ. ಹಾಗೆ ಈ ವಿಚಾರವಾಗಿ ದೊಡ್ಡವ್ರನ್ನ ಕರೆಸಿ ಮಾತಾಡೋದು ಅಥವಾ ಅನ್ಯಾರಿಗೋ ಕಂಪ್ಲೇಂಟ್ ಮಾಡೋದು ಇದು ಕೂಡ ಬೇಡ. ಅದು ಕೂಡ ಬೇರೆ ತರದಲ್ಲಿ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ. ಇನ್ನೊಂದ್ ತಿಂಗಳು ಸುಮ್ನೆ ಇಟ್ಬಿಡಿ, ಆಮೇಲೆ ಬೇಕಿದ್ರೆ ನೀವು ಮುಂದಿನ ಯೋಚನೆಗಳನ್ನ ನೀವು ಮಾಡ್ಕೋಬಹುದು. ಅಷ್ಟಮದಲ್ಲಿ ರಾಹು ಇರ್ತಾನೆ, ದುಡ್ಡಿನ ವಿಚಾರದಲ್ಲಿ ಹುಷಾರು. ಈಗಾಗಲೇ ಈ ತಿಂಗಳಲ್ಲಿ ಸ್ವಲ್ಪ ಆರ್ಥಿಕವಾದ ಸಂಕಷ್ಟಗಳು ಬರುತ್ತೆ, ಅಂತದ್ರಲ್ಲಿ ಇರೋ ದುಡ್ಡನ್ನ ಎಲ್ಲೋ ಇನ್ವೆಸ್ಟ್ ಮಾಡೋದು, ಇನ್ಯಾರಿಗೋ ಕೊಡೋದು ಯಾವ್ದು ಮಾಡಕ್ ಹೋಗ್ಬೇಡಿ. 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಗೆ ಸರಿದಾರಿ ಯಾವುದು ಅನ್ನೋದನ್ನ ಖಂಡಿತವಾಗಿ ತೋರಿಸ್ಕೊಡ್ತಾನೆ, ಆತಂಕ ಬೇಡ. ಹಾಗೆ ದಶಮ ಸ್ಥಾನಾಧಿಪತಿಯಾದಂತಹ ಶುಕ್ರ ಅವನು ಕೂಡ 6ನೇ ಮನೆಯಲ್ಲಿ ಇರೋದ್ರಿಂದ ಬೇರೆಯವ್ರ ಕೈ ಕಡೆ ಕೆಲಸ ಮಾಡುವಂತವ್ರಿಗೆ ವರ್ಕ್ ಪ್ರೆಷರ್ ಇದ್ರು ಕೂಡ ಕೆಲಸ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಬೇಕಾದ ಟ್ಯಾಲೆಂಟ್ ಅನ್ನ ಕೊಡ್ತಾನೆ. ಲಾಭಾಧಿಪತಿ ಬುಧ 6ನೇ ಮನೆಯಲ್ಲಿದ್ದಾನೆ. ಲೋನ್ಗೋಸ್ಕರ ಅಂದ್ರೆ ಬ್ಯಾಂಕ್ ಸಾಲಕ್ಕೋಸ್ಕರನೋ ಅಥವಾ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಯಾರ ಹತ್ರನೋ ಸಾಲ ಕೇಳಿರ್ತೀರಾ ಅಥವಾ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿರ್ತೀರಾ ಅಂತವ್ರಿಗೆ ಈ ತಿಂಗಳು ನಿಮ್ಗೆ ಲೋನ್ ಸಿಗುವಂತ ಸಾಧ್ಯತೆ ಇದೆ. ಅಂದ್ರೆ ಸಾಲ ಮಾಡ್ತೀರಾ ಅಂತ ಅರ್ಥ. ಈಗ ಲೋನ್ ಸಿಗುತ್ತೆ ಅಂದ್ರೆ ಖುಷಿ ವಿಚಾರನೋ ಅಥವಾ ಬೇಸರ ವಿಚಾರನೋ, ಒಂದ್ ಕಡೆ ಲೋನ್ ಸಿಗುತ್ತಪ್ಪ ಹೆಂಗೋ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು ಅಂತ ಕೆಲವ್ರಿಗೆ ಅನ್ಸುತ್ತೆ. ಆದ್ರೆ ಇನ್ ಕೆಲವೊಂದ್ಸಲ ಹೇಳಿದ್ರೆ ಸಾಲ ತಲೆ ಮೇಲೆ ಬೀಳ್ತಾ ಇದೆ, ಸಾಲ ಮಾಡೋದೇ ತಪ್ಪು. ಆದ್ರೆ ಸಾಲ ಮಾಡಿದ್ರೆ ಮುಂದೆ ಅದನ್ನ ತೀರ್ಸಕ್ಕಾಗುತ್ತಾ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡನ್ನೂ ಫಸ್ಟ್ ಯೋಚನೆ ಮಾಡಿಟ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಒಳ್ಳೇದಾಗುತ್ತೆ. ಇನ್ನು ಒಟ್ಟಾರೆಯಾಗಿ ತಗೊಳ್ಳೋದಾದ್ರೆ ಸಿಂಹ ರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಶುಭ, ಕೆಲವೊಂದು ವಿಚಾರದಲ್ಲಿ ಅಶುಭ ಫಲ ಎರಡೂ ಇರೋದ್ರಿಂದ ಈ ತಿಂಗಳು ನಿಮ್ಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ, ನಾನು ಏನ್ ಹೇಳಿದ್ದೀನಿ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಶುಭ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧನು ನೋಡಿ, ನಿಮ್ಗೆ ಬುಧ ರಾಷ್ಟ್ರಾಧಿಪತಿ ಹೋಗ್ತಾನೆ, ದಶಮಾಧಿಪತಿ ಹೋಗ್ತಾನೆ. ಈ ಬುಧನು ಈ ತಿಂಗಳಲ್ಲಿ ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. 5ನೇ ಮನೆಯಲ್ಲಿ ಬುಧ ಶುಕ್ರ
ಗುರು ಇವರೆಲ್ಲ ಶುಭ ಗ್ರಹಗಳು ಬಂದ್ರೆ ಬಹಳ ಶುಭ ಫಲವನ್ನು ಕೊಡ್ತಾರೆ. ಈ ತಿಂಗಳಲ್ಲಿ ಬುಧ ಪಂಚಮದಲ್ಲಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ. ಯಾರ್ಯಾರಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥವರಿಗೆ ಕೆಲಸ ಸಿಗೋ ಸಾಧ್ಯತೆ ಇದೆ. ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗೋ ಸಾಧ್ಯತೆಗಳಿರುತ್ತೆ. ಹಾಗೆ ನಿಮ್ಮ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡೋದ್ರ ಮೂಲಕ ನಿಮ್ಮ ಒಂದು ಟ್ಯಾಲೆಂಟ್ ಏನು ಅನ್ನೋದು ಬೇರೆಯವರಿಗೆ ಗೊತ್ತಾಗುವ ಹಾಗೆ ಆಗುತ್ತೆ. ಅದರಲ್ಲೂ ಕ್ರಿಯೇಟಿವ್ ವರ್ಕ್ ಮಾಡುವಂತವ್ರಂತೂ ಹೆಚ್ಚಿನ ಒಂದು ಒಳ್ಳೆ ಹೆಸರನ್ನ ಸಂಪಾದಿಸ್ತೀರಾ ಅಂತ ಹೇಳ್ಬೋದು ಪಂಚಮದಲ್ಲಿ ಬುಧ ಇರೋದ್ರಿಂದ. ಹಾಗೆ ದಶಮಾಧಿಪತಿಯಾಗಿ ಪಂಚಮದಲ್ಲಿ ಬುಧ ಇರೋದ್ರಿಂದ ನಿಮ್ ಕೆಲಸ ಕಾರ್ಯಗಳೆಲ್ಲವೂ ಸಕ್ಸಸ್ ಆಗುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ನೀವು ಎಷ್ಟು ಕೆಲಸಗಳನ್ನ ಮಾಡ್ಬೇಕು, ಏನೇನೆಲ್ಲ ಆಗ್ಬೇಕು ಅಂತ ಅನ್ಕೊಂಡಿರ್ತೀರೋ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ನಿಮ್ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹೊಸದಾಗಿ ಏನಾದ್ರು ಬಿಸ್ನೆಸ್ ಶುರು ಮಾಡಿದೀರಾ ಅಂತಂದ್ರೆ ನೀವು ಶುರು ಮಾಡಿದಂತ ರೀತಿ ಅದರಲ್ಲಿ ನೀವು ಅಳವಡಿಸಿಕೊಂಡಂತಹ ಒಂದು ಪ್ಲಾನ್ ಗಳೇನಿತ್ತಲ್ಲ ಅದೆಲ್ಲ ನಿಮ್ಗೆ ಸಕ್ಸಸ್ ಕೊಡುತ್ತೆ ಈ ತಿಂಗಳು. ನಾನು ಕರೆಕ್ಟ್ ಆಗಿ ಶುರು ಮಾಡಿದೀನಿ, ನನ್ನ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ ಅನ್ನುವಂತ ಖುಷಿ ಇರುತ್ತೆ ಈ ತಿಂಗಳಲ್ಲಿ. ಇನ್ನು ವಿಶೇಷವಾಗಿ ಧನಸ್ಥಾನಾಧಿಪತಿ ಹಾಗೆ ಭಾಗ್ಯಾಧಿಪತಿ ಆದಂತಹ ಶುಕ್ರ ಪಂಚಮದಲ್ಲಿದ್ದಾರೆ. ಧನಲಾಭ ನೋಡಿ, ಯಾರ್ಯಾರಿಗೆಲ್ಲ ಕನ್ಯಾ ರಾಶಿಯವ್ರಿಗೆ ಇಷ್ಟು ದಿನ ತುಂಬಾ ದುಡ್ಡಿನ ಸಮಸ್ಯೆ ಇತ್ತು ಆ ಸಮಸ್ಯೆಗಳು ಈ ತಿಂಗಳಲ್ಲಿ ನಿವಾರಣೆ ಆಗುತ್ತೆ. ದುಡ್ಡು ಬೇರೆಯವರು ಕೊಡ್ಬೇಕಾಗಿತ್ತು ಅಂದ್ರೆ ತಂದು ನಿಮ್ಮ ಹಣವನ್ನ ವಾಪಸ್ ಕೊಡ್ತಾರೆ. ಹಾಗೆ ನೀವು ಬೇರೆಯವ್ರ ಹತ್ರ ಸ್ವಲ್ಪ ಸಾಲ ಮಾಡಿದ್ರಿ ಅಂತಂದ್ರೆ ಅವರ ಸಾಲವನ್ನು ನೀವು ಹಿಂದಿರುಗಿಸುವಂತದ್ದು, ಅಂದ್ರೆ ಸಾಲದಿಂದ ಮುಕ್ತರಾಗ್ತೀವಿ ಅಂತಾನು ಹೇಳ್ಬೋದು. ಭಾಗ್ಯಾಧಿಪತಿಯಾದಂತಹ ಶುಕ್ರ ಪಂಚಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹೈಯರ್ ಎಜುಕೇಶನ್ ಮಾಡ್ಬೇಕು, ಅದಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ನುವಂಥವರಿಗೆ ಅದರ ಅವಕಾಶ ಸಿಗುವಂತ ಸಾಧ್ಯತೆಗಳಿದೆ. ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅಂತವರಿಗೆ ಉದ್ಯೋಗ ಪ್ರಾಪ್ತವಾಗುವ ಸಾಧ್ಯತೆಗಳಿದೆ. ಹಾಗೆ ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಕನ್ಯಾ ರಾಶಿಯವರಿಗೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಕುಟುಂಬದಲ್ಲಿ ಆರ್ಥಿಕ ಮುಗ್ಗಟ್ಟುಗಳು ದೂರವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಲಾಭ ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ, ಅದೃಷ್ಟ ಹುಡ್ಕೊಂಡ್ ಬರುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕನ್ಯಾ ರಾಶಿಯವರಿಗೆ ಧನಲಾಭವನ್ನ ಕೊಡುವ ಗ್ರಹವು ಶುಕ್ರವನೇ ಆಗಿರ್ತಾನೆ, ಹಾಗೆ ಅದೃಷ್ಟವನ್ನ ಕೊಡುವಂತ ಗ್ರಹವು ಕೂಡ ಶುಕ್ರನೇ ಆಗಿರ್ತಾನೆ. ಇವನು ಪಂಚಮದಲ್ಲಿ ಕೂತ್ಕೊಂಡಿರೋದ್ರಿಂದ ಈ ತಿಂಗಳು ಪೂರ್ತಿ ನಿಮಗೆ ಶುಭ ಫಲವನ್ನೇ ಕೊಡ್ತಾನೆ. ಇನ್ನು ತೃತೀಯ ಭಾವಾಧಿಪತಿ ಮಂಗಳ, ಇವನು ಅಷ್ಟಮಾಧಿಪತಿಯೂ ಆಗ್ತಾನೆ. ನೋಡಿ, ತೃತೀಯ ಭಾವಾಧಿಪತಿ ಅಷ್ಟಮಾಧಿಪತಿ ಎರಡೂ ಆಗಿರುವಂತಹ ಮಂಗಳ ಪಂಚಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ಇದು ಯಾವ ತರ ಫಲ ಕೊಡುತ್ತೆ ಅಂತಂದ್ರೆ, ಪಂಚಮದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಆಪ್ತ ಸ್ನೇಹಿತರು, ಆಪ್ತ ಮಿತ್ರರು ಅಂತ ಏನ್ ಹೇಳ್ತಾರೆ, ತುಂಬಾ ನೀವು ಅವರ ಫ್ರೆಂಡ್ ಇರ್ತಾರೆ, ಅವ್ರನ್ನ ತುಂಬಾ ಅವ್ರನ್ನ ಹಚ್ಕೊಂಡಿದ್ದೀರಾ, ತುಂಬಾ ಇಷ್ಟಪಟ್ಟಿದ್ದೀರಾ ಅಂದ್ರೆ ಅವ್ರಂದ್ರೆ ನಿಮ್ಗೆ ಇಷ್ಟ, ಸ್ನೇಹಿತರನ್ನ ಬಿಟ್ಟಿರೋಕ್ ಆಗಲ್ಲ ಅನ್ನುವಂತವ್ರ ವಿಚಾರ ಬಂದಾಗ ಅವರ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂತದ್ದು, ಸ್ವಲ್ಪ ಕಷ್ಟ ಆಗುವಂತದ್ದು ಆಗ್ಬಹುದು. ಈಗ ಅವರು ತುಂಬಾ ಹಚ್ಕೊಂಡ್ಬಿಟ್ಟಿದ್ರಿ, ಅವ್ರು ಯಾವ್ದೋ ಒಂದು ವಿಚಾರದಲ್ಲಿ ನಿಮ್ಮನ್ನ ತಪ್ಪು ತಿಳ್ಕೊಂಡು ಸ್ವಲ್ಪ ದೂರ ಆಗ್ತಾ ಇದಾರೆ, ಅಥವಾ ನಿಮ್ಮ ಜೊತೆ ಜಗಳ ಆಡ್ತಿದ್ದಾರೆ, ಅಥವಾ ಅವ್ರ ವಿಚಾರದಲ್ಲಿ ನಿಮ್ಗಿದ್ದಂತಹ ಒಂದು ಭಾವನೆ ಚೇಂಜ್ ಆಗ್ಬಿಡುತ್ತೆ. ಸಡನ್ ಆಗಿ ಅವರು ನೀವ್ ಅನ್ಕೊಂಡಿದ್ ರೀತಿ ಅಲ್ಲ, ಅವ್ರು ಬೇರೆ ತರ, ಆ ತರದ್ ಏನೋ ಒಂಚೂರು ಸಮಸ್ಯೆಗಳು ಬರುವ ಸಾಧ್ಯತೆಗಳಿರುತ್ತೆ. ಸ್ನೇಹಿತರ ವಿಚಾರದಲ್ಲಿ ಅಥವಾ ಬಂಧುಗಳ ವಿಚಾರದಲ್ಲಿ, ಸಹೋದರ ಸಹೋದರಿ ಬಂಧುಗಳು ನೆಂಟರು ಅಂತೆಲ್ಲ ಹೇಳ್ತೀವಲ್ವಾ, ಅವರುಗಳ ವಿಚಾರದಲ್ಲಿ ಯಾವ್ದೋ ಒಬ್ಬರ ವಿಚಾರದಲ್ಲಿ ನಿಮ್ಗೆ ಈ ತರ ಅನ್ಸುತ್ತೆ, ಏನೋ ಇವರೆಲ್ಲ ಒಳ್ಳೆಯವರು ಅನ್ಕೊಂಡಿದ್ದೆ, ಇವ್ರು ಹಿಂಗ ಆ ತರ ಎಲ್ಲ ಅನ್ಸುತ್ತೆ. ಇದೆಲ್ಲ ಏನ್ ಗೊತ್ತಾ, ಈ ತರ ಭಾವನೆ ಇವ್ರು ಒಳ್ಳೆಯವರು ಅನ್ಕೊಂಡಿದ್ದೆ ಆದ್ರೆ ಇವ್ರು ನಾನ್ ಅನ್ಕೊಂಡಂಗಲ್ಲ, ಇವ್ರು ನಾನ್ ಅನ್ಕೊಂಡಿಂಗಲ್ಲ, ಇವ್ರು ಅಷ್ಟು ಒಳ್ಳೆಯವರಲ್ಲ, ಇವ್ರು ಮೋಸಗಾರರು ಅಂತ ಅನ್ಸೋದು ಕನ್ಯಾ ರಾಶಿಯವ್ರಿಗೆ ಅವಾಗವಾಗ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಕನ್ಯಾ ರಾಶಿಯವ್ರ ಸ್ವಭಾವ ಏನಂದ್ರೆ ಬೇಗ ಒಬ್ಬರನ್ನ ನಂಬ್ತೀರಾ ನೀವು. ಅಂದ್ರೆ ಅವ್ರು ಏನೋ ಒಬ್ರು, ಯಾರೋ ಒಬ್ಬ ಹೊಸ ವ್ಯಕ್ತಿ ಪರಿಚಯ ಆಗ್ತಾರೆ, ಅವ್ರು ಏನೋ ಅವ್ರ ಬಗ್ಗೆ ಹೇಳ್ಕೊಂಡಾಗ ಪೂರ್ತಿ ಅವ್ರು ಹೇಳಿದಷ್ಟು ಕೂಡ ನಿಜ ಅಂತ ನಂಬ್ತೀರಾ ನೀವು. ದುಃಖ ಹೇಳ್ಕೊಂಡ್ರು ಅಷ್ಟೇ, ಅವ್ರ ಖುಷಿ ಹೇಳ್ಕೊಂಡ್ರು ಅಷ್ಟೇ, ಇವ್ರು ಹೇಳ್ತಿರೋದೆಲ್ಲ ನಿಜ ಅನ್ನೋ ರೀತಿಯಲ್ಲಿ ನೀವು ತಿಳ್ಕೊಂಡ್ಬಿಡ್ತೀರ. ಅಂದ್ರೆ ಇವ್ರು ಏನಾದ್ರು ಸುಳ್ಳು ಹೇಳ್ತಿರ್ಬೋದಾ ಅಂತೆಲ್ಲ ಅನುಮಾನಿಸಕ್ ಹೋಗಲ್ಲ. ಕಾಲಾನಂತರಗಳಲ್ಲಿ ಅವ್ರು ಹೇಳಿದ್ರಲ್ಲಿ ಎಷ್ಟು ಸತ್ಯ ಎಷ್ಟು ನಿಜ ಅದೆಲ್ಲ ಗೊತ್ತಾಗ್ತಾ ಏನಾಗುತ್ತೆ, ಅವ್ರ ಮೇಲೆ ಇದಿರೋ ಭಾವನೆ ನಿಮ್ಗೆ ಚೇಂಜ್ ಆಗುತ್ತೆ. ಅದೇ ಪ್ರಾಬ್ಲಮ್, ನೀವು ಬೇಗ ಎಲ್ಲರೂ ನಂಬ್ತೀರ ಕನ್ಯಾ ರಾಶಿ. ಅದಕ್ಕೆ ನಿಮ್ಗೆ ಎಲ್ಲರೂ ಕೂಡ ಸ್ವಲ್ಪ ದುಷ್ಟರಾಗಿ ಕಾಣ್ತಾರೆ. ಅಂದ್ರೆ ನೀವು ಮೊದಲನೇ ಹೆಜ್ಜೆ ಏನಂದ್ರೆ ಮೊದಲನೇ ಹೆಜ್ಜೆನೆ ತುಂಬಾ ನಂಬೋದು, ಅದನ್ನ ಫಸ್ಟ್ ಬಿಡಿ. ನಂಬಿಕೆ ಇರಬೇಕು, ಆದ್ರೆ ಅತಿಯಾದ ನಂಬಿಕೆ ಬೇಡ ವ್ಯಕ್ತಿಗಳ ಮೇಲೆ. ಇನ್ನು ಚತುರ್ಥ ಭಾವಾಧಿಪತಿ ಗುರು ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಆಸ್ತಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಏನೋ ಒಂದು ನಿರ್ಧಾರ ತಗೋಬೇಕು, ಆದ್ರೆ ಏನೋ ವಿಘ್ನಗಳು ಬರ್ತಾ ಇದೆ. ಈ ತಿಂಗಳು ಕೂಡ ಸ್ವಲ್ಪ ಆ ವಿಚಾರದಲ್ಲಿ ಅಷ್ಟೇನೋ ಶುಭ ಆಗೋದಿಲ್ಲ. ಹಾಗೆ ಅದ್ರ ವಿಚಾರವಾಗಿ ಬಗೆಹರಿಬೇಕಾಗಿದ್ದಂತಹ ಕೆಲವೊಂದು ಕೆಲಸ ಕಾರ್ಯಗಳು ಹಾಗೆ ಪೆಂಡಿಂಗ್ ಆಗುತ್ತೆ. ಅದ್ರ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ, ಆದ್ರೆ ಈ ತಿಂಗಳಲ್ಲಿ ಬಗೆಹರಿಯೋದಿಲ್ಲ. ಆದ್ರೆ ಅದರ ಒಂದು ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ, ಅದಕ್ಕಾಗಿ ಒಂದು ನಿಮ್ಮ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಪಂಚಮ ಸ್ಥಾನದಲ್ಲಿ ಮಂಗಳ ಬುಧ ಶುಕ್ರ ಈ ಮೂರು ಗ್ರಹಗಳಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಒಳ್ಳೆ ಟೈಮ್. ಏನಪ್ಪಾ ಮಂಗಳ ಪಂಚಮದಲ್ಲಿ ಇರೋದು ಏನ್ ಶುಭ ನೋಡಿ, ಪಂಚಮದಲ್ಲಿ ಮಂಗಳ ಇರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಧೈರ್ಯ ಜಾಸ್ತಿ ಆಗುತ್ತೆ, ಓದ್ಬೇಕು ಅನ್ನೋ ಹಠ ಜಾಸ್ತಿ ಆಗುತ್ತೆ. ಇಲ್ಲಿ ಬುಧ ಶುಕ್ರ ಬೇರೆ ಇರೋದ್ರಿಂದ ಓದ್ಬೇಕು ಅನ್ನುವಂತಹ ಹಠದ ಜೊತೆಗೆ ಅದರ ಒಂದು ಓದ್ಬೇಕು ಅನ್ನೋದಕ್ಕೆ ಇರೋ ಆಸಕ್ತಿನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಪರೀಕ್ಷೆಗಳನ್ನ ಬರೀತಾ ಇದ್ದೀರಾ, ಅವ್ರಿಗೆ ತುಂಬಾ ಚೆನ್ನಾಗಿದೆ.
ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ, ಅದರಲ್ಲೂ ಕೂಡ ಒಳ್ಳೆ ಹೆಸರು ಮಾಡ್ತೀರಾ. ಅಥವಾ ಕ್ರೀಡೆ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಇಂಥದ್ರಲ್ಲಿ ಏನಾದ್ರು ನೀವು ಭಾಗವಹಿಸ್ತಾ ಇದ್ದೀರಾ, ಅದರಲ್ಲಿ ಏನೋ ಒಂದು ಗೆಲುವು ಅಥವಾ ಏನೋ ಒಂದು ಬಹುಮಾನ ತರುವಂತದ್ದು, ಇದೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಇರುತ್ತೆ. ಇನ್ನು ರವಿ ವ್ಯಯಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ 12ನೇ ತಾರೀಕುವರೆಗೂ ಇರ್ತಾನೆ. ಅಲ್ಲಿವರೆಗೂ ಏನಾಗುತ್ತೆ ಅಂದ್ರೆ ಕನ್ಯಾ ರಾಶಿಯವರಿಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಖರ್ಚುಗಳು ಸ್ವಲ್ಪ ಸಡನ್ ಆಗಿ ಬರ್ತಾ ಇರುತ್ತೆ 12ನೇ ತಾರೀಕುವರೆಗೂ. ಆದ್ರೆ 13ನೇ ತಾರೀಕಿನ ನಂತರ ಆ ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ. 13ನೇ ತಾರೀಕಿಗೆ ರವಿ ಶನಿ ಜೊತೆ 6ನೇ ಮನೇಲಿ ಇರ್ತಾನೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದ್ರೂ ಒಂದು ಅಡೆತಡೆ ಬರ್ತಾ ಇರುತ್ತೆ ಅಥವಾ ಏನೋ ಮಿಸ್ಟೇಕ್ ಆಗ್ಬಿಡುತ್ತೆ. ಇದರಿಂದಾಗಿ ನಿಮ್ಮ ಮೇಲಧಿಕಾರಿಗಳು ಏನಾದ್ರೂ ನಿಮ್ಗೆ ಹೇಳ್ತಾರೆ ಅಂದ್ರೆ ಕಮೆಂಟ್ ಮಾಡ್ತಾರೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆ ತರದ್ದು ಏನೂ ಆಗಲ್ಲ. ಏನಪ್ಪಾ ಈ ತರ ಕೆಲಸ ಮಾಡಿದ್ಯಾ, ಏನಪ್ಪಾ ನೀನು ಇದು ಮಿಸ್ಟೇಕ್ ಮಾಡ್ಬಿಟ್ಟಿದ್ಯಲ್ಲ, ಈ ತರದ್ ದಿನ ಬರುತ್ತೆ ಅಷ್ಟೇ. ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ಕೆಲಸ ಹೋಗ್ಬಿಡುತ್ತೆ, ಅದರೆಲ್ಲ ಅನ್ಕೋಬೇಡಿ. ಯಾಕಂದ್ರೆ ಈ ತಿಂಗಳು ನಿಮ್ಮ ಭಾಗ್ಯಾಧಿಪತಿ ಹಾಗೆ ದಶಮಾಧಿಪತಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಶುಕ್ರ ಮತ್ತು ಬುಧ ನಿಮ್ಗೆ ಸಂಪೂರ್ಣ ಶುಭ ಫಲವನ್ನು ಕೊಡ್ತಾ ಇದ್ದಾರೆ. ಇನ್ನು 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅವನು ನಿಮ್ಗೆ ಯಾವತ್ತೂ ಕೆಟ್ಟತನ ಮಾಡೋದಿಲ್ಲ. ಅದು ಏನೇ ಸಮಸ್ಯೆ ಬಂದ್ರು ಮತ್ತೆ ಸಾಲ್ವ್ ಮಾಡ್ತೀರಾ. ಅಂದ್ರೆ ಆ ಸಮಸ್ಯೆ ಏನ್ ತಪ್ಪಾಗಿತ್ತು ಅದನ್ನ ಸರಿ ಮಾಡ್ಕೊಂಡು ಮತ್ತೆ ಅದನ್ನ ಸರಿ ಮಾಡ್ಕೊಂಡು ಒಪ್ಪಿಸ್ತೀರಾ. ಮತ್ತೆ ನಾನ್ ಮಾಡ್ದೆ, ಇದ್ರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅನ್ನೋ ರೀತಿಯಲ್ಲಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ. ಇನ್ನು ಸಪ್ತಮದಲ್ಲಿ ರಾಹು ಇದ್ದಾನೆ. ಸ್ವಲ್ಪ ಟ್ರಾವೆಲ್ ಇರುತ್ತೆ, ಓಡಾಟ ಎಲ್ಲ ಇದ್ದೇ ಇರುತ್ತೆ. ಕೆಲಸ ನಿಮಿತ್ತವಾಗಿ ಆಗಿರ್ಬೋದು, ನಿಮ್ಮ ಪರ್ಸನಲ್ ಓಡಾಟ ಇರ್ಬೋದು, ಸ್ನೇಹಿತರನ್ನು ಮೀಟ್ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಈ ತರ ಸ್ವಲ್ಪ ಟ್ರಾವೆಲ್ ಇದ್ದೇ ಇರುತ್ತೆ. ಅಷ್ಟಮದಲ್ಲಿ ಗುರು ಇದ್ದಾನೆ. ತಾಯಿಯ ವಿಚಾರದಲ್ಲಿ ಸ್ವಲ್ಪ ಕಷ್ಟ, ಅಂದ್ರೆ ತಾಯಿ ಜೊತೆ ಮನಸ್ತಾಪಗಳು ಮಾಡ್ಕೋಬಹುದು ಅಥವಾ ತಾಯಿ ಆರೋಗ್ಯದಲ್ಲಿ ತೊಂದರೆಗಳು ಬರ್ಬಹುದು. ಈ ತರ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್. ಮತ್ತೆ ಈಗ ಮೊದಲೇ ಹೇಳಿದೆ ನಾನು, ಆಸ್ತಿ ವಿಚಾರದಲ್ಲಿ ಪ್ರಾಬ್ಲಮ್ಗಳು ಸಾಲ್ವ್ ಆಗಲ್ಲ ಅಂತ ಹೇಳಿ. ಇರೋ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಅನ್ನೋ ಟೆನ್ಷನ್ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ ಅಷ್ಟೇ. ಇನ್ನು 9ನೇ ಮನೆ ಅಧಿಪತಿ ಶುಕ್ರ ಪಂಚಮದಲ್ಲಿ ಇರೋದ್ರಿಂದ ಯಾವ್ದಾವ್ದೆಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿರುತ್ತಲ್ವಾ, ಕೆಲವೊಂದು ಕೆಲಸದ ವಿಚಾರವಾಗಿ, ದುಡ್ಡಿನ ವಿಚಾರದಲ್ಲಿ ಅದೆಲ್ಲವೂ ಕೂಡ ಈಡೇರುತ್ತೆ. ಆದ್ರೆ ಅಷ್ಟಮದಲ್ಲಿ ಗುರು ಕೂತ್ಕೊಂಡಿರೋದ್ರಿಂದ ಶುಭ ಕಾರ್ಯಗಳು ಅಂದ್ರೆ ಮದುವೆ ವಿಚಾರಗಳು ಅಥವಾ ಈಗ ಮದುವೆ ಮಾತುಕತೆ ವಿಚಾರ, ಇಂತಹ ವಿಚಾರದಲ್ಲಿ ಯಾವ ಕೆಲಸನೂ ಸಕ್ಸಸ್ ಆಗಲ್ಲ. ಅಂದ್ರೆ ಏನೋ ಒಂದು ವಿಘ್ನ ಬರುತ್ತೆ. ಯಾವ್ದೋ ಜಾತಕ ನೋಡ್ತೀರಾ, ಅವ್ರ ಕಡೆಯಿಂದ ಒಕ್ಕೆ ಇರುತ್ತೆ, ನಿಮ್ ಕಡೆಯಿಂದನೂ ಒಕ್ಕೆ ಇರುತ್ತೆ, ಅಥವಾ ಜಾತಕ ಆಗ್ಬರ್ಲಿಲ್ಲ, ಅಥವಾ ಜಾತಕ ಚೆನ್ನಾಗ್ ಬಂದಿರುತ್ತೆ, ಅವ್ರ ಕಡೆಯಿಂದ ಓಕೆ ಆಗ್ಲಿಲ್ಲ. ಈ ರೀತಿ ಮದುವೆ ವಿಚಾರದಲ್ಲಿ ಯಾವುದೇ ಕೆಲಸಗಳು ಸಕ್ಸಸ್ ಆಗಲ್ಲ ಈ ತಿಂಗಳು. ಅದು ಹಾಗೆ ಮುಂದುವರುತ್ತೆ. ಇನ್ನು ಗುರುಬಲ ಇಲ್ಲ, ಜೊತೆಗೆ 7ನೇ ಮನೆ ರಾಹು ಇದ್ದಾನಲ್ಲ, ಅವ್ನ್ ಏನ್ ಮಾಡ್ತಾನೆ ಅಂದ್ರೆ ಇಂಥದನ್ನೆಲ್ಲ ಸ್ವಲ್ಪ ಅಲ್ಲೋಲ ಕಲ್ಲೆಲ್ಲ ಮಾಡ್ತಾನೆ. ಈಗ ಒಪ್ಕೊಂಡಿರೋರು ಬೇಡ ಅಂದ್ಬಿಡ್ತಾರೆ, ಆದ್ರೆ ಸಡನ್ ಆಗಿ ಶಾಕ್ ಕೊಟ್ಬಿಡೋದು ಈ ತರದ್ದೆಲ್ಲ ಆಗುತ್ತೆ. ಮೊದಲು ರಾಹು ಕೇತುವಿಗೆ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ತಿಂಗಳು ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ಆದ್ರೆ ನೀವು ಹುಷಾರಾಗಿರ್ಬೇಕಾಗಿರೋದು ಒಂದೇ ಒಂದು ವಿಚಾರದಲ್ಲಿ, ಯಾರಿಗೆ ಕನ್ಯಾ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅವ್ರು ಮಾತ್ರ ರಾಹು ಕೇತುವಿಗೆ ಪರಿಹಾರ ಮಾಡ್ಲೇಬೇಕು. ಯಾಕಂದ್ರೆ 7ನೇ ಮನೆಯಲ್ಲಿರುವಂತಹ ರಾಹು ನಿಮ್ಮ ರಾಶಿಯಲ್ಲಿರುವಂತಹ ಕೇತು ನಿಮ್ಮ ವೈವಾಹಿಕ ಜೀವನದಲ್ಲಿ ಇನ್ನಷ್ಟು ಗೊಂದಲಗಳನ್ನ ಸೃಷ್ಟಿಸಿ ಸಮಸ್ಯೆಯನ್ನ ಜಾಸ್ತಿ ಆಗುವ ಹಾಗೆ ಮಾಡ್ತಾನೆ. ಹಾಗಾಗಿ ತಪ್ಪದೆ ಪ್ರತಿ ಶನಿವಾರ ಉದ್ದಿನಬೇಳೆ ಹುರುಳಿ ಕಾಳನ್ನ ದಾನ ಕೊಡಿ. ಹಾಗೆ ನಾಗದೇವರ ಆರಾಧನೆ ಮಾಡಿ, ನಾಗರ ಕಲ್ ಪೂಜೆ ಮಾಡುವಂತದ್ದು ಮಂಗಳವಾರ ಮಂಗಳವಾರ, ಅಥವಾ ನಾಗನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ಕೊಡುವಂಥದ್ದು, ಇದನ್ನ ಮಾಡಿ. ಕನ್ಯಾ ರಾಶಿಯವರು ಯಾರಿಗೆ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಇದೆ ಅವರು ಮಾಡಿ. ಜಾತಕದಲ್ಲಿ ಏನಾದ್ರೂ ಮ್ಯಾರೇಜ್ ಲೈಫ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಏನು ಕಲತ್ರ ದೋಷ ಇಲ್ಲ, ಕುದಿ ದೋಷ ಇಲ್ಲ ಅಂತಂದ್ರೆ ಇದರ ಪ್ರಭಾವ ಜಾಸ್ತಿ ಆಗಲ್ಲ, ಏನು ತೊಂದರೆ ಆಗಲ್ಲ. ಆದ್ರೆ ಈಗಾಗಲೇ ಸ್ವಲ್ಪ ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ ಇರೋರಿಗೆ ಏನೋ ಜಾತಕದಲ್ಲೂ ದೋಷ ಇದೆ ಅಂತ ಅರ್ಥ. ಅವ್ರಿಗೆ ಸ್ವಲ್ಪ ಈ ಒಂದು ರಾಹು ಕೇತು ಪ್ರಭಾವ ಜಾಸ್ತಿ ಇರುತ್ತೆ. ಅವರು ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ದುರ್ಗಾ ದೇವಿಯ ಮಂತ್ರಗಳನ್ನ, ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಆಗ ಈ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಥವಾ ಸಮಸ್ಯೆ ದೊಡ್ಡದಾಗೋದಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ಯಾ ರಾಶಿಯವರಿಗೆ ಬೇರೆ ಎಲ್ಲಾ ವಿಚಾರದಲ್ಲೂ, ಈ ಒಂದು ಸಾಂಸಾರಿಕ ವಿಚಾರ ಬಿಟ್ಟು ಬೇರೆ ಎಲ್ಲಾ ವಿಚಾರಗಳಿಂದ ಕೂಡ ತುಂಬಾನೇ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ರಿಗೂ ಶುಭವಾಗಲಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ಈ ತಿಂಗಳಿನಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, ನಿಮ್ಮ ರಾಶಿಯಾಧಿಪತಿ ಶುಕ್ರ ಮಕರದಲ್ಲಿ ಸ್ಥಿತನಾಗಿರ್ತಾನೆ. ಮಕರ ರಾಶಿ ನಮಗೆ 4ನೇ ಮನೆ. ಚತುರ್ಥ ಭಾವ ಅಂದ್ರೆ ಮಾತೃಸ್ಥಾನ, ಮನೆ, ಭೂಮಿ, ವಾಹನ ಸೌಖ್ಯ ಅಂತೆಲ್ಲ ಹೇಳ್ತೀವಿ. ಜೊತೆಗೆ ಮನಃಶಾಂತಿ, ಮಾನಸಿಕ ನೆಮ್ಮದಿಯನ್ನ ಕೊಡುವಂತಹ ಒಂದು ಭಾವ ಅಂತ ಹೇಳ್ತೀವಿ. ಈ ಚತುರ್ಥ ಭಾವದಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ಮುಖ್ಯವಾಗಿ ಕೆಲಸದ ವಿಚಾರದಲ್ಲಿ, ಅದರಲ್ಲೂ ಸ್ವಂತ ಉದ್ಯೋಗ, ಯಾರ್ಯಾರೆಲ್ಲ ತುಲಾರಾಶಿಯವರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರು, ನಿಮ್ಮ ಒಂದು ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾನೇ ಒಳ್ಳೆ ಲಾಭವನ್ನ ಕಾಣ್ತೀರಾ, ಹೆಚ್ಚಿನ ಒಂದು ಲಾಭವನ್ನ ಕಾಣ್ತೀರಾ ಅಂತ ಹೇಳ್ಬೋದು. 12ನೇ ತಾರೀಕಿನವರೆಗೂ ಇಲ್ಲಿ ಶುಕ್ರ ಜೊತೆ ರವಿ ಕೂಡ ಸ್ಥಿತನಾಗಿರ್ತಾನೆ. ಲಾಭಾಧಿಪತಿಯಾಗಿ ರವಿನೂ ಸ್ಥಿತನಾದಾಗ ಅವನು ಕೂಡ ನಿಮ್ಗೆ ಹೆಚ್ಚಿನ ಒಂದು ಲಾಭವನ್ನ ಕೊಡ್ತಾನೆ. ಹಾಗೆ ಉದ್ಯೋಗದಲ್ಲಿ ಏನೇ ಒಂದು ಬದಲಾವಣೆಗಳನ್ನ ಮಾಡ್ಕೊಂಡ್ರು ನಿಮ್ಮ ಸ್ವಂತ ಉದ್ಯೋಗದಲ್ಲಿ, ಅದು ನಿಮ್ಗೆ ಈ ತಿಂಗಳಲ್ಲಿ ಸಕ್ಸಸ್ ಅನ್ನೇ ಕೊಡುತ್ತೆ. ಇದ್ರ ಜೊತೆಗೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀರಾ ಅಥವಾ ಪ್ರಾಪರ್ಟಿ ತಗೋಬೇಕು ಅಂತ ಅನ್ಕೊಂಡಿರುವಂತವರಿಗೆ, ಈಗ ನಾವು ಇಷ್ಟೊಂದ್ ಕಡೆ ಸೈಟ್ ನೋಡ್ತಾ ಇದೀವಿ, ನಮಗ್ ಸೂಟ್ ಆಗೋ ತರ ಎಲ್ಲೂ ನಿವೇಶನ ಸಿಗ್ತಾ ಇಲ್ಲ ಅನ್ನೋಂಥವ್ರಿಗೆ
ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಆ ರೀತಿಯ ಒಂದು ನಿವೇಶನ ಸಿಗುವಂತದ್ದು ಅಥವಾ ಕೃಷಿ ಭೂಮಿ ತಗೋಬೇಕು ಅನ್ಕೊಂಡಿರುವಂತವ್ರಿಗೆ ಸಿಗುವಂತದ್ದು ಈ ತರದೆಲ್ಲ ಆಗುತ್ತೆ. ಹಾಗೆ ವಾಹನವನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿರುವಂತವ್ರಿಗೂ ಕೂಡ ಅದಕ್ಕೆ ಬೇಕಾದ ಎಲ್ಲಾ ಅನುಕೂಲಗಳು ಈ ತಿಂಗಳಲ್ಲಿ ಆಗತ್ತೆ. ಅಂದ್ರೆ ವಾಹನ ಪ್ರಾಪ್ತಿ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರೋರಿಗೆ ಅದಕ್ಕೆ ಬೇಕಾಗಿರುವಂತಹ ಧನ ಲಾಭ ಆಗಿರ್ಬೋದು ಅಥವಾ ದುಡ್ಡು ಅದರ ಒಂದು ವ್ಯವಸ್ಥೆಗಳಾಗ್ಬೇಕು ಅದು ಆಗದೆ ಇರೋದ್ರಿಂದ ತುಂಬಾ ನಿಧಾನ ಆಗ್ತಾ ಇತ್ತು ಅನ್ನೋಂಥವ್ರಿಗೆ ಅದಕ್ಕೆ ಬೇಕಾದಂತ ಅನುಕೂಲಗಳು ಒದಗೋದ್ರಿಂದ ಮತ್ತೆ ಶುರು ಮಾಡೋ ಸಾಧ್ಯತೆ ಇರುತ್ತೆ ಮನೆ ವಿಚಾರದಲ್ಲೆಲ್ಲ. ಒಟ್ನಲ್ಲಿ ಆಸ್ತಿ ಮನೆ ವಿಚಾರದಲ್ಲಿ ಎಲ್ಲ ನಿಮ್ಗೆ ಈ ತಿಂಗಳಲ್ಲಿ ಗುಡ್ ನ್ಯೂಸ್. ಹಾಗೆ ಆಸ್ತಿಯ ಕುರಿತಾದಂತಹ ಕೆಲವು ವ್ಯಾಜ್ಯಗಳಿತ್ತು ಅಥವಾ ತುಂಬಾ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಕೋರ್ಟು ಕೇಸ್ ಅಂತ ತುಂಬಾ ಓಡಾಡಿದೀರಾ, ಅದ್ರಲ್ಲಿ ಇನ್ನೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥವರಿಗೆ ಆ ವಿಚಾರದಲ್ಲೂ ಕೂಡ ಈ ತಿಂಗಳು ನ್ಯಾಯ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಚತುರ್ಥಾಧಿಪತಿ ಶುಕ್ರ 4ನೇ ಮನೆಯಲ್ಲಿದ್ದಾನೆ ಅನ್ನೋದು ಒಂದೇ ಕಾರಣ ಅಲ್ಲ ಅಥವಾ ಅದೊಂದೇ ರೀಸನ್ ಅಲ್ಲ. ನಿಮ್ಗೆ ಇಲ್ಲಿ ಭಾಗ್ಯಾಧಿಪತಿ ಬುಧನು 4ನೇ ಮನೆಯಲ್ಲಿದ್ದಾನೆ. ಹಾಗೆ ಭೂಮಿ ಪುತ್ರ ಮಂಗಳ ಕೂಡ ಚತುರ್ಥ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದು ನಿಮಗೆ ಇನ್ನಷ್ಟು ಒಳ್ಳೆಯ ಲಾಭವನ್ನು ತಂದ್ಕೊಡ್ತಾ ಇದೆ. ಆಸ್ತಿ ವಿಚಾರದ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾ ಇದ್ದಾನೆ ಬುಧ ಶುಕ್ರ ಮತ್ತು ಮಂಗಳ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ ಹೆಚ್ಚಿನ ಒಂದು ಲಾಭವನ್ನ ಕಾಣ್ತೀರಾ ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ಪಾರ್ಟ್ನರ್ಸ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಧಿಕವಾದಂತಹ ಧನ ಲಾಭವನ್ನ ಕಾಣ್ತೀರಾ. ಧನಸ್ಥಾನಾಧಿಪತಿಯಾದಂತಹ ಮಂಗಳ ಚತುರ್ಥ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದುತ್ತೀರಾ ಈ ತಿಂಗಳು ಅಂತ ಹೇಳ್ಬೋದು. ನಿಮಗೆ ಯಾರ್ಯಾರೆಲ್ಲ ದುಡ್ಡು ಕೊಡದೆ ಸತಾಯಿಸ್ತಿದ್ದಾರೆ ನಿಮಗೆ ಕೊಡ್ಬೇಕಾದ ಹಣವನ್ನ ಈ ತಿಂಗಳು ತಂದು ಕೊಡುವಂತದ್ದು, ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಬರ್ಬೇಕಾಗಿರುವಂತಹ ಒಂದು ಲಾಭ ನಿಮ್ಗೆ ಈ ತಿಂಗಳು ಬರುವಂತದ್ದು. ಈ ರೀತಿ ಆಕಸ್ಮಿಕ ಧನ ಲಾಭ ಅಂತ ಕೂಡ ಹೇಳ್ಬೋದು. ಇದರಿಂದನೇ ನೀವು ನಿಮ್ಮ ಬೇರೆ ಎಲ್ಲಾ ಕನಸುಗಳನ್ನ ಈಡೇರಿಸ್ಕೊಳ್ತೀರಾ ಅಂತ ಹೇಳ್ಬೋದು. ತೃತೀಯ ಮತ್ತು ಷಷ್ಠಾಧಿಪತಿಯಾದಂತಹ ಗುರು 7ನೇ ಮನೆಗೆ ಕುತ್ಕೊಂಡಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಕೆಲಸದಲ್ಲಿ ಆಗಲಿ ಕೆಲಸ ಮಾಡುವ ಸ್ಥಳದಲ್ಲಿ ಆಗಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಆರಾಮಾಗಿ ಕೆಲಸ ಮಾಡ್ತೀರಾ, ಕೊಟ್ಟಿರೋ ಕೆಲಸನ ಬಹಳ ಈಸಿಯಾಗಿ ಮಾಡ್ಕೊಂಡು ಹೋಗ್ತೀರಾ. 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯ ಇತ್ಯಾದಿಗಳ ಬಗ್ಗೆ ಆಲೋಚನೆ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಕುಟುಂಬದಲ್ಲಿ ಏನೋ ಒಂದು ಶುಭ ಕಾರ್ಯಗಳು ಮಾಡ್ಬೇಕು ಇದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸುವಂತಾಗುತ್ತೆ. ಹಾಗೆ ಚತುರ್ಥಾಧಿಪತಿ ಶನಿ ಅವನು ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ, ಪಂಚಮಾಧಿಪತಿಯೂ ಕೂಡ ಹೌದು. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. 12ನೇ ತಾರೀಕುವರೆಗೂ ರವಿ ಚತುರ್ಥದಲ್ಲಿ ಸ್ಥಿತನಾಗಿರ್ತಾನೆ. ಆದ್ರೆ ರವಿ ಚತುರ್ಥದಲ್ಲಿದ್ದಾಗಲೂ ನಿಮ್ಗೆ ಯಾವುದೇ ಅಶುಭ ಫಲ ಕೊಡುವುದಿಲ್ಲ. ಆದ್ರೆ ಚತುರ್ಥ ಭಾವದಲ್ಲಿ ರವಿ ಮತ್ತು ಮಂಗಳ ಬುಧ ಶುಕ್ರ ಇವೆಲ್ಲ ಇರೋದ್ರಿಂದ 12ನೇ ತಾರೀಕಿನವರೆಗೆ ತುಲಾ ರಾಶಿಯವರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರ್ಬೋದು. ಯಾಕಂದ್ರೆ ಚತುರ್ಥ ಭಾವವನ್ನ ಮಾತೃಸ್ಥಾನ ಅಂತ ಹೇಳ್ತೀವಿ. ಈ ಮಾತೃಸ್ಥಾನದಲ್ಲಿ ಮಂಗಳ ಇರ್ತಾನೆ. ಮಂಗಳ ತುಲಾರಾಶಿಯವರಿಗೆ ಪ್ರಬಲ ಮಾರ್ಗಾಧಿಪತಿಯೂ ಹೌದು. ಹಾಗೆ ಪಾದಕಾಧಿಪತಿಯಾದ ರವಿನೂ ಕೂಡ ಸ್ಥಿತನಾದಾಗ ಆ ಒಂದು ಟೈಮ್ 12ನೇ ತಾರೀಕು ಸ್ವಲ್ಪ ನಿಮ್ ತಾಯಿ ಆರೋಗ್ಯದಲ್ಲಿ ಹೆಚ್ಚು ತೊಂದರೆಗಳಾಗುವಂಥದ್ದು. ಈಗ ಏನಾದ್ರೂ ಅವ್ರಿಗೆ ರಕ್ತದೊತ್ತಡದ ಸಮಸ್ಯೆ ಇತ್ತು ಅಂತಂದ್ರೆ ಅದು ಇನ್ನಷ್ಟು ಉಲ್ಬಣವಾಗುವಂಥದ್ದು. ಈ ತರದೆಲ್ಲ ಸಮಸ್ಯೆಗಳಿರುತ್ತೆ. ಕೆಲವೊಂದು ಪರಿಹಾರಗಳನ್ನ ಮಾಡ್ಕೋಬೇಕು. ಏನ್ ಪರಿಹಾರ ಅಂತಂದ್ರೆ ತಪ್ಪದೆ ಪ್ರತಿ ಸೋಮವಾರ ಅಕ್ಕಿ ದಾನ, ಹಾಗೆ ಪ್ರತಿ ಶನಿವಾರ ಕಪ್ಪು ಎಳ್ಳು ದಾನ ಅಥವಾ ಎಳ್ಳೆಣ್ಣೆ ದಾನ ಇದನ್ನ ಕೊಡೋದ್ರಿಂದ ಈ ಸಮಸ್ಯೆ ಸಾಲ್ವ್ ಆಗುತ್ತೆ. ಇನ್ನು 13ನೇ ತಾರೀಕಿಗೆ ರವಿ ಪಂಚಮಕ್ಕೆ ಪ್ರವೇಶ ಮಾಡ್ತಾನೆ. ಶನಿ ಮತ್ತು ರವಿ ಒಟ್ಟಿಗೆ ಪಂಚಮದಲ್ಲಿ ಸ್ಥಿತನಾಗೋದ್ರಿಂದ ವಿದ್ಯಾಭ್ಯಾಸದ ವಿಚಾರದಲ್ಲಿ ಏನೋ ತೊಂದರೆ ಆಗಲ್ಲ. ಯಾಕಂದ್ರೆ ಇಲ್ಲಿ ನವಮಾಧಿಪತಿ ಬುಧ ನಿಮ್ಗೆ 4ನೇ ಮನೆಯಲ್ಲಿದ್ದಾನೆ, ಶನಿ ಪಂಚಮಾಧಿಪತಿಯಾಗಿ ಪಂಚಮದಲ್ಲೇ ಇರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ತುಲಾ ರಾಶಿಯವರಿಗೆ ಈ ಪ್ರೀತಿ ವಿಚಾರದಲ್ಲಿ, ಪ್ರೀತಿ ಪ್ರೇಮ ಇಂತಹ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳಾಗಬಹುದು. ಯಾಕಂದ್ರೆ ರವಿ ಶನಿ ಇಬ್ರು ಸೇರ್ಕೊಂಡು ಅಂದ್ರೆ ಆ ವಿಚಾರದಲ್ಲಿ ಏನೋ ಕೆಲವೊಂದು ಮನಸ್ತಾಪಗಳು, ತಪ್ಪಾಗಿ ತಿಳ್ಕೊಳ್ಳುವಂಥದ್ದು, ನೀವು ತುಂಬಾ ಯಾರನ್ನೋ ಹಚ್ಕೊಂಡಿರ್ತೀರ, ಅವರ ಸ್ನೇಹಿತರಾಗಿರ್ಬೋದು, ಅವ್ರ ವಿಚಾರದಲ್ಲಿ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ಬೋದು. ಈ ತರದ್ದೆಲ್ಲ ಕಂಡು ಬರುತ್ತೆ ಅಷ್ಟೇ. ಬೇರೆ ವ್ಯವಹಾರ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ರವಿ ಕುಂಭರಾಶಿಗೆ ಹೋದ್ರೂ ಕೂಡ ನಿಮ್ಗೆ ಆಗೋದಿಲ್ಲ. ಅಂದ್ರೆ ಆ ತರದ್ದು ಯಾವುದೇ ನೆಗೆಟಿವ್ ಬದಲಾವಣೆಗಳಾಗೋದಿಲ್ಲ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಶತ್ರುಗಳ ಬಾಧೆ ನಿವಾರಣೆ ಆಗ್ತದೆ. ಕಂಪ್ಲೀಟ್ ಈ ತಿಂಗಳಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಿಮ್ಮ ಸ್ಥಾನ ತುಂಬಾ ಪ್ರಬಲವಾಗಿರೋದ್ರಿಂದ ಅಲ್ಲಿ ಶತ್ರುಗಳು ವೀಕ್ ಆಗ್ತಾ ಇದಾರೆ. 6ನೇ ಮನೆಯಲ್ಲಿ ರಾಹು ಬಂದ ಅಂತಂದ್ರೆ ನೀವು ಸ್ಟ್ರಾಂಗ್, ಅವ್ರು ವೀಕ್ ಅಂತ ಅರ್ಥ. ಆದ್ರೆ ಅವ್ರಿಗೆ ಸಮಸ್ಯೆಗಳು ಶುರುವಾಗುತ್ತೆ. ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ಅವ್ರು ಬಿಸಿ ಆಗ್ತಾರೆ, ನಿಮ್ಗೆ ಅಟ್ಯಾಕ್ ಬರೋದು ನಿಲ್ಲಿಸ್ತಾರೆ. ಅದೇ ಅಲ್ವಾ ಎಲ್ರಿಗೂ ಬೇಕಾಗಿರೋದು. ಕೆಲವರು ಏನಪ್ಪಾ ಅಂತಂದ್ರೆ ಅವ್ರಿಗೆ ಎಷ್ಟೇ ಸಮಸ್ಯೆ ಇದ್ರು ಕೂಡ ಅವ್ರ ಶತ್ರು ಎದುರಾಳಿಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ಇರ್ತಾರೆ. ಬಟ್ ನಿಮಗೆ ಅಂಥವರಿಂದ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಇನ್ನು ಸಪ್ತಮಾಧಿಪತಿಯಾದಂತಹ ಮಂಗಳ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ, ಸಪ್ತಮದಲ್ಲಿ ಗುರು ಸ್ಥಿತನಾಗಿರ್ತಾನೆ. ಹಾಗಾಗಿ ತುಲಾ ರಾಶಿಯವರಿಗೆ ಮದುವೆ ವಿಚಾರ, ಮದುವೆ ಮಾತುಕತೆ ವಿಚಾರ ಅಥವಾ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಈ ತಿಂಗಳು ಸಕ್ಸಸ್ ಸಿಗುತ್ತೆ. ಇನ್ನು ಟ್ರಾವೆಲ್ ಮಾಡುವಂತದ್ದಿರುತ್ತೆ, ಸ್ವಲ್ಪ ಹತ್ತಿರದ ಪ್ರಯಾಣ ಮಾಡುವಂತದ್ದಿರುತ್ತೆ. ಇನ್ನು ಅಷ್ಟಮಾಧಿಪತಿಯು ಶುಕ್ರನೇ ಆಗಿ 4ನೇ ಮನೆಯಲ್ಲಿದ್ದಾನೆ. ಶುಕ್ರನಿಂದ ಯಾವುದೇ ಅಶುಭ ಫಲ ಇಲ್ಲ. ವಾಕ್ಸ್ಥಾನಾಧಿಪತಿ ಮಂಗಳ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮಾತಾಡ್ತೀರಾ, ಸ್ವಲ್ಪ ಜಾಸ್ತಿ ಮಾತಾಡ್ತೀರಾ, ಕೆಲವೊಂದ್ಸಲ ವಾದನೂ ಮಾಡ್ತೀರಾ. ಆದ್ರೆ ಮಾತಿನಿಂದ ನಿಮ್ಗೆ ಯಾವುದೇ ರೀತಿಯ ನಷ್ಟ ಕಷ್ಟಗಳೇನು ಕಂಡು ಬರ್ತಾ ಇಲ್ಲ. ಹಾಗಾಗಿ ಈ ತಿಂಗಳು ನೀವೇನೇ ಮಾತಾಡಿದ್ರು ಅದು ನಿಮ್ಗೆ ಕರೆಕ್ಟ್ ಇರುತ್ತೆ. ಅಂದ್ರೆ ನೀವು ಮಾತಾಡ್ಬೇಕಾಗಿತ್ತು ಮಾತಾಡಿರ್ತೀರಾ. ಸೊ ಅದ್ರಲ್ಲಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ.
ಇನ್ನು ನಿಮ್ಗೆ ಭಾಗ್ಯಾಧಿಪತಿ ಬುಧ, ಭಾಗ್ಯಾಧಿಪತಿ ಜೊತೆಗೆ ವ್ಯಯಾಧಿಪತಿ, ವ್ಯಯ ಅಂದ್ರೆ 12ನೇ ಮನೆ ಅಧಿಪತಿಯಾಗಿ 4ನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗದ ಸಲುವಾಗಿ ಅಥವಾ ಹೈಯರ್ ಎಜುಕೇಶನ್ಗೋಸ್ಕರ, ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರುವಂತವ್ರಿಗೆ ಅದರ ಅವಕಾಶ ತುಲಾರಾಶಿಯವರಿಗೆ ಈ ತಿಂಗಳು ಸಿಕ್ಕುವಂತ ಸಾಧ್ಯತೆ ತುಂಬಾನೇ ಇದೆ. ಹಾಗೆ ಭಾಗ್ಯಾಧಿಪತಿ 4ನೇ ಮನೆಯಲ್ಲಿ ಇರೋದ್ರಿಂದ ಅವನು ಕೂಡ ಆಸ್ತಿ, ಮನೆ, ಭೂಮಿ ವಿಚಾರದಲ್ಲಿ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಕೆಲವೊಂದು ಕೆಲಸಗಳು ಅಡೆತಡೆಗಳಿಂದ, ವಿಘ್ನಗಳಿಂದ ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋದನ್ನ ಬಿಟ್ರೆ ನಿಮ್ಮ ಕೆಲಸದಲ್ಲಿ ಪ್ರಾಬ್ಲಮ್ ಆಯ್ತು ಅಥವಾ ಮಿಸ್ಟೇಕ್ ಆಯ್ತು, ಏನೋ ಪ್ರಾಬ್ಲಮ್ ಆಯ್ತು, ಮೇಲಧಿಕಾರಿಗಳಿಂದ ನೀವು ಬಯಸ್ಕೋಬೇಕಾಯ್ತು, ಈ ತರದ ಯಾವ ಸಮಸ್ಯೆಗಳು ಬರೋದಿಲ್ಲ. ಎಲ್ಲಾ ವಿಚಾರದಲ್ಲೂ ತುಂಬಾ ಚೆನ್ನಾಗಿರೋದ್ರಿಂದ ತುಲಾರಾಶಿಯವರಿಗೆ ಈ ತಿಂಗಳು ತುಂಬಾ ಸೂಕ್ತವಾದ ಸಮಯ. ಯಾವುದೇ ಒಂದು ನಿರ್ಧಾರಗಳನ್ನ ತಗೊಳ್ಳೋದಾದ್ರೆ ತುಂಬಾನೇ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರ ಆಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು, ಪರ್ಸನಲ್ ಕೆಲವು ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಲಾರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಅತ್ಯಂತ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಶುಭ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಈ ತಿಂಗಳು ಪೂರ್ತಿ ಮಕರ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ. ನಿಮ್ಮ ರಾಷ್ಟ್ರಾಧಿಪತಿಯು ತನ್ನ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಅನ್ನೋದು ಒಂದು ವಿಚಾರದಲ್ಲಿ ಬಹಳ ವಿಶೇಷ. ಕೆಲವೊಂದು ವಿಚಾರದಲ್ಲಿ ಶುಭ, ಆದ್ರೆ ಕೆಲವೊಂದು ವಿಚಾರದಲ್ಲಿ ಅಶುಭ ಕೂಡ ಹೌದು. ಮೊದಲನೇದಾಗಿ ಯಾವ ವಿಚಾರದಲ್ಲಿ ಶುಭ ಅನ್ನೋದನ್ನ ಹೇಳ್ತೀನಿ. ನಿಮ್ಮ ರಾಷ್ಟ್ರಾಧಿಪತಿಯು ತನ್ನ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಸ್ವಂತ ಉದ್ಯೋಗದಲ್ಲಿ, ಅಂದ್ರೆ ನಿಮ್ಮ ಕೆಲಸ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಏನೇನೆಲ್ಲ ಕೆಲಸಗಳು ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಆ ಎಲ್ಲಾ ಕೆಲಸಗಳನ್ನ ಮಾಡ್ತೀರಾ. ಅಂದ್ರೆ ನಾನು ಇಷ್ಟು ಕೆಲಸ ಮಾಡ್ಬೇಕಿತ್ತು, ಇಷ್ಟು ಪ್ರಾಜೆಕ್ಟ್ ನಾನು ಮುಗಿಸ್ಬೇಕು, ನಂದು ಟಾರ್ಗೆಟ್ ಇದೆ, ಇಷ್ಟು ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿರ್ತೀರಲ್ವಾ. ಕೆಲವರೆಲ್ಲ ಟೈಮ್ ಟೇಬಲ್ ಹಾಕೊಳ್ತೀರಲ್ವಾ, ಅದನ್ನ ಪರ್ಫೆಕ್ಟ್ ಆಗಿ ಆ ಟೈಮ್ ಮಾಡ್ತೀರಾ. ಆದ್ರೆ ಅದರ ಪ್ರತಿಫಲ ನಿಮಗೆ ಈ ತಿಂಗಳು ಬರೋದಿಲ್ಲ. ಅಂದ್ರೆ ಬರೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಈ ತಿಂಗಳು ಬರೋದಿಲ್ಲ. ಆದ್ರೆ ನೀವ್ ಏನ್ ಅನ್ಕೊಂಡಿದ್ರಿ ಕೆಲಸ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ. ಇನ್ನು ರಾಷ್ಟ್ರಾಧಿಪತಿ ತೃತೀಯ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಇಲ್ಲಿ ಸಹೋದರರ ವಿಚಾರ ನೋಡಿ. ಇಲ್ಲಿ ಮಾರಕಾಧಿಪತಿಯಾದಂತಹ ಶುಕ್ರನ ಜೊತೆಗೆ ಅಷ್ಟಮಾಧಿಪತಿಯಾದ ಬುಧನ ಜೊತೆ ಮಂಗಳ ಇರೋದ್ರಿಂದ ಸಹೋದರರ ವಿಚಾರದಲ್ಲಿ, ಅದರಲ್ಲೂ ಕಿರಿಯ ಸಹೋದರ ಅಥವಾ ಸಹೋದರಿ ಇವರುಗಳ ವಿಚಾರದಲ್ಲಿ ಸ್ವಲ್ಪ ಬೇಸರ ಆಗುವಂತದ್ದು, ನಿಮಗೆ ಕೋಪ ಬರುವಂತ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಏನೋ ಅವರ ನಡವಳಿಕೆ, ಅವರ ಮಾತುಕತೆಗಳು ನಿಮಗೆ ಸ್ವಲ್ಪ ಹರ್ಟ್ ಆಗ್ಬೋದು. ಅಥವಾ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಇರುವಂತಹ ಕೆಲವು ವ್ಯಕ್ತಿಗಳಿಂದ ನಿಮಗೆ ಸಿಟ್ಟು ಬರುತ್ತೆ. ಸಿಟ್ಟು ಕೋಪ ಮಾಡ್ಕೊಳ್ಳೋದಲ್ಲಿ ವೃಶ್ಚಿಕ ರಾಶಿಯವರು ಎತ್ತಿದ ಕೈ, ಅಷ್ಟು ಕೋಪ ಬಂದ್ಬಿಡುತ್ತೆ. ಅದೇ ನೀವಾಗಿ ಯಾರ ತಂಟೆಗೂ ಹೋಗಲ್ಲ, ಬಟ್ ನಿಮ್ಮ ತಂಟೆಗೆ ಬಂದವ್ರನ್ನ ನೀವು ಬಿಡೋದಿಲ್ಲ. ಆ ತರ ಸ್ವಭಾವ ನಿಮ್ದು. ಮತ್ತೆ ಕ್ಷಮಿಸ್ತೀರಾ, ಮತ್ತೆ ನೀವು ಮಾತಾಡಿಸ್ತೀರಾ, ಮನಸ್ಸಿನಲ್ಲಿ ದ್ವೇಷನ ಇಟ್ಕೊಳ್ಳಲ್ಲ ಹಾಗೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಆ ಟೈಮಿಗೆ ಬರುವಂತ ಕೋಪ ಏನಾಗುತ್ತೆ ನಿಮ್ಗೆ ತುಂಬಾ ಜಾಸ್ತಿ. ಅದು ಬೇರೆಯವ್ರಿಗೆ ಭಯ ಪಡೋ ತರ ಇರುತ್ತೆ ವೃಶ್ಚಿಕ ರಾಶಿಯ ಸ್ವಭಾವ. ಆದ್ರೆ ಇಲ್ಲಿ ಈ ತಿಂಗಳಲ್ಲಿ ಹಾಗೆ ಆಗುತ್ತೆ ನೋಡಿ. ನಿಮ್ಗೆ ಪದೇ ಪದೇ ನಿಮ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿರ್ತಾರೆ, ಅಥವಾ ನಿಮ್ ಬಗ್ಗೆ ಏನೋ ಮಾತಾಡ್ತಿರ್ತಾರೆ. ಈ ತರ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ, ಜಗಳ ಆಗೋ ರೀತಿಯಲ್ಲಿ ಸಂದರ್ಭ ಕ್ರಿಯೇಟ್ ಆಗುತ್ತೆ, ನೀವೇ ಜಗಳ ಮಾಡ್ತೀರಾ. ಆದರೆ ಆ ಜಗಳ ಏನಾಗುತ್ತೆ ಅತಿರೇಕಕ್ಕೆ ಹೋಗೋದ್ರಿಂದ ಸ್ವಲ್ಪ ನಿಮ್ಮ ಮನಸ್ಥಿತಿಗೆ, ಅಂದ್ರೆ ನಿಮ್ಗೆ ತುಂಬಾ ಅದು ಹಿಂಸೆ ಆಗುತ್ತೆ. ಜೊತೆಗೆ ಅಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಏನಾಗುತ್ತೆ, ನಿಮ್ಮ ವ್ಯಾಲ್ಯೂಗೆ ಅದು ಕೊರತೆ ಬರ್ಬೋದು. ಈ ಮನುಷ್ಯ ತುಂಬಾ ಸಿಟ್ಟಿನ ಮನುಷ್ಯ, ಇವ್ರು ತುಂಬಾ ಸಿಟ್ಟು ಜಾಸ್ತಿ, ಇವ್ರು ಏನೋ ಅನ್ಕೊಂಡಿದ್ದೆ, ಇವ್ರಿಗೆ ಇಷ್ಟೊಂದೆಲ್ಲ ಕೋಪ ಇದೆ, ಆ ತರ ಎಲ್ಲ ಆಗ್ಬೋದು. ಹಾಗಾಗಿ ನಿಮ್ಗೆ ಆತರ ಯಾರಾದ್ರೂ ತೊಂದರೆ ಕೊಡ್ತಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಕೂಲಂಕಷವಾಗಿ ಪರಿಶೀಲಿಸಿ ಹೇಳೋ ರೀತಿಯಲ್ಲಿ ಅವರಿಗೆ ವಾರ್ನ್ ಮಾಡೋದು ಒಳ್ಳೇದು. ಇನ್ನು ಧನಸ್ಥಾನಾಧಿಪತಿ ಆದಂತಹ ಗುರು 6ನೇ ಮನೆಗೆ ಕೂತ್ಕೊಂಡಿರ್ತಾನೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಖರ್ಚು ಜಾಸ್ತಿ ಇರೋದ್ರಿಂದ ಇರೋ ದುಡ್ಡೆಲ್ಲ ಬೇಗ ಖಾಲಿ ಮಾಡ್ತೀರಾ. ಬಂಧುಗಳಿಗೆ ಅಥವಾ ಸಂಬಂಧಿಕರಿಗೆ ಸ್ವಲ್ಪ ಖರ್ಚು ಮಾಡ್ತೀರಾ. ಯಾಕಂದ್ರೆ ಲಾಭಾಧಿಪತಿ ತೃತೀಯ ಭಾಗದಲ್ಲಿ ಇದ್ದಾನೆ, ಹಾಗೆ ವ್ಯಯಾಧಿಪತಿಯು ತೃತೀಯ ಭಾಗದಲ್ಲಿ ಇರೋದ್ರಿಂದ ಯಾವ ಮನೆಗೆ ನೆಂಟರು ಬಂದ್ರು ಅವ್ರಿಗೆ ಏನೋ ಬಟ್ಟೆ ಕೊಡ್ಸೋದು, ಅದು ಇನ್ನೇನೋ ಕೊಡ್ಸೋದು, ಈ ರೀತಿ ಖರ್ಚುಗಳು ಜಾಸ್ತಿ ಇರುತ್ತೆ. ಕೈನಲ್ಲಿ ಸ್ವಲ್ಪ ದುಡ್ಡು ಉಳಿಯೋದಿಲ್ಲ. ಈ ತಿಂಗಳು ಖರ್ಚು ಜಾಸ್ತಿ ಆಗೋದ್ರಿಂದ ಇಟ್ಕೊಂಡಿರೋ ದುಡ್ಡು ಖಾಲಿ ಮಾಡ್ತೀರಾ, ಆ ತರ ಇರುತ್ತೆ. ಹಾಗಾಗಿ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ಹಾಗೆ 3ನೇ ಮನೆಯಲ್ಲಿ ಕುಜ, ಬುಧ, ಶುಕ್ರ ಈ 3 ಗ್ರಹಗಳಿದ್ದಾರೆ. 3ನೇ ಮನೆಯನ್ನ ನಾವು ಸುಪ್ತಾವಸ್ಥೆ, ಸಬ್ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಲೋಚನೆಗಳು ಬರುವಂತದ್ದು, ಅಥವಾ ಯಾವುದೋ ಕೆಟ್ಟ ದೃಷ್ಟಿ ಆಗುವಂತದ್ದು, ಸ್ವಲ್ಪ ಮನಸ್ಸಿಗೆ ಯಾಕೋ ಬೇಸರ, ನಿದ್ರಾಹೀನತೆ ನೋಡಿ. ಬುಧ ಮತ್ತೆ ಮಂಗಳ ಒಟ್ಟಿಗೆ ಸೇರಿದ್ರೆ ಬೇಗ ನಿದ್ರೆ ಬರುವುದಿಲ್ಲ. ನಿದ್ರಾಹೀನತೆ, ಟೆನ್ಷನ್, ಸುಮ್ನೆ ಯಾಕೋ ಮನಸ್ಸಿಗೆ ಒಂಥರ ಕಸಿ ಬಿಸಿ. ಪ್ರಾಬ್ಲಮ್ ಇಲ್ಲ ಅಂದ್ರೂ ಮನಸ್ಸಿಗೆ ಏನೋ ಒಂಥರ ಅಸಮಾಧಾನ, ಅಥವಾ ಏನೋ ಒಂಥರ ಭಯ. ಅದರಲ್ಲಿ ಏನಾದ್ರು ಒಂದು ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ ಇತ್ತು, ಅಥವಾ ಹಣಕಾಸಿನ ವಿಚಾರದಲ್ಲಿ ಏನೋ ಕೆಲವೊಂದು ಸಮಸ್ಯೆ ಇತ್ತು ಅಂತಂದ್ರೆ ಅದ್ರ ವಿಚಾರದಲ್ಲಿ ಮುಂದೆ ಹೇಗೋ ಏನೋ ಆ ತರದೆಲ್ಲ ಅನ್ಸೋಕ್ ಶುರುವಾಗುತ್ತೆ. ಅದು ನಿಮಗೆ ಅನ್ಸುವಂತಹ ಭಾವನೆ ಅಷ್ಟೇ. ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡಿದಾಗ ಮಾತ್ರ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಇನ್ನು ತೃತೀಯಾಧಿಪತಿ 4ನೇ ಮನೆಯಲ್ಲಿದ್ದಾನೆ. ಇಲ್ಲಿ ರವಿ ನಿಮ್ಗೆ ದಶಮಾಧಿಪತಿಯಾಗಿ 12ನೇ ತಾರೀಕುವರೆಗೂ 3ನೇ ಮನೆಯಲ್ಲಿ ಇರ್ತಾನೆ. ಆದ್ರೆ ಅಲ್ಲಿವರೆಗೂ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ. ಚತುರ್ಥ ಭಾವಕ್ಕೆ 13ನೇ ತಾರೀಕಿಗೆ ಹೋಗ್ತಾನೆ.
ಚತುರ್ಥ ಭಾವಕ್ಕೆ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ ದಶಮ ಸ್ಥಾನವನ್ನ ರವಿ ನೋಡ್ತಾನೆ. ಆದ್ರೆ ರವಿ ಶನಿ ಜೊತೆ ಕುತ್ಕೊಳ್ಳೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವರಿಗೆ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ನೀವು ಎಷ್ಟೇ ಫಾಸ್ಟ್ ಆಗಿ ನಾನು ಈ ಕೆಲಸ ಮಾಡ್ಬೇಕು, ಬೇಗ ಮುಗಿಸ್ಬೇಕು ಅಂತ ಹೋದ್ರೂ ಕೂಡ ಏನೋ ಒಂದು ವಿಘ್ನಗಳು, ಅಡೆತಡೆಗಳು ಸ್ಟಾರ್ಟಿಂಗ್ ಅಲ್ಲೇ ಪ್ರಾಬ್ಲಮ್ ಆಗುತ್ತೆ. ನೀವು ಒಂದ್ ವಾರದಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡ್ ಕೆಲಸ 2 ವಾರ ತಗೋಬಹುದು, ಅಥವಾ ಒಂದಿಂದಲೇ ಆಗೋ ಕೆಲಸ 3-4 ದಿನ ತಗೋಬಹುದು. ಈ ರೀತಿ ಕೆಲಸಗಳಲ್ಲಿ ಸ್ವಲ್ಪ ವಿಘ್ನಗಳು, ಅಡೆತಡೆಗಳು ಬರುವಂತದ್ದು. ನಿಮ್ಮ ಮೇಲಧಿಕಾರಿಗಳು ಸ್ವಲ್ಪ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸೋದು. ಯಾಕೋ ಪದೇ ಪದೇ ನಿಮ್ ಹತ್ರನೇ ಬಂದು ಕೆಲವೊಂದು ವಿಚಾರ ಹೇಳುವಂಥದ್ದು, ನಿಮ್ ಕೆಲಸದ ಬಗ್ಗೆ ತುಂಬಾ ಜಾಸ್ತಿ ಕಮೆಂಟ್ ಮಾಡೋದು ಅಂತ ಯಾಕೋ ಮಾಡ್ತಾ ಇದಾರೆ ಅಂತ ನಿಮ್ಗೆ ಅನ್ಸುತ್ತೆ. ಸಹಜವಾಗಿ ಅದಿರುತ್ತೆ, ಕೆಲಸ ಸ್ಲೋ ಆದಾಗ ಹೇಳುವಂತದ್ದು ಇದೆಲ್ಲ ಇರುತ್ತೆ. ಆದ್ರೆ ಅದನ್ನು ಜಾಸ್ತಿ ಅಯ್ಯೋ ಏನೋ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೀವು ಜಾಸ್ತಿ ಭಾವಿಸಕ್ ಹೋಗ್ಬಾರ್ದು. ಯಾಕಂದ್ರೆ ಈ ರವಿ ಶನಿ ಒಟ್ಟಿಗೆ ಇದ್ದಾಗ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ ಸ್ವಾಭಿಮಾನಕ್ಕೆ ಸ್ವಲ್ಪ ಪೆಟ್ಟು ಬೀಳೋ ತರ ಆಗ್ತಾ ಇದೆ ಅಂತ ಅನ್ಸಿ ಕೆಲಸ ಬಿಟ್ಬಿಡೋಣ, ಈ ಕೆಲಸನೇ ಬೇಡ, ಆ ತರದ್ದೆಲ್ಲ ತೀರ್ಮಾನಗಳು ತಗೊಂಡ್ಬಿಡ್ತಾರೆ. ಆದ್ರೆ ಈಗ 1 ತಿಂಗಳು ಆ ವಿಚಾರದಲ್ಲಿ ಏನೋ ತೀರ್ಮಾನ ತಗೋಬಾರ್ದು. ವೃಶ್ಚಿಕ ರಾಶಿಯವರು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನಿಮ್ ಕೆಲಸದಲ್ಲಿ ಎಷ್ಟೇ ಪ್ರೆಷರ್ ಬರ್ಲಿ, ಅಥವಾ ಎಷ್ಟೇ ವರ್ಕ್ ಟೆನ್ಷನ್ ಇರ್ಲಿ, ಅಥವಾ ಸ್ವಲ್ಪ ಮೇಲಧಿಕಾರಿಗಳು ಜಾಸ್ತಿ ವರ್ಕ್ ಕೊಡ್ತಿದ್ದಾರೆ, ಅಥವಾ ನಿಮ್ಗೆ ಏನೋ ಸ್ವಲ್ಪ ಟಾರ್ಗೆಟ್ ಮಾಡ್ತೀವಿ ಅಂತೆಲ್ಲ ಏನೇ ಅನ್ಸಿದ್ರು ಕೂಡ ಅದನ್ನ ಹೇಳಕ್ಕೂ ಹೋಗ್ಬೇಡಿ ಎಲ್ಲೂ. ಬಟ್ ಕೆಲಸ ಬಿಟ್ಬಿಡ್ತೀನಿ ಅಂತ ಮಾತ್ರ ನಿರ್ಧಾರ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ 1 ತಿಂಗಳು ಇರ್ತಾನೆ ರವಿ, ಆಮೇಲೆ ಮೀನರಾಶಿಗೆ ಹೊರಟಾದ್ಮೇಲೆ ಯಥಾವತ್ತಿನ ಕೆಲಸ ಏನಿದೆಯೋ ಅದ್ರ ಪ್ರಕಾರ ನಡೀತಾ ಇರುತ್ತೆ. ಈ ತಿಂಗಳು ಕೆಲಸದ ವಿಚಾರದಲ್ಲಿ ಆ ತರ ನಿರ್ಧಾರಗಳು ತಗೋಬೇಡಿ. ಪಂಚಮದಲ್ಲಿ ರಾಹು ಇದ್ದಾನೆ. ವಿದ್ಯಾರ್ಥಿಗಳಿಗೆ ಅಷ್ಟೇನು ಶುಭಕರವಾದ ಸಮಯ ಅಲ್ಲ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆಗಳು, ತೊಡಕುಗಳು, ಕರೆಕ್ಟಾಗಿ ಎಕ್ಸಾಮ್ ಟೈಮ್ಗೆ ಏನೋ ಒಂಚೂರು ಆರೋಗ್ಯ ಹಾಳಾಯ್ತು, ಓದೋಕೆ ಇಂಟ್ರೆಸ್ಟ್ ಇಲ್ಲ, ಈ ತರದೆಲ್ಲ ಆಗುತ್ತೆ. ನಾನು ಮೊದಲು ಕೂಡ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ರಾಹುವಿಗೆ ಪರಿಹಾರ ಮಾಡ್ಕೊಳ್ಳೇಬೇಕು. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗಿರೋ ಪರಿಹಾರ ಏನಂದ್ರೆ ಶನಿವಾರ ತಪ್ಪದೆ ಉದ್ದಿನ ಬೇಳೆನ ದೇವಸ್ಥಾನಕ್ಕೆ ಕೊಡಿ. ಹಾಗೆ ಪ್ರತಿದಿನ ದುರ್ಗಾ ಕವಚ ಮಂತ್ರವನ್ನ ಪಠನ ಮಾಡಿ. ಇದರಿಂದ ರಾಹು ಏನಾಗ್ತಾನೆ, ನಿಮ್ಗೆ ನೆಗೆಟಿವ್ ಫಲ ಕೊಡೋದನ್ನ ಕಡಿಮೆ ಮಾಡ್ತಾನೆ. 6ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಿ. ಯಾರ್ಯಾರೆಲ್ಲ ವೃಶ್ಚಿಕ ರಾಶಿಯವರು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ರು ಅವ್ರಿಗೆ ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಕೆಲಸದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬೋದು. ಆದ್ರೆ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಮಂಗಳ ಪ್ರಬಲನಾಗಿದ್ದಾನೆ. ಮಂಗಳ ಪ್ರಬಲನಾದಾಗ ಯಾರು ಏನೇ ನಿಮ್ಮನ್ನು ಟಾರ್ಗೆಟ್ ಮಾಡ್ಲಿ, ನಿಮಗೆ ಜಾಸ್ತಿ ಕೆಲಸ ಕೊಡ್ಲಿ, ಅಥವಾ ನಿಮ್ ಬಗ್ಗೆ ಕಮೆಂಟ್ ಮಾಡ್ತಾನೆ ಇರ್ಲಿ, ಅಥವಾ ನಿಮ್ಗೇನೋ ನಿಮ್ಮ ತಪ್ಪುಗಳನ್ನ ಜಾಸ್ತಿ ಬೆರಳು ಮಾಡಿ ತೋರಿಸ್ತಾ ಇದ್ರು ಕೂಡ ಅದೆಲ್ಲವನ್ನ ಮೀರಿ ನೀವು ಅಲ್ಲಿ ನಿಮ್ಮ ಸ್ಥಾನವನ್ನ ಭದ್ರಗೊಳಿಸ್ಕೊಳ್ತೀರಾ. ಯಾಕಂದ್ರೆ ಇಲ್ಲಿ ಮಂಗಳ ಏನ್ ಮಾಡ್ತಾರೆ, ಹಠ ಕೊಡ್ತಾನೆ. ಇಲ್ಲ ಅವ್ರಂದ್ರಲ್ವಾ, ನೀನು ಅವ್ರು ಮೆಚ್ಚೋ ತರ ನೀನ್ ಕೆಲಸ ಮುಗಿಸ್ಬೇಕು ಅನ್ನುವಂತಹ ಒಂದು ಹಠ ಕೊಡ್ತಾನೆ. ಹಾಗಾಗಿ ಮಾಡ್ತೀರಾ. ಇನ್ನು 7ನೇ ಮನೆ ಅಧಿಪತಿಯಾದಂತಹ ಶುಕ್ರ ನಿಮ್ಗೆ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ, ಸಪ್ತಮಾಧಿಪತಿ. ಹತ್ತಿರದ ಪ್ರಯಾಣ ಮಾಡ್ತೀರಾ. ಬಂಧುಗಳ ಮನೆಗೆ ಹೋಗ್ಬೋದು, ಸ್ನೇಹಿತರ ಮನೆಗೆ ಹೋಗ್ಬೋದು, ಅಥವಾ ಸುತ್ತಮುತ್ತ ಕೆಲವೊಂದು ಪ್ರದೇಶಗಳಿಗೆ ಪ್ರಯಾಣ ಮಾಡುವುದು. ಅದೇನೋ ನಿಮ್ಗೆ ಒಂದ್ ಸ್ವಲ್ಪ ಅಸಮಾಧಾನ ಅನಿಸಿದಾಗ ಅದೆಲ್ಲ ಓಡಾಡುವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದಷ್ಟು ವೃಶ್ಚಿಕ ರಾಶಿಯವರು ದೇವಸ್ಥಾನಗಳಿಗೆ ಹೋಗಿ. ಯಾಕಂದ್ರೆ ನಿಮ್ಗೆ ಗುರುಬಲ ಇಲ್ಲದೆ ಇರೋದ್ರಿಂದ, ಅಂದ್ರೆ ಗುರುಬಲ ಇಲ್ಲ ಅಂದ್ರೆ ದೇವರ ಅನುಗ್ರಹನೇ ಇಲ್ಲ ಅಂತಲ್ಲ, ನೆಗೆಟಿವ್ ಪ್ರಭಾವಗಳು ಜಾಸ್ತಿ ಆಗ್ತಾ ಇರುತ್ತೆ ಗುರುಬಲ ಇಲ್ಲದೆ ಇದ್ದಾಗ. ಅಂದ್ರೆ ಗುರುವಿನ ದೃಷ್ಟಿ ಯಾವಾಗ ನಮ್ಮ ರಾಶಿಯ ಮೇಲೆ ಬೀಳೋದಿಲ್ವಾ, ಆಗ ನಮ್ಮ ರಾಶಿಯ ಮೇಲೆ ಇತರ ಗ್ರಹಗಳ ಪ್ರಭಾವ ಜಾಸ್ತಿ ಆಗ್ತಿರುತ್ತೆ. ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ, ಅದು ಕಡಿಮೆ ಆಗ್ಲಿ ಅಂತ ಹೇಳಿ ಆದಷ್ಟು ದೇವಸ್ಥಾನಗಳಿಗೆ ಹೋಗ್ತಾರೆ. ಶಕ್ತಿ ದೇವತೆಯ ದೇವಸ್ಥಾನಗಳು, ದುರ್ಗಾ ಪರಮೇಶ್ವರಿ, ಕಾಳಿಕಾದೇವಿ, ಅಥವಾ ಭೈರವೇಶ್ವರ, ವೀರಭದ್ರೇಶ್ವರ, ಈ ತರ ದೇವಸ್ಥಾನಗಳು ಅಂದ್ರೆ ಸ್ವಲ್ಪ ಧೈರ್ಯ ಮತ್ತೆ ಸ್ಥೈರ್ಯವನ್ನ ಜಾಸ್ತಿ ಮಾಡುವಂತಹ ಪವರ್ಫುಲ್ ದೇವಸ್ಥಾನಗಳು ಅಂತ ಹೇಳ್ತಿರಲ್ಲ, ಅಂತ ಕಡೆಗೆ ಹೋಗ್ಬೋದು. ಈಗ ಅಲ್ಲಿ ಇಲ್ಲಿ ಫ್ರೆಂಡ್ಸು, ಸ್ನೇಹಿತರು, ಸಂಬಂಧಿಕರು ಅಂತ ಹೋಗೋದು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದಷ್ಟು ಹೊತ್ತು ಅಲ್ಲಿ ಸಮಾಧಾನ ಕೂತ್ಕೊಳ್ಳಿ. ನೀವೇನು ಕೇಳ್ಕೊಳ್ಳೋದು ಬೇಡ. ಅಲ್ಲಿ ಯಾಕೆ ಕೂತ್ಕೋಬೇಕು ದೇವಸ್ಥಾನದಲ್ಲಿ ಅಂದ್ರೆ ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಿಮ್ಗೆ ನೀವು ತಗೊಳ್ಳೋದು. ಯಾಕಂದ್ರೆ ದೇವಸ್ಥಾನಗಳು ನೋಡಿದ್ರೆ ಯಾವಾಗ್ಲೂ ಗೋಪುರದ ಶೇಪ್ ಅಲ್ಲಿ ಇರುತ್ತೆ, ಹಿಂಗಿರುತ್ತೆ. ಅಂದ್ರೆ ಮೇಲಿಂದ ಶಕ್ತಿ, ಎನರ್ಜಿ ಅನ್ನೋದು ಮೇಲಿಂದ ಬರ್ತಾ ಇರುತ್ತೆ. ದೇವಸ್ಥಾನಗಳಿಗೆ ಹೋಗೋದೇ ಅಲ್ಲಿರುವಂತಹ ಸ್ಥಳದ ಪಾಸಿಟಿವ್ ನ ನಾವು ತಗೊಳ್ಳೋದಕ್ಕೆ. ತುಂಬಾ ಜನ ಅನ್ಕೊಂಡಿದ್ರೆ ದೇವ್ರ ಹತ್ರ ಕೇಳ್ಕೊಳ್ಳೋದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ನಾವು ಮನ್ಸಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಅದು ದೇವ್ರಿಗೆ ಕೇಳಿಸುತ್ತೆ. ಆದ್ರೆ ದೇವಸ್ಥಾನದ ಒಂದು ಸ್ಥಳ ಏನಿರುತ್ತೆ ಅಲ್ಲಿ ವಿಶೇಷವಾಗಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಹೋಮ ಹವನಗಳಾಗ್ತಾ ಇರುತ್ತೆ, ಹಾಗೆ ಶುದ್ಧತೆಯನ್ನ ಕಾಪಾಡ್ತಾ ಇರ್ತಾರೆ, ಹಾಗೆ ದೇವರ ಪೂಜೆ, ಯಾವಾಗ್ಲೂ ಗಂಧಾನಾದ ಇದೆಲ್ಲವೂ ನಡೀತಾ ಇರುತ್ತಲ್ಲ, ಹಾಗಾಗಿ ಅಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಕೆಲವು ಮನೆಗಳಲ್ಲೂ ಕೂಡ ಇದನ್ನೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ಪ್ರತಿದಿನ ಪೂಜೆ, ಸಂಧ್ಯಾವಂದನೆ, ಅಥವಾ ಜಪತಪಗಳು, ಮಂತ್ರಗಳು ಹೇಳೋದು, ಇದೆಲ್ಲ ಮಾಡ್ತಾ ಇದ್ರೆ ಅವ್ರ ಮನೇನೂ ಒಂದ್ ರೀತಿಯಲ್ಲಿ ದೇವಸ್ಥಾನದಷ್ಟೇ ಪವಿತ್ರವಾಗಿ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ. ಅದಕ್ಕೆ ನೋಡಿ ಕೆಲವು ಮನೆಗಳಿಗೆ ಹೋದಾಗ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾರ ಮನೆಗಳಲ್ಲಿ ಇದನ್ನೆಲ್ಲ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಂದ್ರೆ ಅವ್ರ ಮನೆಯೇ ಒಂಥರ ದೇವಾಲಯ ತರ ಇರುತ್ತೆ. ದೊಡ್ಡವರು ಹೇಳ್ತಾರೆ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಅದಕ್ಕೆ ಮನೆಯನ್ನ ಶುಚಿಯಾಗಿ ಇಟ್ಕೋಬೇಕು. ಶುಚಿ ಅಂತಂದ್ರೆ ನಾನು ಹೇಳ್ತಾ ಕ್ಲೀನಿಂಗ್ ವಿಚಾರ ಅಲ್ಲ. ಮನೆಯಲ್ಲಿ ವಿಶೇಷವಾಗಿ ದೈವಾರಾಧನೆ, ಪೂಜೆ, ಮಂತ್ರಗಳನ್ನ ಹೇಳ್ಕೊಳ್ಳೋದು. ಮಂತ್ರಗಳನ್ನ ಜೋರಾಗಿ ಹೇಳ್ಕೊಳ್ಳೋದ್ರ ಉದ್ದೇಶನೇ ಆ ಸೌಂಡ್ ಇಂದಾಗಿ ಸುತ್ತಮುತ್ತ ಇರೋ ನೆಗೆಟಿವ್ ಎನರ್ಜಿ ಹೊಟ್ಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮಂತ್ರಗಳನ್ನ ಜೋರಾಗಿ ಹೇಳೋದು. ಅದು ಹೇಳ್ತಾ ಇರೋದು ಗಂಠಾನಾದ ಇದೆಲ್ಲವೂ ನಡೀತಾ ಇದ್ರೆ ಆ ಮನೆ ಯಾವಾಗ್ಲೂ ಚೆನ್ನಾಗಿರುತ್ತೆ. ಹಾಗೆ ಮನಸ್ಸಿನಲ್ಲಿ ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಕೋಪ, ಅಸಮಾಧಾನ ಇದೆಲ್ಲ ಇಟ್ಕೊಂಡಿದ್ರೆ ಮನಸ್ಸು ಅಶುಚಿ ಆಗುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು
ಶತ್ರುಗಳನ್ನ ಒಂದೇ ತರ ನೋಡಿ, ಮಿತ್ರರನ್ನು ಒಂದೇ ತರ ನೋಡಿ. ಏನೋ ಶತ್ರುಗಳು ಕೆಟ್ಟವರು ಅಂತ ದುಷ್ಟರು, ಅಪ್ಪ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗೋಗ್ ಮಾಡಪ್ಪ, ಇಷ್ಟು ಬಿಟ್ರೆ ಏನೋ ನೀವು ಅವ್ರ ಬಗ್ಗೆ ಕೇಳ್ಕೋಬಾರ್ದು. ಅವ್ರು ಹಾಳಾಗಿ ಅವ್ರು ಅದಾಗಿ ಇದಾಗಿ. ಯಾಕಂದ್ರೆ ನಾವು ತಟಸ್ಥ ಭಾವನೆಯಲ್ಲಿದ್ದಾಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇರುವುದಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಸ್ವಲ್ಪ ಖುಷಿ ಸಿಕ್ಕತ್ತೆ. ಇನ್ನು ನಿಮ್ಗೆ ದಶಮಾಧಿಪತಿ ರವಿ 4ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕೆಲಸ ಇದ್ರೂ ಕೂಡ ಹೇಗೋ ಮಾಡ್ಕೊಂಡು ಹೋಗ್ತೀರಾ. ಇನ್ನು ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ದುಡ್ಡು ಏನೋ ಬರ್ತಾ ಇರುತ್ತೆ, ಆದ್ರೆ ಖರ್ಚು ಜಾಸ್ತಿ ಇರೋದ್ರಿಂದ ಈ ತಿಂಗಳಲ್ಲಿ ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಸ್ವಲ್ಪ ಖಾಲಿ ಆಗ್ತಾ ಇರುತ್ತೆ. ಹಾಗಾಗಿ ಖರ್ಚಿನ ಕಡೆಗೆ ಸ್ವಲ್ಪ ಗಮನ ಇರಲಿ. ನ್ಯಾಯಾಧಿಪತಿ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಇಬ್ರು ಒಟ್ಟಿಗೆ ಇರೋದ್ರಿಂದ ಖರ್ಚಿನ ಕಡೆಗೆ ಗಮನ ಇರಲಿ. ಖರ್ಚು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇನ್ನು ಉಳಿದಂತೆ ಬೇರೆ ಎಲ್ಲಾ ವಿಚಾರದಲ್ಲೂ ಪರವಾಗಿಲ್ಲ. ಆದ್ರೆ ವೃಶ್ಚಿಕ ರಾಶಿಯವರು ಪರಿಹಾರವನ್ನ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಈ ತಿಂಗಳಲ್ಲಿ ನಿಮ್ಗೊಂಥರ ಸಾಧಾರಣ ಫಲ ಅಂತ ಇರೋದಿಲ್ಲ. ಗ್ರಹನು ನಿಮ್ಗೆ ಕಂಪ್ಲೀಟ್ ಆಗಿ ಶುಭ ಫಲ ಕೊಡ್ತಾ ಇಲ್ಲ. ಹಾಗಾಗಿ ಈ ತಿಂಗಳು ತಪ್ಪದೆ ಪ್ರತಿ ಭಾನುವಾರ ಗೋಧಿ, ಅಕ್ಕಿ ಇದೆರಡೂ ಧಾನ್ಯವನ್ನ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಹಾಗೆ ಶುಕ್ರವಾರ ಅವರೇಕಾಳು ಮತ್ತೆ ಹೆಸರು ಕಾಳು ಪ್ರತಿ ಶುಕ್ರವಾರ ಕೊಡಿ. 4 ವಾರ ಇರುತ್ತಲ್ಲ, 5 ವಾರ ಕೊಡಿ. ಇದೆರಡೂ ಧಾನ್ಯವನ್ನ ಭಾನುವಾರ ಅಕ್ಕಿ ಮತ್ತೆ ಗೋಧಿ, ಹಾಗೆ ಶುಕ್ರವಾರ ಅವರೇಕಾಳು ಮತ್ತೆ ಹೆಸರು ಕಾಳು ಇದನ್ನ ದಾನ ಕೊಡಿ. ಇದರಿಂದ ಶುಕ್ರ, ಬುಧ, ರವಿ ಮತ್ತು ಚಂದ್ರ ಇವರೆಲ್ಲರೂ ಕೂಡ ಶುಭ ಫಲ ಕೊಡ್ತಾರೆ. ಚಂದ್ರ ಚೆನ್ನಾಗಿದ್ರೇನೆ ಮನಸ್ಸು ಚೆನ್ನಾಗಿರೋದು. ಹಾಗಾಗಿ ಈ ಎಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ. ತಪ್ಪದೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ತುಂಬಾ ಒಳ್ಳೇದಾಗುತ್ತೆ. ಎಲ್ರಿಗೂ ಶುಭವಾಗಿ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಗುರುವು ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರು ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾನೇ ಅಭಿವೃದ್ಧಿ ಆಗುತ್ತೆ. ಹಾಗೆ ನಿಮ್ಮ ವ್ಯಕ್ತಿತ್ವವನ್ನ ಹೆಚ್ಚು ಅಂದ್ರೆ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತದ್ದಾಗುತ್ತೆ. ಅಂದ್ರೆ ನಿಮ್ಮ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನಿಮ್ಮ ಮೇಲಿರುವಂತಹ ಗೌರವ ನಿಮ್ಮ ಸುತ್ತಮುತ್ತಲ ಜನಗಳಿಗೆ ಹೆಚ್ಚಾಗುತ್ತೆ. ಯಾರ್ಯಾರೆಲ್ಲ ನಿಮ್ಮನ್ನ ದೂಷಣೆ ಮಾಡಿದ್ರು ಅವರೇ ನಿಮ್ಮನ್ನು ತುಂಬಾ ಒಳ್ಳೆಯವರು ಅಂತ ಹೇಳುವಂತಹ ಒಂದು ಸಂದರ್ಭಗಳು ಈ ತಿಂಗಳಿನಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಕಾಲದ ಪ್ರಭಾವ ಅಂತಾನೆ ಹೇಳ್ಬೋದು. ಇನ್ನು 2ನೇ ಮನೆಯ ಅಧಿಪತಿ ಶನಿ ತೃತೀಯ ಭಾವದಲ್ಲಿ ಇದ್ದಾನೆ. ಈ ತಿಂಗಳ 12ನೇ ತಾರೀಕುವರೆಗೂ ನಿಮ್ಮ ಧನಸ್ಥಾನದಲ್ಲಿ ರವಿ, ಮಂಗಳ ಹಾಗೆ ಶುಕ್ರ, ಬುಧ 4 ಗ್ರಹಗಳು ಇರ್ತಾರೆ. ಈ 4 ಗ್ರಹಗಳು ಮಕರ ರಾಶಿಯಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ ನಿಮ್ಗೆ. ಇದೀಗ ಸಡನ್ ಆಗಿ ಅಂದ್ರೆ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ನಂಗೆ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ, ಆ ಮಟ್ಟಕ್ಕೆ ನಿಮ್ಗೆ ಆಕಸ್ಮಿಕವಾಗಿ ಧನ ಲಾಭ ಆಗುವಂಥದ್ದು. ಯಾಕೆ ಒಳ್ಳೇದಾಗುತ್ತೆ ಅಂದ್ರೆ ಮೊದಲನೇದಾಗಿ ರವಿ ನಿಮ್ಗೆ ಭಾಗ್ಯಾಧಿಪತಿ. ಅವನು ಧನಸ್ಥಾನದಲ್ಲಿದ್ದಾಗ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಅದೃಷ್ಟ ಕೊಡ್ತಾನೆ. ಹಾಗೆ ಇನ್ನು ಮಂಗಳ ಅವನು ಪಂಚಮಾಧಿಪತಿಯಾಗಿ ನಿಮ್ಗೆ ಶುಭ ಫಲವನ್ನೇ ಕೊಡೋದ್ರಿಂದ ಅವನು ಕೂಡ ಧನಸ್ಥಾನದಲ್ಲಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಕೊಡ್ತಾನೆ. ಹಾಗೆ ಶುಕ್ರ ಲಾಭಾಧಿಪತಿಯಾಗಿ, ಬುಧ ದಶಮಾಧಿಪತಿ ಹಾಗೂ ಸಪ್ತಮಾಧಿಪತಿಯಾಗಿ ನಿಮ್ಗೆ ಶುಭ ಫಲ ಕೊಡೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಹೆಚ್ಚು ಅನುಕೂಲ ಆಗೋದ್ರ ಜೊತೆಗೆ ಧನಸ್ಸು ರಾಶಿಯವರು ಬೇರೆಯವರ ಹತ್ರ ಏನಾದ್ರು ಸಾಲ ಮಾಡಿದ್ರಿ, ಸ್ವಲ್ಪ ಸಾಲದ ಸಮಸ್ಯೆ ಇತ್ತು ಅಂತಂದ್ರೆ ಆ ಒಂದು ಸಾಲದ ಬಾಧೆಯನ್ನ ಈ ತಿಂಗಳು ತಕ್ಕ ಮಟ್ಟಿಗೆ ನಿವಾರಣೆ ಮಾಡ್ಕೊಳ್ತೀರಾ. ಯಾಕಂದ್ರೆ ಧನಸ್ಥಾನದಲ್ಲಿ ಮಂಗಳ ಇರೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ನಿಮ್ಮನ್ನ ಋಣಮುಕ್ತರನ್ನಾಗಿ ಮಾಡ್ತಾನೆ. ಇದು ವಿಶೇಷ. ಇನ್ನು 2ನೇ ಮನೆಯಲ್ಲಿ ಮಂಗಳ ಮತ್ತು ಬುಧ ಇವೆರಡೂ ಗ್ರಹಗಳಿರೋದ್ರಿಂದ ಕುಟುಂಬದಲ್ಲಿ ನಿಮ್ಮ ಮಾತಿನಿಂದ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಸಮಸ್ಯೆ ಅಂದ್ರೆ ಜಗಳ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಅಂತ ಹೇಳೋದಲ್ಲ. ಈಗ ಜಗಳಗಳು ದೊಡ್ಡದಾಗೋಯ್ತು ಅಂತಂದ್ರೆ ಎಲ್ಲ ಇದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ಆತರ ಆಗ್ಬಿಡುತ್ತೆ. ಅದೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ದುಡಿದು ಏನೇ ಆಸ್ತಿ ಗಳಿಸಿದ್ರು ನೆಮ್ಮದಿಯ ಬದುಕು ತುಂಬಾ ಮುಖ್ಯ. ಅದಿಲ್ಲ ಅಂದ್ರೆ ಎಷ್ಟು ಕೋಟಿ ಆಸ್ತಿ ಇದ್ರು ಅದರ ಪ್ರಯೋಜನ ಇಲ್ಲ, ವೇಸ್ಟ್ ಅದು. ಹಾಗಾಗಿ ವಾಕ್ಸ್ಥಾನದಲ್ಲಿ ಬಾಧಕಾಧಿಪತಿ ಬುಧ ಹಾಗೆ ಮಂಗಳ ಇವರಿಬ್ರು ಇರೋದ್ರಿಂದ ನಿಮ್ಮ ಮಾತಿನಲ್ಲಿ ಕೆಲವೊಂದು ತಪ್ಪುಗಳಾಗುತ್ತದೆ. ಈಗ ಸಡನ್ ಆಗಿ ಇವಾಗ ಮನೆಯಲ್ಲಿ ಬೇರೆಯವ್ರ ಹತ್ರ ಕೂಗಾಡೋದು ಅಥವಾ ರ್ಯಾಶ್ ಆಗಿ ಮಾತಾಡೋದ್ರಿಂದ ಮನೆಯಲ್ಲಿ ನಿಮ್ಮ ಮೇಲೆ ಇದ್ದಂತ ಕೆಲವು ಅಭಿಪ್ರಾಯಗಳು ಸ್ವಲ್ಪ ಚೇಂಜ್ ಆಗುವಂಥದ್ದು, ಸ್ವಲ್ಪ ಜಗಳ ಆಗ್ಬೋದು ಅಥವಾ ಮನಸ್ತಾಪಗಳಾಗ್ಬೋದು. ಹಾಗಾಗಿ ಮಾತಿನ ವಿಚಾರದಲ್ಲಿ ಎಚ್ಚರಿಕೆ. ಇನ್ನೊಂದು ವಿಚಾರ ಏನಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಮಾತಾಡ್ಬೇಕಾದ್ರೂ ಅಷ್ಟೇನೆ ಸ್ವಲ್ಪ ಜಾಗ್ರತೆ. ಮಂಗಳ ಮತ್ತೆ ಬುಧ ಸೇರ್ಕೊಂಡ್ರೆ ಆತರ ಪಟ್ಟು ಏನೇನೋ ಮಾತಾಡಿ ಸಮಸ್ಯೆಗಳು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಆದಷ್ಟು ಮಾತಿಗೆ ಸ್ವಲ್ಪ ಬ್ರೇಕ್ ಕೊಡಿ, ಮಾತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಹಾಗೆ ದುಡ್ಡಿನ ವಿಚಾರದಲ್ಲಿ ಅಷ್ಟೇ ಬೇರೆಯವರಿಗೆ ದುಡ್ಡು ಕೊಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಹಾಗೆ ದುಡ್ಡಿನ ವಿಚಾರದಲ್ಲಿ ಯಾರಿಗೂ ಪ್ರಾಮಿಸ್ ಮಾಡ್ಬೇಡಿ. ಅಂದ್ರೆ ಹೆಲ್ಪ್ ಮಾಡ್ತೀನಿ ಕೊಡ್ತೀನಿ ಅಂತೆಲ್ಲ ಪ್ರಾಮಿಸ್ ಮಾಡಕ್ ಹೋಗ್ಬೇಡಿ. ಅದು ಕೂಡ ನಿಮ್ಮನ್ನ ಯಾವುದೋ ಒಂದು ಸಮಸ್ಯೆನಲ್ಲಿ ಸಿಕ್ಕಾಕಿಸ್ಬಿಡುತ್ತೆ. ಇನ್ನು 2ನೇ ಮನೆಯಲ್ಲಿ ಲಾಭಾಧಿಪತಿ ಶುಕ್ರ ಹಾಗೆ ಪಂಚಮಾಧಿಪತಿ ಮಂಗಳ ಹಾಗೆ ದಶಮಾಧಿಪತಿ ಬುಧ ಈ 3 ಗ್ರಹಗಳಿರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಧನ ಲಾಭ ಹೆಚ್ಚಾಗಿರುತ್ತೆ ಈ ತಿಂಗಳು ಅಂತ ಹೇಳ್ಬೋದು. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದು ಅಷ್ಟೇ ಹೆಚ್ಚು ಧನ ಲಾಭ ಇರುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಕೂಡ 2ನೇ ಮನೆಯಲ್ಲಿ ಇರೋದ್ರಿಂದ ಫೈನಾನ್ಷಿಯಲಿ ಇರುವ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ಇದ್ರ ಜೊತೆಗೆ ತೃತೀಯ ಭಾವದಲ್ಲಿ ಶನಿ. ಇನ್ನು 13ನೇ ತಾರೀಕಿಗೆ ರವಿ ಕೂಡ ತೃತೀಯ ಭಾವಕ್ಕೆ ಬರ್ತಾನೆ. ತೃತೀಯ ಭಾವದಲ್ಲಿ ರವಿ ಶನಿ ಇಬ್ರು ಇರೋದ್ರಿಂದ ಮಿತ್ರರ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ ನೋಡಿ. ಒಳ್ಳೆ ಫಲನೂ ಇರುತ್ತೆ, ಅಶುಭ ಫಲನೂ ಇರುತ್ತೆ. ರವಿ 2ನೇ ಮನೆಯಲ್ಲಿ ಇರೋವರೆಗೂ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ. ಆದ್ರೆ 3ನೇ ಮನೆಗೆ ಹೋದ್ಮೇಲೆ ಶನಿಯ ಮನೆಯಲ್ಲಿ ಶನಿಯ ಜೊತೆ ಇದ್ದಾಗ ಮಿತ್ರ ಸ್ಥಾನ ಅಲ್ವೇ, ಶನಿ ಜೊತೆ ರವಿ ಬಂದ ಅಂತಂದ್ರೆ ಮಿತ್ರರ ಜೊತೆಯಲ್ಲಿ
ಸ್ವಲ್ಪ ಜಗಳ ಆಗ್ಬೋದು, ಮನಸ್ತಾಪ ಆಗ್ಬೋದು. ನಾನು ಮೊದಲೇ ಹೇಳಿದೆ ಮಾತಿನ ವಿಚಾರದಲ್ಲಿ ಪ್ರಾಬ್ಲಮ್ ಅಂತ ಹೇಳಿ, ಅದು ಇದಕ್ಕೂ ಅನ್ವಯಿಸುತ್ತೆ. ಕುಟುಂಬದಲ್ಲೂ ಪ್ರಾಬ್ಲಮ್ ಆಗ್ಬೋದಿಲ್ಲ, ನಿಮ್ಮ ಮಿತ್ರರ ವಿಚಾರದಲ್ಲಿ, ಸಹೋದರ ವಿಚಾರದಲ್ಲೂ ಪ್ರಾಬ್ಲಮ್ ಆಗ್ಬೋದು. ಸಂಬಂಧಗಳಲ್ಲಿ ತೊಂದರೆಗಳಾಗಿ, ಫ್ರೆಂಡ್ಶಿಪ್ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇರುತ್ತೆ. ಆದಷ್ಟು ಸಂಬಂಧ, ಸ್ನೇಹ ತುಂಬಾ ಮುಖ್ಯ ಅನ್ನೋದಾದ್ರೆ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಮಾತಾಡೋದು, ಮಾತು ಕಡಿಮೆ ಮಾಡೋದು, ಮೌನ ತುಂಬಾ ಒಳ್ಳೇದು. ಮೌನವೇ ನಿಮ್ಗೆ ಸಮಸ್ಯೆನ ಸಾಲ್ವ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು 4ನೇ ಮನೆಯಲ್ಲಿ ರಾಹು ಇರ್ತಾನೆ. ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ನಿಮ್ಮ ತಾಯಿನ ತುಂಬಾ ಮಿಸ್ ಮಾಡ್ಕೊಳ್ತಿರ್ತೀರ, ತಾಯಿಯಿಂದ ಸ್ವಲ್ಪ ದೂರದಲ್ಲಿ ಇರ್ತೀರ ಅಂದ್ರೆ ಸ್ವಲ್ಪ ತಾಯಿನ ಮಿಸ್ ಮಾಡ್ಕೊಳ್ಳೋದು ಈ ತಿಂಗಳಲ್ಲಿ ಅದೆಲ್ಲ ಸ್ವಲ್ಪ ಇರುತ್ತೆ. ಹಾಗೆ ತಾಯಿಯ ಆರೋಗ್ಯದಲ್ಲೂ ಕೂಡ ಏನೋ ಒಂದು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕಾಗುತ್ತೆ. ಪಂಚಮಾಧಿಪತಿಯಾದಂತಹ ಮಂಗಳ ಉಚ್ಚ ಕ್ಷೇತ್ರದಲ್ಲಿ 2ನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾಕಂದ್ರೆ ಪಂಚಮಾಧಿಪತಿನೂ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಪಂಚಮದಲ್ಲಿ ಗುರು ಇದ್ದಾನೆ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ, ಪರೀಕ್ಷೆಗಳನ್ನ ಬರಿತಾ ಇರುವಂತವರಿಗೆ ಶುಭ ಸುದ್ದಿ ಕಾದಿದೆ ಅಂತ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮಾತ್ರ, ಧನಸ್ಸು ರಾಶಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಒಳ್ಳೆ ಟೈಮ್. 6ನೇ ಮನೆ ಅಧಿಪತಿ ಶುಕ್ರ 2ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವರಿಗೆ, ಯಾವುದೋ ಕಂಪನಿಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ, ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ತುಂಬಾ ಅಚ್ಚುಕಟ್ಟಾಗಿ ಆಗೋದ್ರ ಜೊತೆಗೆ, ತುಂಬಾ ಫಾಸ್ಟ್ ಆಗಿ ಕೆಲಸ ಆಗೋದ್ರ ಜೊತೆಗೆ ಅಲ್ಲಿ ಏನೋ ಒಂದು ಹೊಗಳಿಕೆ ಇದೆಲ್ಲವೂ ಕೂಡ ಇರುತ್ತೆ. ಸಂಬಳ ಜಾಸ್ತಿ ಆಗುವಂತದ್ದು, ಏನೋ ಇನ್ಕ್ರಿಮೆಂಟ್ ಈ ತರದ್ದೆಲ್ಲ ಆಗ್ಬೋದು. ಯಾಕಂದ್ರೆ ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿ ಕುತ್ಕೊಂಡಿದೆ ಶುಕ್ರ. ಪ್ರಮೋಷನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಿದ್ದೆ, ಅಥವಾ ಏನೋ ಒಂದು ಸ್ಯಾಲರಿ ಜಾಸ್ತಿ ಆಗ್ಲಿ ಅಂತನೋ, ಅಥವಾ ಬೋನಸ್ಗೋಸ್ಕರ ಯಾವ್ದಕ್ಕೂ ತುಂಬಾ ವೇಟ್ ಮಾಡ್ತಿದ್ರಿ, ಅಂತದ್ದೇನೋ ನಿಮ್ಗೆ ಸಕ್ಸಸ್ ಆಗೋ ಸಾಧ್ಯತೆ ಇರುತ್ತೆ. ಸಪ್ತಮಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ಮದುವೆ ವಿಚಾರದ ಮಾತುಕತೆಗಳು, ಮದುವೆ ವಿಚಾರದಲ್ಲಿ ಏನೋ ಮಾತಾಡ್ಬೇಕು, ಯಾರ ಹತ್ರನೋ ಕೇಳ್ಬೇಕು, ದೊಡ್ಡವರ ಹತ್ರ ಮಾತಾಡ್ಬೇಕು, ಇಂತಹ ವಿಚಾರಗಳಲ್ಲಿ ಈ ತಿಂಗಳು ನಿಮ್ಗೆ ಸಕ್ಸಸ್ ಸಿಗುತ್ತೆ. ಅಂದ್ರೆ ನೀವು ಅದರಲ್ಲಿ ಗೆಲುವನ್ನು ಸಾಧಿಸ್ತೀರಾ. ಹಾಗಾಗಿ ಇಂತಹ ವಿಚಾರದಲ್ಲಿ ಮಾತಾಡೋದಿದ್ರೆ ಖಂಡಿತವಾಗ್ಲೂ ಮುಂದುವರಿಬಹುದು. ಇನ್ನು ಭಾಗ್ಯಾಧಿಪತಿಯಾದಂತಹ ರವಿ ತೃತೀಯ ಭಾವದಲ್ಲಿರ್ತಾನೆ 13ನೇ ತಾರೀಕಿನ ಮೇಲೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು, ಅಥವಾ ತಂದೆಯಿಂದ ಸ್ವಲ್ಪ ಖರ್ಚುಗಳಾಗಬಹುದು. ತಂದೆಯ ವಿಚಾರದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಇಲ್ಲಿ ರವಿ ಶನಿ ಒಟ್ಟಿಗೆ ಇರೋದ್ರಿಂದ ಆತರ ಆಗುತ್ತೆ. ಆಗ ಏನ್ ಮಾಡ್ಕೋಬೇಕು ಅಂದ್ರೆ ಪರಿಹಾರ ಮಾಡ್ಕೋಬೇಕು. ತಪ್ಪದೆ ಈ ತಿಂಗಳು ಆದಿತ್ಯ ಹೃದಯ ಮಂತ್ರವನ್ನ ಡೈಲಿ ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳಿ. ಪ್ರತಿ ಭಾನುವಾರ ಗೋಧಿಯನ್ನ ದಾನ ಕೊಡಿ. ದಶಮಾಧಿಪತಿ ಆದಂತಹ ಬುಧ 2ನೇ ಮನೆಯಲ್ಲಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಗೆಲುವಿದೆ. ಸರ್ಕಾರಿ ಉದ್ಯೋಗ ಆಗಿರ್ಲಿ, ಅಥವಾ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತದ್ದಾಗಿರ್ಲಿ, ಸ್ವಂತ ಉದ್ಯೋಗವಾಗಿರ್ಲಿ, ಪ್ರತಿಯೊಂದರಲ್ಲೂ ಕೂಡ ನಿಮ್ಗೆ ಗೆಲುವಿರುತ್ತೆ ಅಂತಾನೆ ಹೇಳ್ಬೋದು. ಲಾಭಾಧಿಪತಿಯಾದಂತಹ ಶುಕ್ರ ಕೂಡ ಧನಸ್ಥಾನದಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಇರುತ್ತೆ. ಆದ್ರೆ ಆಸ್ತಿ ವಿಚಾರ, ಮನೆ ವಿಚಾರ, ಇಂತಹ ವಿಚಾರಗಳಲ್ಲಿ ಮಾತ್ರ ಈ ತಿಂಗಳು ಯಾವುದೇ ರೀತಿಯ ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ. ರಾಹು 4ನೇ ಮನೆಯಲ್ಲಿ ಇರೋದ್ರಿಂದ ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೂಡ ಯಾವುದೇ ರೀತಿಯ ತೀರ್ಮಾನ ತಗೊಳ್ಳೋದು ಬೇಡ. ಶನಿ ರವಿ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ದಿನ ಆದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ವ್ಯಯಾಧಿಪತಿಯಾದಂತಹ ಕುಜ 2ನೇ ಮನೆಯಲ್ಲಿ ಇರೋದ್ರಿಂದ ಕೆಲವೊಂದು ವಿಚಾರಕ್ಕೆ, ಅದು ಕುಟುಂಬದವರಿಗೋಸ್ಕರ ಖರ್ಚುಗಳು ಇರುತ್ತೆ ನಿಮ್ಗೆ. ಆದ್ರೆ ಆದಾಯ ಲಾಭ ಜಾಸ್ತಿ ಇರೋದ್ರಿಂದ ಖರ್ಚುಗಳು ಜಾಸ್ತಿ ಅಂತ ನಿಮ್ಗೆ ಅನ್ಸೋದಿಲ್ಲ. ಹೀಗೆ ಎಲ್ಲಾ ವಿಚಾರದಲ್ಲೂ ಕೂಡ ಧನಸ್ಸು ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ನಿಮ್ಮ ಮಾತಿನಿಂದ ಕೆಲವು ಸಂಬಂಧಗಳಲ್ಲಿ, ಸ್ನೇಹದಲ್ಲಿ ತೊಡಕುಗಳು ಉಂಟಾಗಬಹುದು, ಕುಟುಂಬದಲ್ಲಿ ಗೊಂದಲಗಳು ಅಥವಾ ಏನೋ ಮನಸ್ತಾಪಗಳು ಉಂಟಾಗಬಹುದು. ಹಾಗಾಗಿ ನಿಮ್ಮ ಮಾತಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ, ಮಾತು ಕಡಿಮೆ ಆಡಿ. ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಯಾಕೋ ನಾನು ಮಾತಾಡೋದು ಕಡಿಮೆ ಮಾಡ್ಬೇಕು, ಏನೋ ಸ್ವಲ್ಪ ವಾದ ವಿವಾದ ಸ್ವಲ್ಪ ಅತಿರೇಕಕ್ಕೆ ಹೋಗ್ಬೋದು ಅಂತ ಹೇಳಿ ಸ್ವಲ್ಪ ತಾಳ್ಮೆ ತಗೊಂಡ್ಬಿಡಿ. ಖಂಡಿತವಾಗ್ಲೂ ನೀವು ತಾಳ್ಮೆ ತಗೊಂಡಿದ್ದೆ ಆದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಇದೇ ಬೆಸ್ಟ್ ರೆಮಿಡಿ. ಇನ್ನು ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಇದು ಯಾವ್ದಕ್ಕೆ ಅಂತಂದ್ರೆ, ಮಾತಾಪಿತೃಗಳ ಯೋಗಕ್ಷೇಮಕ್ಕೋಸ್ಕರ ಪ್ರತಿ ಭಾನುವಾರ ಗೋಧಿ ದಾನ, ಪ್ರತಿ ಗುರುವಾರ ಕಡ್ಲೆ ಬೇಳೆ ದಾನ, ಇದನ್ನ ಮಾಡ್ತಾ ಬನ್ನಿ. ಆದಿತ್ಯ ಹೃದಯ ಮಂತ್ರವನ್ನು ಮಾಡ್ಕೊಳ್ಳಿ. ಉಳಿದಂತೆ ಎಲ್ಲಾ ವಿಚಾರದಲ್ಲೂ ಕೂಡ ಧನಸ್ಸು ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಶುಭದಾಯಕವಾದಂತಹ ತಿಂಗಳು. ಕೆಲಸ ಕಾರ್ಯಗಳು, ಹಣಕಾಸು ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ರಿಗೂ ಶುಭವಾಗಿದೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ಜನವರಿ ತಿಂಗಳಲ್ಲಿ ತುಂಬಾ ಗ್ರಹಗಳು 12ನೇ ಮನೆಗಿದ್ದು ಎಷ್ಟೋ ವಿಚಾರಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀರಾ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ. ಆದ್ರೆ ಈ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಇರ್ತಾರೆ. ಕೆಲವೊಂದು ವಿಚಾರದಲ್ಲಿ ಪಾಸಿಟಿವ್ ಇದೆ, ಕೆಲವೊಂದು ವಿಚಾರದಲ್ಲಿ ನೆಗೆಟಿವ್ ಇದೆ. ಯಾವ್ಯಾವ ವಿಚಾರದಲ್ಲಿ ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಿಮ್ಮ ರಾಶಿ ಅಂತ ತಗೊಂಡ್ರೆ ಅಲ್ಲಿರೋ ಗ್ರಹಗಳು ಈ ತಿಂಗಳಲ್ಲಿ ಶುಕ್ರ, ಬುಧ ಮತ್ತು ಮಂಗಳ, ಈ 3 ಗ್ರಹಗಳು ಇರ್ತಾರೆ. ರವಿ ಕೂಡ ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಅದು ಎಲ್ಲಿವರೆಗೂ 12ನೇ ತಾರೀಕುವರೆಗೂ 4 ಗ್ರಹಗಳು ಇರ್ತಾರೆ. 13ನೇ ತಾರೀಕಿಗೆ ರವಿ ಏನ್ ಮಾಡ್ತಾನೆ, ಕುಂಭರಾಶಿಗೆ ಹೋಗ್ತಾನೆ. 20ನೇ ತಾರೀಕಿಗೆ ಬುಧ ಕುಂಭರಾಶಿಗೆ ಹೋಗ್ತಾನೆ. ಒಟ್ಟಲ್ಲಿ ಈ ತಿಂಗಳು ಪೂರ್ತಿ 3 ಗ್ರಹ ಅಂತ ಇದ್ದೇ ಇರ್ತಾರೆ. ನಿಮ್ಮ ರಾಶಿಯಲ್ಲೇ ರವಿ, ಮಂಗಳ ಮತ್ತು ಬುಧ, ಶುಕ್ರ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಆರೋಗ್ಯದಲ್ಲಿ ಒಂಚೂರು ವ್ಯತ್ಯಾಸಗಳಾಗ್ಬೋದು. ಯಾರ್ಯಾರಿಗೆಲ್ಲ ಮಕರ ರಾಶಿಯವರಿಗೆ ರಕ್ತದೊತ್ತಡದ ಸಮಸ್ಯೆ ಇದೆ ಅವರಿಗೆ 12ನೇ ತಾರೀಕುವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಲೋ ಬಿಪಿ ಇದೆ ಅಥವಾ ಹೈ ಬಿಪಿ ಇದೆ ಅನ್ನುವಂಥವ್ರಿಗೆ. ಹಾಗೆ ಸ್ವಲ್ಪ ಯಾರಿಗೆ ಕೆಲವರಿಗೆ ಜಾಯಿಂಟ್ ಪೇನ್ ಎಲ್ಲ ಇರುತ್ತೆ ನೋಡಿ, ಆರ್ಥರೈಟಿಸ್ ಪ್ರಾಬ್ಲಮ್, ಸಂಧಿವಾತ ಅಂತೆಲ್ಲ ಹೇಳ್ತಿರವಲ್ಲ, ಆ ತರದ ಸಮಸ್ಯೆ ಇರುವಂತವ್ರಿಗೂ ಅಷ್ಟೇ ವಿಪರೀತ ಮೈಕೈ ನೋವಾಗುವಂಥದ್ದು, ವಿಪರೀತ ಜಾಯಿಂಟ್ ಪೇನ್ ಆಗುವಂಥದ್ದು, ಸಂಧಿವಾತ ಹೆಚ್ಚಾಗುವಂತ ಸಾಧ್ಯತೆಗಳು ಇದೆಲ್ಲ ಇರುತ್ತೆ. ಹಾಗೆ ನಿಮ್ಮ ರಾಶಿಯಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಜ್ವರ ಬರುವಂತದ್ದು, ಅಂದ್ರೆ ಸ್ವಲ್ಪ ಇನ್ಫೆಕ್ಷನ್ ಆಗೋದು ಇದೆಲ್ಲ ಇರುತ್ತೆ.
12ನೇ ತಾರೀಕುವರೆಗೂ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಇರುತ್ತೆ. 13ನೇ ತಾರೀಕಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹೋಗುತ್ತೆ, ಪೂರ್ತಿ ಹೊರಟಾಗುತ್ತೆ ಅಂತಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ, ಸ್ವಲ್ಪ ಪರವಾಗಿಲ್ಲಪ್ಪ ಅನ್ನೋ ತರ ಆಗುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ ಮಂಗಳ, ಬುಧ ಮತ್ತು ಶುಕ್ರ 3 ಗ್ರಹಗಳಿರ್ತಾರೆ. ಇಲ್ಲಿ ಮಂಗಳ ನಿಮ್ಗೆ ಲಾಭಾಧಿಪತಿಯಾಗಿರ್ತಾರೆ. ಲಾಭಾಧಿಪತಿಯಾಗಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತಹ ಮಕರ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಕಾಣ್ತೀರಾ. ನಿಮ್ಮ ಬಿಸ್ನೆಸ್ ಅಲ್ಲಿ ಆದಾಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ನೀವು ಮಾಡಿರುವಂತಹ ಕೆಲಸ ಅಥವಾ ನೀವೇನು ತುಂಬಾ ಪರಿಶ್ರಮ ಪಟ್ಟಿರ್ತೀರಾ ಅದಕ್ಕೆ ಒಂದು ಒಳ್ಳೆಯ ಒಂದು ಫಲ, ನೀವು ಏನ್ ನಿರೀಕ್ಷೆ ಮಾಡಿದ್ರಲ್ಲ ಆ ನಿರೀಕ್ಷೆಗೆ ತಕ್ಕಂತಹ ಫಲವನ್ನ ಕಾಣ್ತೀರಾ. ಯಾಕಂದ್ರೆ ಮಕರ ರಾಶಿಯವರು ತುಂಬಾ ಹಾರ್ಡ್ ವರ್ಕ್ ಮಾಡುವಂತವರು. ಹಾಗಾಗಿ ನಾವು ಇಷ್ಟು ಕಷ್ಟಪಟ್ಟರು ನಮ್ಗೆ ಇನ್ನೂ ಒಳ್ಳೇದಾಗ್ತಾ ಇಲ್ವಲ್ಲಪ್ಪ ಅನ್ನೋ ಬೇಸರಗಳು ಖಂಡಿತವಾಗ್ಲೂ ಈ ತಿಂಗಳಿನಲ್ಲಿ ಇರೋದಿಲ್ಲ. ತುಂಬಾ ಚೆನ್ನಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಭ ಕಂಡು ಬರುತ್ತೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ರಾಶಿಯಲ್ಲಿ ಶುಕ್ರ ಸ್ಥಿತನಾಗಿರ್ತಾನೆ. ಶುಕ್ರ ದಶಮಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಹೆಸರು ಗೌರವ ಹೆಚ್ಚಾಗತ್ತೆ. ಯಾರು ನಿಮ್ಮನ್ನ ಬೈತಿದ್ರು ಅಂತವರೇ ನಿಮ್ಮನ್ನ ಹೊಗಳುವಂತಹ ದಿನಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಅದು ಬಹಳ ವಿಶೇಷ. ಯಾಕೆಂದ್ರೆ ಶತ್ರುಗಳು ಕೂಡ ನಮ್ಮನ್ನ ಹೊಗಳ್ತಾರೆ ಅಂತಂದ್ರೆ ಆ ರೀತಿ ನಾವು ಬದುಕಬೇಕು ಅಂತ ಬಹಳ ತಾಳ್ಮೆ ಇರಬೇಕು. ಆ ವಿಚಾರದಲ್ಲಿ ಮಕರ ರಾಶಿಯವರು ಒಂದ್ ಕೈ ಜಾಸ್ತಿ ಅಂತಾನೆ ಹೇಳ್ಬೋದು. ತುಂಬಾ ಪೇಷನ್ಸ್ ಇರುತ್ತೆ ನಿಮಗೆ. ಆ ತಾಳ್ಮೆನೆ ನಿಮ್ಗೆ ಏನೇ ಕಷ್ಟ ಬಂದ್ರು ಅದನ್ನ ಸಾಲ್ವ್ ಮಾಡ್ಕೊಡೋದಕ್ಕೆ ದಾರಿ ಮಾಡ್ಕೊಡುತ್ತೆ. ಅದೇ ತರ ನಿಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ನೀವು ರೂಪಿಸ್ಕೊಳ್ಳುವಂಥದ್ದು, ಅಲ್ಲಿ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುವಂಥದ್ದು ಆಗುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ ಬುಧ ಇರ್ತಾನೆ. ಬುಧ ಭಾಗ್ಯಾಧಿಪತಿ ಆಗಿರೋದ್ರಿಂದ ಕೆಲವೊಂದು ಕೆಲಸ ಕಾರ್ಯಗಳು ಬಹಳ ಕಷ್ಟಪಟ್ಟು ಮಾಡಿದ್ರಿ, ಅದರಿಂದ ನಿಮ್ಗೆ ಆದಾಯ ಬರ್ಬೇಕಿತ್ತು ಅಥವಾ ಲಾಭ ಬರ್ಬೇಕಿತ್ತು, ಆದ್ರೆ ಅದು ಬರ್ಲಿಲ್ಲ, ಅದಕ್ಕೋಸ್ಕರ ತುಂಬಾ ಪರಿಶ್ರಮ ಪಟ್ಟಿದ್ದೀರಾ. ಅಂತಹ ಒಂದು ವಿಚಾರದಲ್ಲಿ ಬರಬೇಕಾಗಿದ್ದಂತಹ ಲಾಭ ನೋಡಿ, ಎಂದೋ ಮಾಡಿದ್ದ ಕೆಲಸ ಅಥವಾ ಎಂದೋ ಕಷ್ಟಪಟ್ಟಿದ್ರೆ ಅದರ ಪ್ರತಿಫಲ ನೀವು ನಿರೀಕ್ಷೆ ಮಾಡದೆಯೇ ಈ ತಿಂಗಳು ಬರೋ ಸಾಧ್ಯತೆ ಇರುತ್ತೆ. ಇದನ್ನ ನಾವು ಅದೃಷ್ಟ ಅಂತ ಹೇಳುವಂಥದ್ದು. ಬಿಡು, ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಬರ್ಲಿಲ್ಲ, ನಮ್ಮ ಅದೃಷ್ಟದಲ್ಲಿ ಇಲ್ಲ ಅಂತ ಕೈ ಬಿಟ್ಬಿಟ್ಟಿರ್ತೀವಿ. ಅಂತಹ ಒಂದು ಕೆಲಸ ಕಾರ್ಯಗಳು ಅಥವಾ ಅಂತಹ ಒಂದು ಅದರಿಂದ ಬರ್ಬೇಕಾಗಿರುವಂತಹ ಧನ ಲಾಭ ಆಗಿರ್ಬೋದು, ಇದೆಲ್ಲವೂ ಕೂಡ ನಾವು ಏನೂ ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೈಮಲ್ಲಿ ಬರುತ್ತಲ್ಲ, ಇದನ್ನ ಅದೃಷ್ಟ ಅನ್ನುವಂಥದ್ದು. ಈ ತರದ ಸನ್ನಿವೇಶಗಳು ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೋ ಒಂದು ಕೆಲವು ಸಮಸ್ಯೆಗಳಿತ್ತು, ಅದಕ್ಕೋಸ್ಕರ ಸ್ವಲ್ಪ ಓಡಾಡ್ತಿದ್ವಿ ಅಥವಾ ಸೇಲ್ ಮಾಡೋ ಪ್ರಯತ್ನ ಮಾಡ್ತಿದ್ವಿ, ಅಥವಾ ಆ ವಿಚಾರದಲ್ಲಿ ಕೋರ್ಟ್ ಕೇಸ್ ಎಲ್ಲ ಇತ್ತು. ಅಂತಹ ವಿಚಾರದಲ್ಲಿರುವ ಸಮಸ್ಯೆಗಳು ಕೂಡ ಈ ತಿಂಗಳಿನಲ್ಲಿ ಬಗೆಹರಿಯುವಂತಹ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ. ಆದ್ರೂ ಕೆಲಸನೇ ಮೂವ್ ಆಗ್ತಿರ್ಲಿಲ್ಲ ಅಂತಂದ್ರೆ ಅಂತ ಕೆಲಸ ಕಾರ್ಯಗಳು ಮುಂದಕ್ಕೆ ಬೇಗ ಮೂವ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ ಕುಜ ಚತುರ್ಥಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಭೂಮಿ ವಿಚಾರ, ಮನೆ ವಿಚಾರ, ಆಸ್ತಿ ವಿಚಾರದಲ್ಲಿ ದೊಡ್ಡ ಸಮಸ್ಯೆಗಳಿತ್ತು ಅಂತಂದ್ರೆ ಸಾಲ್ವ್ ಆಗುತ್ತೆ. ದೊಡ್ಡ ಸಮಸ್ಯೆ ಅಂತ ಏನ್ ಗೊತ್ತಾ ನೋಡಿ, ಏನೋ ಒಂದು ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ತೀರಾ, ಸಾಲಗಳಾಗ್ಬಿಟ್ಟಿರುತ್ತೆ, ಯಾವ್ದೋ ಒಂದು ಸೈಟ್ ಸೇಲ್ ಇರ್ತೀರಾ, ಯಾವ್ದೋ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿನೇ ಇರ್ಬೋದು ಸೇಲ್ ಮಾಡ್ತೀರಾ. ಯಾಕಂದ್ರೆ ನಮ್ ಕಷ್ಟ, ನಮ್ಮ ಸಾಲ ಬಾಧೆನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಇರೋದನ್ನ ಏನಾದ್ರೂ ಸೇಲ್ ಮಾಡ್ಬಿಟ್ಟು ನಾವು ಅದನ್ನ ಕ್ಲಿಯರ್ ಮಾಡ್ಕೊಂಡು ನೆಮ್ಮದಿ ಪಡ್ಕೋಬೇಕಪ್ಪ ಅನ್ನೋ ಯೋಚನೆ ಸಹಜವಾಗಿ ಬಂದೇ ಬರುತ್ತೆ. ಯಾಕಂದ್ರೆ ಸಾಲ ಅನ್ನುವಂಥದ್ದು ಆ ಮಟ್ಟಕ್ಕೆ ಮನುಷ್ಯರಿಗೆ ತೊಂದರೆ ಕೊಡುತ್ತೆ. ಆದ್ರೆ ದೊಡ್ಡ ವಿಪರ್ಯಾಸ ಏನಂದ್ರೆ ಅದನ್ನ ಸೇಲ್ ಮಾಡೋ ಸಮಯಕ್ಕೆ ಒಳ್ಳೆ ರೇಟಿಗೆ ಅದು ಸೇಲ್ ಆಗ್ತಾ ಇರೋದಿಲ್ಲ. ಅದು ಇನ್ನೂ ದೊಡ್ಡ ಸಮಸ್ಯೆ. ಅಂತಹ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೆ ಮಕರ ರಾಶಿಯವರು ಖಂಡಿತವಾಗ್ಲೂ ಆ ಪ್ರಾಬ್ಲಮ್ ಈ ತಿಂಗಳು ಸಾಲ್ವ್ ಆಗುತ್ತೆ. ನೀವೇನ್ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಒಳ್ಳೆ ಬೆಲೆ ಸೇಲ್ ಆಗೋದ್ರ ಮೂಲಕ ನಿಮ್ಮ ಸಾಲ ಬಾಧೆಯನ್ನ ತೀರಿಸ್ಕೊಂಡು ಋಣಮುಕ್ತರಾಗುವಂತದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾನೆ ಮಂಗಳ ಮತ್ತು ಬುಧ. ಹಾಗೆ ಕೋರ್ಟ್ ಕೇಸ್ ವಿಚಾರಗಳು, ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕೇಸ್ ಇದೆ, ಅದಕ್ಕೋಸ್ಕರ ತುಂಬಾ ಹೋರಾಟ ಮಾಡ್ತಾ ಇದ್ರೆ ತುಂಬಾ ದುಡ್ಡು ಖರ್ಚು ಮಾಡಿದೀರಾ, ಅಂತಹ ವಿಚಾರದಲ್ಲೂ ಕೂಡ ಈ ತಿಂಗಳು ನಿಮಗೆ ಗೆಲುವನ್ನ ತಂದು ಕೊಡ್ತಿದ್ದಾನೆ ಮಂಗಳ. ನಿಮ್ಮ ರಾಶಿಯಲ್ಲಿ ಅವನು ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಅವನು ಎಷ್ಟೇ ಅಂದ್ರೂ ಲಾಭಾಧಿಪತಿ ಅಲ್ವಾ, ಶತ್ರುವಾದ್ರೂ ಕೂಡ ಲಾಭಾಧಿಪತಿ ಆಗ್ತಾನೆ. ಹಾಗಾಗಿ ಈ ವಿಚಾರದಲ್ಲಿ ಶುಭ. ಇನ್ನು ಧನಸ್ಥಾನದಲ್ಲಿ ಶನಿ ಇದ್ದಾನೆ. 11ನೇ ತಾರೀಕಿಂದ ರವಿ ಶನಿ ಇಬ್ರು ಇರ್ತಾರೆ. ಕೆಲವೊಂದು ವಿಚಾರಕ್ಕೆ ಕುಟುಂಬದಲ್ಲಿ ಖರ್ಚುಗಳು ಸಹಜವಾಗಿ ಇದ್ದೇ ಇರುತ್ತೆ, ಆದ್ರೆ ಆದಾಯ ಜಾಸ್ತಿ ಇರೋದ್ರಿಂದ ಖರ್ಚು ನಿಮ್ಗೆ ತುಂಬಾ ಹೊರೆ ಅಂತ ಏನು ಅನ್ಸೋದಿಲ್ಲ. ಇನ್ನು ತೃತೀಯ ಭಾವದಲ್ಲಿ ರಾಹು ಇದ್ದಾನೆ. ರಾಹು ತೃತೀಯ ಭಾವದಲ್ಲಿ ಇರೋದ್ರಿಂದ ಏನೋ ಒಂದ್ ಕಡೆ ಒಂಥರ ಇಷ್ಟೇ ಪ್ರಾಬ್ಲಮ್ಗಳಿದ್ರು ಧೈರ್ಯ ಜಾಸ್ತಿ ಆಗುತ್ತೆ, ಒಳ್ಳೇದಾಗ್ತಾ ಇದೆ ಅನ್ನುವಂತ ನಿಮ್ಗೆ ನಂಬಿಕೆಗಳು ಬರೋದಕ್ಕೆ ಶುರುವಾಗುತ್ತೆ. ಇನ್ನು ಚತುರ್ಥ ಭಾವದಲ್ಲಿ ಗುರು ಸ್ಥಿತನಾಗಿರ್ತಾನೆ. ಪ್ರಾಪರ್ಟಿ ವಿಚಾರಕ್ಕೆ ಅಥವಾ ಏನೋ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಖರ್ಚುಗಳು ಇರುತ್ತೆ ನಿಮ್ಗೆ, ಅದ್ರ ಓಡಾಟ ಆಗಿರ್ಬೋದು ಈ ರೀತಿ, ಅಥವಾ ವಾಹನವನ್ನು ತಗೊಳ್ಳುವಂಥದ್ದು, ಇಂಥದ್ರಿಂದ ಖರ್ಚು ಮಾಡುವಂಥದ್ದು ಇರುತ್ತೆ. ಇನ್ನು ಪಂಚಮಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿ ಮತ್ತು ನವಮಾಧಿಪತಿ ಇಬ್ರು ಒಟ್ಟಿಗೆ ಇರೋದು ಬಹಳ ವಿಶೇಷ. ಪಂಚಮ ಸ್ಥಾನವನ್ನ ವಿದ್ಯಾಸ್ಥಾನ ಅಂತ ಹೇಳ್ತೀವಿ, ಆದ್ರೆ ನವಮ ಸ್ಥಾನ ಉನ್ನತ ವ್ಯಾಸಂಗ ಅಂದ್ರೆ PhD ಮಾಡುವಂಥದ್ದು ಅಥವಾ ಡಬಲ್ ಡಿಗ್ರಿ ಮಾಡುವಂಥದ್ದು, ಇದೆಲ್ಲವೂ ಕೂಡ ನವಮ ಸ್ಥಾನದಿಂದ ನೋಡ್ತೀವಿ. ಈ ಎರಡು ಅಧಿಪತಿಗಳು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್ ಅಂತಾನು ಹೇಳ್ಬೋದು. ಇನ್ನು ದಶಮಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಅನ್ಕೊಂಡಂತ ಎಲ್ಲಾ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. 6ನೇ ಮನೆ ಅಧಿಪತಿ ಬುಧನು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ
ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರು ಅಷ್ಟೇ ತುಂಬಾ ಚುರುಕಿನಿಂದ ನಿಮ್ಮ ಕೆಲಸಗಳನ್ನ ವೇಗಗತಿಯಲ್ಲಿ ಅಲ್ಲಿ ಮಾಡೋದ್ರ ಮೂಲಕ ಬೇರೆಯವರಿಗೆ ನೀವು ಆಕರ್ಷಿತರಾಗ್ತೀರಾ. ಅಂದ್ರೆ ನೀವು ನಿಮ್ಮನ್ನ ನೋಡಿ ಬೇರೆಯವರು ಅಟ್ರಾಕ್ಟ್ ಆಗ್ತಾರೆ. ಓ ಏನಪ್ಪ ಇಷ್ಟೊಂದು ಟ್ಯಾಲೆಂಟ್ ಇದೆ ಇವ್ರಿಗೆ ಅನ್ನೋ ರೀತಿಯಲ್ಲಿ ತುಂಬಾ ಕೆಲಸ ಚೆನ್ನಾಗಿ ಮಾಡೋದ್ರ ಮೂಲಕ ಅಲ್ಲಿ ಒಳ್ಳೆ ಹೆಸರನ್ನು ಕೂಡ ತಗೊಳ್ತೀರಾ. ಏನು ವಿಶೇಷವಾಗಿ ಲಾಭಸ್ಥಾನದಲ್ಲಿ ಯಾವ ಗ್ರಹವಿಲ್ಲ ಅಂದ್ರೆ ಲಾಭಾಧಿಪತಿನೇ ನಿಮ್ ರಾಶಿಯಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡುವಂತವ್ರು ಅಷ್ಟೇ ಹೆಚ್ಚಿನ ಒಂದು ಲಾಭ ಇರುತ್ತೆ ಬಿಸ್ನೆಸ್ ಅಲ್ಲಿ. ಒಂದು ತರದಲ್ಲಿ ಹೇಳೋದಾದ್ರೆ ಮಕರ ರಾಶಿಯವರಿಗೆ ಎಷ್ಟು ಪ್ರಾಬ್ಲಮ್ ಇತ್ತು ಈ ತಿಂಗಳಲ್ಲಿ ಒಂದೊಂದೇ ನಿಮ್ಮ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಾ ಬರ್ತೀರಾ. ಕುಟುಂಬದಲ್ಲಿರೋ ಸಮಸ್ಯೆಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಅದೆಲ್ಲ ಇದ್ದೇ ಇರುತ್ತೆ ಬಿಡಿ, ಈ ತಿಂಗಳು ಇರುತ್ತೆ. ಯಾಕಂದ್ರೆ ರವಿ ಶನಿ ಒಟ್ಟಿಗೆ ಇರ್ತಾರೆ. ಆದ್ರೆ ಕುಟುಂಬದಲ್ಲಿರುವಂತಹ ಹಣಕಾಸಿನ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳನ್ನ ಸಾಧ್ಯವಾದಷ್ಟು ನೀವು ಕಮ್ಮಿ ಮಾಡ್ಕೊಳ್ತೀರಾ ಖಂಡಿತವಾಗ್ಲು. ಹಾಗೆ ಉದ್ಯೋಗದಲ್ಲಿ ಇದ್ದಂತಹ ಪ್ರೆಷರ್ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಇದೆಲ್ಲ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಈ ತಿಂಗಳು ಮಕರ ರಾಶಿಯವರಿಗೆ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳುವಂತಹ ತಿಂಗಳು ಈ ಫೆಬ್ರವರಿ ತಿಂಗಳು ಅಂತ ಹೇಳ್ಬೋದು. ಹಾಗಾಗಿ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ಎಲ್ರಿಗೂ ಶುಭವಾಗಲಿ. ಕುಂಭ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಶನಿ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಆದ್ರೆ ಉಳಿದೆಲ್ಲಾ ಗ್ರಹಗಳು ಅಂದ್ರೆ ಅದರಲ್ಲೂ ಮೂರ್ನಾಲ್ಕು ಗ್ರಹಗಳು ನಿಮ್ಗೆ 12ನೇ ಮನೆ ಕೂತ್ಕೊಂಡಿರ್ತಾರೆ ಈ ಒಂದು ತಿಂಗಳಲ್ಲಿ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಜಾಸ್ತಿನೇ ಸಮಸ್ಯೆಗಳಿರುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ನಿಮ್ಮ ರಾಶಿಯಲ್ಲಿ ಶನಿ ಕೂತ್ಕೊಂಡಿರ್ತಾನೆ. ಶನಿ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಅವನು ಯಾವುದೇ ರೀತಿಯಲ್ಲಿ ಬದಲಾವಣೆ ಇಲ್ಲ. ಹಾಗೆ ಅವನ ಕೊಡುವಂತಹ ಫಲದಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಆದ್ರೆ 12ನೇ ತಾರೀಕಿನ ನಂತರ ನಿಮ್ಮ ರಾಶಿಗೆ ರವಿ ಬರ್ತಿದ್ದಾನೆ. ಇಲ್ಲಿ ರವಿ ಶನಿ ಒಟ್ಟಿಗೆ ಸೇರ್ತಾ ಇದ್ದಾರೆ. ಈ ರವಿ ಶನಿ ಒಟ್ಟಿಗೆ ನಿಮ್ಮ ರಾಶಿಯಲ್ಲಿರುವುದು ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಯಾವ ವಿಚಾರದಲ್ಲಿ ಅಂದ್ರೆ ಮೊದಲನೇದಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ. ರವಿ ಮತ್ತು ಶನಿ ಒಟ್ಟಿಗೆ ಇರೋದ್ರಿಂದ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು. ಸಡನ್ ಆಗಿ ಜ್ವರ ಬರುವಂತದ್ದು, ಸಡನ್ ಆಗಿ ಏನೋ ಒಂದು ಆರೋಗ್ಯದಲ್ಲಿ ತೊಂದರೆ ಬರುವಂತದ್ದು, ಈಗಾಗಲೇ ರಕ್ತದೊತ್ತಡದ ಸಮಸ್ಯೆ ಇದೆ ಅನ್ನುವಂಥವ್ರಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗೆ ಬೇರೆ ಬೇರೆ ತರ ಸ್ಕಿನ್ ಅಲರ್ಜಿ ಇದೆಲ್ಲ ಇದ್ರೆ ಅದು ಕೂಡ ಜಾಸ್ತಿ ಆಗುವಂತದ್ದು. ಈ ರೀತಿ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಯಾವಾಗಿಂದ ಅಂದ್ರೆ 13ನೇ ತಾರೀಕಿಂದ. ಇನ್ನು ನಿಮ್ಮ ಕೆಲಸದ ವಿಚಾರ ಅಂತ ತಗೊಂಡಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಲ್ವಾ ಆ ಮಟ್ಟದ ಆದಾಯ ಆಗಲಿ ಅಥವಾ ಆ ಮಟ್ಟದ ಲಾಭವಾಗಿ ಇರುವುದಿಲ್ಲ. ಲಾಭಕ್ಕಿಂತ ಜಾಸ್ತಿ ವ್ಯಯನೇ ಇರುತ್ತೆ, ಅಂದ್ರೆ ಖರ್ಚುಗಳು ಜಾಸ್ತಿ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ ನಿಮಗೂ ನಿಮ್ಮ ಪಾರ್ಟ್ನರ್ ಇಬ್ಬರಿಗೂ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳಾಗೋ ಸಾಧ್ಯತೆ ಇದೆ. ಇಲ್ಲಿ ರವಿ ಶನಿ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಈ ತರದೆಲ್ಲ ಸಮಸ್ಯೆಗಳಾಗುತ್ತೆ. ಇನ್ನು ಮುಖ್ಯವಾದ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ 7ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡು ರವಿ ಶನಿ ಇಬ್ಬರು ಸಪ್ತಮ ನೋಡೋದ್ರಿಂದ ಇದು ಎಲ್ರಿಗೂ ಅನ್ವಯ ಆಗುದಿಲ್ಲ. ಯಾರಿಗೆ ಕುಂಭರಾಶಿಯವರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಅಂತವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಈಗಾಗಲೇ ಮದುವೆ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಿದೆ, ಒಬ್ಬರಿಗೊಬ್ಬರಿಗೆ ಆಗ್ತಾ ಇಲ್ಲ, ಮಾತು ಬಿಟ್ಟಿರ್ತೀರಾ ಅಥವಾ ಮನಸ್ತಾಪಗಳಿರುತ್ತೆ ಅಥವಾ ಅಪನಂಬಿಕೆಗಳಿರುತ್ತೆ. ಇಂತಹ ಸಮಸ್ಯೆಗಳಿದ್ದಲ್ಲಿ ಸ್ವಲ್ಪ ಈ ತೊಂದರೆಗಳು ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಶನಿಗೆ ಸ್ವಲ್ಪ ಜಾಸ್ತಿ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ರವಿ ಏನ್ ಮಾಡ್ತಾನೆ ಅಂತಂದ್ರೆ ಡಿಸ್ಟರ್ಬ್ ಮಾಡ್ತಾನೆ. ಶನಿ ಅಂತಂದ್ರೆ ನಿಮ್ ರಾಶಿಯಾಧಿಪತಿ, ನೀವ್ ಏನು ಹೇಗೆ ಹಾಗೆ ಇರ್ತೀರಾ, ನಿಮ್ಮ ಸ್ವಭಾವ ಏನು ಚೇಂಜ್ ಆಗಲ್ಲ. ಆದ್ರೆ ರವಿ ಯಾವಾಗ ನಿಮ್ ರಾಶಿ ಬರ್ತಾನೆ ನಿಮ್ಮ ಸ್ವಭಾವ ಸ್ವಲ್ಪ ಚೇಂಜ್ ಆಗುತ್ತೆ. ಯಾವ ತರ ಅಂತಂದ್ರೆ ಈಗ ರವಿಯ ಸ್ವಭಾವ ಹೇಗೆ, ನಾನು ನನ್ನದು ನನ್ನಿಂದಲೇ ಎಲ್ಲ, ನಾನು ಹೇಳ್ದಂಗ ಆಗ್ಬೇಕು ಅನ್ನುವಂತ ಮನೋಭಾವ ಜಾಸ್ತಿ ಆಗುವುದರಿಂದ ಅದು ಸಂಸಾರದಲ್ಲಿ ತೊಂದರೆಗಳನ್ನ ಕೊಡ್ಬೋದು. ಅಥವಾ ನನಗೆ ಬೇಡ ಅಂತ ಸಡನ್ ಆಗಿ ಡಿಸಿಷನ್ ತಗೊಳ್ಳೋದು, ಈ ತರದೆಲ್ಲ ಆಗುತ್ತೆ. ಹಾಗಾಗಿ ಶನಿಗೆ ಸ್ವಲ್ಪ ಜಾಸ್ತಿ ಪರಿಹಾರ ಮಾಡ್ಕೊಳ್ಳಿ. ತಪ್ಪದೆ ಪ್ರತಿ ಶನಿವಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ದಾನ ಕೊಡಿ. ಏನು ಧನಸ್ಥಾನದಲ್ಲಿ ರಾಹು ಇರ್ತಾನೆ, ಧನಸ್ಥಾನಾಧಿಪತಿ ಗುರು ತೃತೀಯ ಭಾವದಲ್ಲಿ ಇರ್ತಾನೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ಹೋಗುತ್ತೆ ಆತರ ಇರುತ್ತೆ. ಆದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿನೇ ಖರ್ಚುಗಳಿರುತ್ತೆ. ಕೈಲಿರೋ ದುಡ್ಡೆಲ್ಲ ಪೂರ್ತಿ ಖಾಲಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರೆ ದುಡ್ಡಿನ ವಿಚಾರದಲ್ಲಿ ನಿಮ್ಮ ಖರ್ಚುಗಳು ಅಂತ ಬಂದಾಗ ಖಂಡಿತ ಖರ್ಚು ಮಾಡಿ. ಆದ್ರೆ ಮೋಸ ಹೋಗ್ಬೇಡಿ. ಅಂದ್ರೆ ಯಾರನ್ನೋ ನಂಬಿ ದುಡ್ಡು ಕೊಡೋದು ಅಥವಾ ಯಾರನ್ನೋ ನಂಬಿ ಬಿಸ್ನೆಸ್ ಇನ್ವೆಸ್ಟ್ ಮಾಡೋದು ಇದು ಯಾವ್ದು ಮಾಡಬೇಡಿ. ರಾಹು 2ನೇ ಮನೆಯಲ್ಲಿದ್ದಾನೆ, ಅದಕ್ಕೋಸ್ಕರ. ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಮಂಗಳ 12ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರುವುದರಿಂದ ನಿಮ್ಮ ಸಹೋದರರ ವಿಚಾರದಲ್ಲಿ ಏನೋ ಕೆಲವೊಂದು ಸಮಸ್ಯೆಗಳಾಗ್ಬೋದು. ಸಹೋದರರು ಅಥವಾ ಸ್ನೇಹಿತರು, ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಸಹೋದರರು ಸಹೋದರಿಯರು ಇವರುಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಅವ್ರ ಜೊತೆ ನಿಮ್ಮ ಒಂದು ಸ್ನೇಹ ವಿಶ್ವಾಸ ಅವುಗಳಲ್ಲಿ ತೊಡಕುಗಳಾಗ್ಬೋದು. ಅಥವಾ ಅವರಿಗೆ ಏನಾದ್ರೂ ಕೆಲವೊಂದು ಸಮಸ್ಯೆಗಳಾಗಿ ನೀವು ಅವರಿಗೆ ಸಹಾಯ ಮಾಡುವಂತಹ ಸಂದರ್ಭಗಳು ಬರ್ಬೋದು. ಅಥವಾ ಅವ್ರ ವಿಚಾರದಲ್ಲಿ ಏನೋ ಒಂದು ಟೆನ್ಷನ್ ನಿಮಗೆ ಈ ತಿಂಗಳಲ್ಲಿ ಕಾಣುತ್ತೆ. ಇನ್ನು ಮಂಗಳ ನಿಮ್ಗೆ ದಶಮಾಧಿಪತಿ, ಉದ್ಯೋಗ ಸ್ಥಾನಾಧಿಪತಿ, ಕರ್ಮ ಸ್ಥಾನಾಧಿಪತಿಯಾಗಿ 12ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಕುಂಭರಾಶಿಯವರಿಗೆ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಯಾರ್ಯಾರೆಲ್ಲ ಕುಂಭರಾಶಿಯವರು ವಿದೇಶದಲ್ಲಿ ಉದ್ಯೋಗವನ್ನ ನಾನು ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಅಂತ ತುಂಬಾ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ನಿಮ್ಗೆ ವಿದೇಶದಲ್ಲಿ ಉದ್ಯೋಗದ ಅವಕಾಶ ಸಿಗುವ ಸಾಧ್ಯತೆ ಈ ತಿಂಗಳಲ್ಲಿ ಇದೆ. ಯಾಕಂದ್ರೆ ಕರ್ಮಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ರೆ ಖಂಡಿತವಾಗ್ಲೂ ಬೇರೆ ದೇಶಕ್ಕೆ ಹೋಗಿ ಅವರು ಉದ್ಯೋಗವನ್ನ ಮಾಡ್ತಾರೆ. ನಿಮ್ಮ ಕರ್ಮ ಯಾವುದೋ ದೇಶದಲ್ಲಿ ಇರುತ್ತೆ, ಅಲ್ಲಿ ನೀವು ಕರ್ಮಯೋಗಿಯಾಗಿ ಇರ್ತೀರಾ ಅಂತ ತೋರಿಸುತ್ತೆ. ಅಂದ್ರೆ ನಮ್ಮ ಭಾರತದಿಂದ ದೂರದಲ್ಲಿ ಇರ್ತೇವೆ.
ಆ ಒಂದು ಅವಕಾಶ ಸಿಗುವ ಸಾಧ್ಯತೆಗಳು ಇರುತ್ತೆ. ಇನ್ನು ನಿಮ್ಗೆ ಚತುರ್ಥಾಧಿಪತಿಯಾದಂತಹ ಶುಕ್ರ, ಹಾಗೆ ನವಮಾಧಿಪತಿಯೂ ಹೌದು ಶುಕ್ರ, ಅವನು 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾನೆ. ಇದರಲ್ಲಿ ಒಂದು ಪಾಸಿಟಿವ್ ಏನಂದ್ರೆ, ಕುಂಭರಾಶಿಯವರು ಯಾರ್ಯಾರೆಲ್ಲ ಉನ್ನತ ವ್ಯಾಸಂಗಕ್ಕೋಸ್ಕರ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ, ಅಂತವರಿಗೆ ಅವಕಾಶ ಸಿಗುತ್ತೆ. ಆದ್ರೆ ಕುಂಭರಾಶಿಯವರು ಯಾರ್ಯಾರೆಲ್ಲ ಹಣಕಾಸಿನ ವಿಚಾರದಲ್ಲಿ ಅಥವಾ ಆಸ್ತಿ ವಿಚಾರದಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಿರ್ತೀರಾ, ಅದೃಷ್ಟಕ್ಕೋಸ್ಕರ ಕಾಯ್ತಾ ಇರ್ತೀರಲ್ವಾ, ಆ ಕೆಲಸಗಳು ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಚತುರ್ಥಾಧಿಪತಿ ಅದೃಷ್ಟಾಧಿಪತಿ ಎರಡೂ ಆಗಿ ವೇದದಲ್ಲಿ ಕುತ್ಕೊಂಡಿದ್ದಾನೆ ಶುಕ್ರ. ಯಾವುದೋ ಒಂದು ಪ್ರಾಪರ್ಟಿ ಸಿಗ್ಬೇಕಿತ್ತು, ಯಾವುದೋ ಒಂದು ಪ್ರಾಪರ್ಟಿ ಮಾರ್ಬೇಕಿತ್ತು, ಅದು ಮಾರಿದ್ರೆ ಅಥವಾ ಸೇಲ್ ಆಗಿದ್ರೆ ನಂಗೆ ಇಷ್ಟೆಲ್ಲ ಅನುಕೂಲ ಆಗ್ತಿತ್ತು, ಅಥವಾ ನನ್ಗೆ ಆ ಪ್ರಾಪರ್ಟಿ ಸಿಕ್ಕಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿತ್ತು, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೆ ಅಂತೇಳಿ ತುಂಬಾ ಒಂದು ಓಡಾಟ ನಡೆಸಿರ್ತೀರಾ. ಆದ್ರೆ ಅಂತಹ ಕೆಲಸಗಳು ಈ ತಿಂಗಳಲ್ಲಿ ಆಗಲ್ಲ. ಹಾಗೆ ಆಸ್ತಿ, ಭೂಮಿ, ಮನೆ ವಿಚಾರ, ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಸಕ್ಸಸ್ ಆಗೋದಿಲ್ಲ. ಆಗೋದೇ ಇಲ್ಲ ಅಂತಲ್ಲ, ಈ ತಿಂಗಳಲ್ಲಿ ಆಗಲ್ಲ. ಯಾಕಂದ್ರೆ ಶುಕ್ರ ನಿಮ್ ರಾಶಿ ಕಂದೇ ಬರ್ತಾನಲ್ವಾ, ಅವಾಗ ಆಗುತ್ತೆ. ಬಟ್ ಈ ತಿಂಗಳಲ್ಲಿ ಆಗಲ್ಲ. ತುಂಬಾ ಆತರ ಪಡ್ಬೇಡಿ, ನಿಧಾನ ಆದ್ರೂ ಪರವಾಗಿಲ್ಲ, ಯಾವಾಗ್ಲೂ ಆಗ್ಲಿ ಅನ್ಕೊಂಡು ನಿಮ್ಮ ಪ್ರಯತ್ನ ಮುಂದುವರಿಸಿ. ಇನ್ನು ಪಂಚಮಾಧಿಪತಿ ಬುಧ 12ನೇ ಮನೆ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಪೆಂಡಿಂಗ್ ಆಗುತ್ತೆ. ಓದಕ್ ಆಗಲ್ಲ ಅಂತಲ್ಲ, ಅವು ನಾಳೆ ಓದೋಣ ಬಿಡು, ನಾಡುದು ಓದೋಣ ಬಿಡು ಅಂತ ಅನ್ಸ್ತಾ ಇರುತ್ತೆ. ಹಾಗಾಗಿ ಆ ಓದೋದನ್ನ ನೀವು ಹಾಗೆ ಉಳಿಸ್ಕೊಳ್ತಾ ಅದು ಪೆಂಡಿಂಗ್ ಆಗ್ತಾ ಹೋಗುತ್ತೆ. ಆದ್ರೆ ಬುಧನಿಗೆ ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ನೀವು ಅದನ್ನ ಹೊರೆಯಾಗಿ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಕೆಲಸ ಆಗ್ಲಿ, ಎಜುಕೇಶನ್ ಆಗ್ಲಿ, ಆಯಾ ಟೈಮ್ಗೆ ಮುಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಕೆಲಸ ಆದ್ರೂ ಇವತ್ ಮಾಡಿಲ್ಲ ಅಂದ್ರೆ ನಾಳೆ ಮಾಡ್ಬೋದು. ಆದ್ರೆ ಎಜುಕೇಶನ್ ವಿಚಾರದಲ್ಲಿ ನೀವು ಹಾಗೆ ಮಾಡ್ಬಿಟ್ರೆ SSLC ಎಕ್ಸಾಮು, PUC ಎಕ್ಸಾಮ್ಗಳು ನಮ್ಗೆ ಬೇಕು ಅಂದಾಗೆಲ್ಲ ಬರೋದಿಲ್ಲಲ್ವಾ. ಹಾಗಾಗಿ ಅದರ ಪ್ರಯತ್ನವನ್ನ ನೀವು ಮುಂದುವರಿಸಬೇಕು. ಪ್ರತಿ ಬುಧವಾರ ಹೆಸರು ಕಾಳನ್ನ ದಾನ ಕೊಡಿ, ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೇದಾಗುತ್ತೆ. ಏನು ನಿಮ್ಗೆ ಅಷ್ಟಮಾಧಿಪತಿಯು ಬುಧನೇ ಆಗಿರ್ತಾನೆ, ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಸ್ಕಿನ್ ಅಲರ್ಜಿ, ಸ್ವಲ್ಪ ಹುಷಾರ್ ತಪ್ಪೋದು ಇದೆಲ್ಲ ಇರುತ್ತೆ. ಇನ್ನು ನಿಮಗೆ ಲಾಭಾಧಿಪತಿಯಾದಂತಹ ಗುರು ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ, ಅವನು ಮಿಶ್ರ ಫಲವನ್ನ ಕೊಡ್ತಾನೆ. ಈ ಕಡೆ ತುಂಬಾ ಲಾಭನೂ ಅಲ್ಲ, ತುಂಬಾ ನಷ್ಟನೂ ಅಲ್ಲ, ಆತರ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ 12ನೇ ತಾರೀಕಿನ ನಂತರ ಅಂದ್ರೆ 13ನೇ ತಾರೀಕಿಂದ ರವಿ ನಿಮ್ಮ ರಾಶಿನಲ್ಲೇ ಇರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕಾಗಿ ಬರಬಹುದು. ಹಾಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ, ಅಂದ್ರೆ ಕೆಲಸದ ಒತ್ತಡ ಅಂತಲ್ಲ, ಅಲ್ಲಿ ಏನೋ ಒಂದು ನಿಮ್ಗೆ ವಾತಾವರಣ ಯಾಕೋ ಒಂಥರ ಅನ್ಕಂಫರ್ಟ್ ಅನಿಸ್ತಿದೆ ಅನ್ನೋ ತರ ಅನ್ಸುತ್ತೆ. ಯಾಕೆಂದ್ರೆ ನಿಮ್ಮ ಮೇಲಧಿಕಾರಿಗಳು ಅಥವಾ ನೀವು ಮ್ಯಾನೇಜರ್ ಅಂತ ಯಾರು ಇರ್ತಾರಲ್ವಾ, ಪದೇ ನಿಮ್ಮ ಟಾರ್ಗೆಟ್ ಮಾಡೋದು, ನಿಮ್ಮ ಕೆಲಸದಲ್ಲಿ ಏನೋ ಒಂದು ಮಿಸ್ಟೇಕ್ ಆಯ್ತು ಅಂದ್ರೆ ಅದನ್ನೇ ಪದೇ ಹೇಳೋದು, ಈ ತರ ಮಾಡೋದ್ರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಅನ್ಸುತ್ತೆ, ಒಂಚೂರು ಕಸಿವಿಸಿ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ಆತ್ಮಾಭಿಮಾನಕ್ಕೆ ತುಂಬಾ ಧಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ರವಿ ಮತ್ತೆ ಶನಿ ಒಟ್ಟಿಗೆ ಸೇರ್ಕೊಳ್ತಾರಲ್ಲ, ಏನೋ ನನ್ಗೆ ಗೌರವ ಕಮ್ಮಿ ಆಗ್ತಾ ಇದೆ ನನ್ಗೆ ಕೆಲಸ ಮಾಡೋ ಸ್ಥಳದಲ್ಲಿ. ಬೇರೆಯವ್ರ ಮುಂದೆ ನನ್ ಕೆಲ್ಸದ ಮಿಸ್ಟೇಕ್ ನ ಇವರೆಲ್ಲ ಹೇಳ್ತಾ ಇದಾರೆ ಈ ಅಧಿಕಾರಿಗಳು, ಆತರ ಎಲ್ಲ ಅನ್ಸೋಕ್ ಶುರುವಾಗುತ್ತೆ. ಆದ್ರೆ ಅನಿಸ್ಬಹುದು, ಕೆಲವೊಂದು ಸಂದರ್ಭಗಳು ಬರಬಹುದು, ಅವಮಾನ ಸನ್ಮಾನ ಎಲ್ಲವೂ ಸಹಜವಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಬರುತ್ತೆ. ಆದ್ರೆ ನಾವು ಅಂತ ಟೈಮಲ್ಲಿ ಏನ್ ನಿರ್ಧಾರ ತಗೊಳ್ತೀವಿ ಅದು ತುಂಬಾ ಮುಖ್ಯ. ನಾಳಿನ ಭವಿಷ್ಯ ಏನಪ್ಪಾ ಅಂತಂದ್ರೆ ಇವತ್ತಿನ ನಮ್ಮ ನಿರ್ಧಾರವೇ ನಾಳಿನ ಭವಿಷ್ಯ. ಅಯ್ಯೋ ನನ್ಗೆ ತುಂಬಾ ಅವಮಾನ ಅನಿಸ್ತಾ ಇದೆ, ನನ್ಗೆ ಪದೇ ನನ್ನ ಒಂದು ಕಮೆಂಟ್ ಮಾಡ್ತಾರೆ ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ, ನಾನು ಇಷ್ಟು ದಿನ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ, ಆದ್ರೆ ಇದೇನೋ ಒಂದು ಸಣ್ಣ ಮಿಸ್ಟೇಕ್ ನ ಇಷ್ಟೊಂದು ಇದಾಗ ಹೇಳ್ತಾ ಇದಾರೆ, ನನ್ಗೆ ಕೆಲಸನೇ ಬೇಡ ಅಂತೆಲ್ಲ ನಿರ್ಧಾರ ತಗೊಳಕ್ ಹೋಗ್ಬೇಡಿ. ಇದೊಂದ್ ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ. ಓಕೆ ಆಯ್ತು, ಮಿಸ್ಟೇಕ್ ಆಗಿದೆ, ನೆಕ್ಸ್ಟ್ ಟೈಮ್ ಈ ತರ ಆಗಲ್ಲ ಅಂತ ಅಂದ್ಬಿಟ್ರೆ ಮುಗಿತು. ಜಾಸ್ತಿ ಮಾತಾಡೋದು ಅವಕಾಶನೇ ಇರೋದಿಲ್ಲಲ್ವಾ, ಅದನ್ನ ನೀವೇ ಹೇಳ್ಬಿಡಿ ಅಷ್ಟೇ. ಅಲ್ಲಿಗೆ ನಿಮ್ಮ ಸಮಸ್ಯೆ ಮುಗ್ದೋಗ್ಬಿಡುತ್ತೆ. ಆದ್ರೆ ನೀವು ಕೆಲಸ ಬಿಟ್ಟು ಮತ್ತೆ ಕೆಲಸ ಇದೆ ಕೂತ್ಕೊಳ್ಳೋ ತರ ಎಲ್ಲ ಆಗೋದ್ ಬೇಡ. ಯಾಕಂದ್ರೆ 7.5 ನಡೀತಿದಲ್ವಾ ಕುಂಭರಾಶಿಯವರಿಗೆ, ಹಾಗಾಗಿ ಹೇಳ್ತಾ ಇದ್ದೀನಿ, ಎಷ್ಟು ನಾವು ತಗ್ಗಿ ಬಗ್ಗಿ ನಡೀತೀವಿ 7.5 ಸಮಯದಲ್ಲಿ, ಅಷ್ಟು ಅವನು ನಮ್ಗೆ ಕಷ್ಟವನ್ನ ಕಮ್ಮಿ ಮಾಡ್ತಾನೆ. ನಾನು ನನ್ನದು ಅನ್ನೋ ಅಹಂಕಾರವನ್ನ ಬಿಡಿಸೋನೇ ಶನೇಶ್ವರ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಗೆ ಖಂಡಿತ ಆತ್ಮವಿಶ್ವಾಸ ಇರಬೇಕು. ಆದ್ರೆ ಅತಿಯಾದ ಒಂದು ಸ್ವಾಭಿಮಾನ ಅಥವಾ ಅತಿಯಾದ ಒಂದು ನಾನು ಅನ್ನೋ ಅಹಂ ಇರಬಾರ್ದು. ಅದು ಇರಬಾರ್ದು ಅನ್ನೋದಕ್ಕೆ ನಮ್ಮನ್ನ ಸ್ವಲ್ಪ ಜಾಸ್ತಿ ಬೆಂಡ್ ಮಾಡ್ತಾರೆ. ನೀನು ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ರವಿ ಶನಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಸ್ವಾಭಿಮಾನಕ್ಕೆ ಸ್ವಲ್ಪ ಪೆಟ್ಟು ಬೀಳೋ ತರ, ಅಂದ್ರೆ ಏನೋ ನಿಮ್ ಕೆಲಸದಲ್ಲಿ ಮಿಸ್ಟೇಕ್ ಆಯ್ತು ಅಂತ ಹೇಳಿ ಪದೇ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸೋದು, ಯಾಕೋ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗ್ತಿದೆ, ನಂಗೆ ಈ ಕೆಲಸ ಬೇಡ ಆ ತರದ್ದೆಲ್ಲ ಅನ್ಸೋದು ಎಲ್ಲ ಆಗುತ್ತೆ. ಆದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಸದ್ಯಕ್ಕೆ ಇದೊಂದು ತಿಂಗಳು ಆ ತರದ್ದೇನು ನಿರ್ಧಾರಗಳು ತಗೋಬೇಡಿ. 7.5 ಸಂದರ್ಭಗಳಲ್ಲಿ ಅವಮಾನಗಳು ಇದೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ. ಏನಾದ್ರೂ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ, ಮತ್ತೊಮ್ಮೆ ಈ ತರ ತಪ್ಪು ಆಗದೆ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ಬೇಡಿ. ಅದನ್ ಬಿಟ್ಟು ಹಂಗನ್ಬಿಟ್ರು ಹಿಂಗನ್ಬಿಟ್ರು ನಂಗೆ ತುಂಬಾ ಒಂಥರ ಅವಮಾನ ಆಗ್ತಿದೆ ಅನ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೆಲಸ ಬಿಡೋ ನಿರ್ಧಾರ ಆ ತರದ್ದು ಏನು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲಸ ಏನಾದ್ರೂ ಬಿಟ್ರಿ ಅಂದ್ರೆ ಕುಂಭರಾಶಿಯವರು ಒಂದಷ್ಟು ದಿನ ಉದ್ಯೋಗ ಇಲ್ಲದೆ ಕುತ್ಕೋಬೇಕಾಗುತ್ತೆ. ಯಾಕಂದ್ರೆ 7.5 ಸಮಯ ಆಗಿರೋದ್ರಿಂದ ಈ ಒಂದ್ ತಿಂಗಳು ಸ್ವಲ್ಪ ಸಮಾಧಾನವಾಗಿದ್ಬಿಡಿ. ಹಾಗಂತ ಕಂಪ್ಲೀಟ್ ಸ್ವಾಭಿಮಾನ ಬಿಡಿ ಅಂತ ಹೇಳ್ತಾ ಇಲ್ಲ. ಶನಿ ಏನ್ ಹೇಳ್ತಾನೆ ಅಂತಂದ್ರೆ, ನಾನು ನನ್ನಿಂದ ಅನ್ನುವಂಥದ್ದನ್ನ ನಾವು ಮರಿಬೇಕು, ಎಲ್ಲವೂ ಭಗವಂತನ ಇಚ್ಛೆ.
ಅನ್ನೋದು ನಮ್ಮ ಮನಸ್ಸಿಗೆ ಬರ್ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ನಾವು ಬೆಂಡ್ ಆಗೋ ಹಾಗೆ ಮಾಡ್ತಾನೆ. ಆಯ್ತು, ಏನು ದೊಡ್ಡ ವಿಚಾರ ಅಲ್ಲ, ಅಂತದ್ದೇನು ಕಳ್ಕೊಳ್ಳೋದಿಲ್ಲ. ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಒಪ್ಕೊಳ್ಳೋದು ಒಳ್ಳೇದು. ಆದ್ರೆ ಕೆಲ್ಸದ ವಿಚಾರದಲ್ಲಿ ಕೆಲಸ ಬಿಡೋದು, ಚೇಂಜ್ ಮಾಡೋದು, ಆ ತರದ ಯಾವ್ದು ನಿರ್ಧಾರಗಳು ಬೇಡ. ಈ ಒಂದು ರವಿ ಶನಿ ಕಾಂಬಿನೇಷನ್ ಇರೋದ್ರಿಂದ ಅಂತ ಯೋಚನೆಗಳು ಬಂದ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ನಾವು ತಗೊಳ್ಳುವಂತಹ ತಪ್ಪು ನಿರ್ಧಾರಗಳು ಮುಂದಿನ ಭವಿಷ್ಯದಲ್ಲಿ ಸಮಸ್ಯೆಗಳಿಗೆ ನಾವೇ ದಾರಿ ಮಾಡ್ಕೊಟ್ಟಂಗಾಗುತ್ತೆ. ಹಾಗಾಗಿ ಇದೊಂದು ವಿಚಾರದಲ್ಲಿ ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಯಾರಿಗೂ ದುಡ್ಡು ಕೊಡೋದು ಅಥವಾ ಏನೋ ಒಂದು ಇನ್ವೆಸ್ಟ್ ಮಾಡೋದೆಲ್ಲ ಬೇಡ. ತುಂಬಾ ಹುಷಾರಾಗಿ ಈ ತಿಂಗಳು ವ್ಯವಹಾರಗಳನ್ನ ಮಾಡ್ಬೇಕಾಗತ್ತೆ. ದುಡ್ಡಿನ ವಿಚಾರದಲ್ಲೂ ಅಷ್ಟೇ, ದುಡ್ಡನ್ನ ಬೇರೆ ಕಡೆ ತಗೊಂಡು ಹೋಗೋದು ಅಥವಾ ಕ್ಯಾರಿ ಮಾಡೋದು ಇದೆಲ್ಲ ಮಾಡೋದು ಬೇಡ. ಯಾಕಂದ್ರೆ ಯಾವ್ದಾದ್ರು ಒಂದು ರೂಪದಲ್ಲಿ ನಷ್ಟ ಆಗುತ್ತೆ ಅಂತಿದ್ದಾಗ ಒಡವೆ ಆಗಿರ್ಬೋದು, ದುಡ್ಡು ಆಗಿರ್ಬೋದು ಕಳೆದೋಗುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕುಂಭರಾಶಿಯವರು ಹಣ ಆಗಿರ್ಬೋದು, ಬೆಲೆ ಬಾಳುವಂತ ವಸ್ತು ಆಗಿರ್ಬೋದು ಇತ್ಯಾದಿಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಕಳೆದೋಗುವಂತದ್ದು, ಮರ್ತು ಹೋಗುವಂತದ್ದು, ಈ ತರದ್ದು ಏನಾದ್ರೂ ಆಗಿ ನಷ್ಟ ಆಗ್ಬೋದು. ಯಾವುದೋ ಒಂದು ರೂಪದಲ್ಲಿ ನಷ್ಟ ಅಂತಿದ್ದಾಗ ಬಹಳ ಎಚ್ಚರಿಕೆಯಿಂದ ನೀವು ಇವುಗಳ ಕಡೆಗೆ ಗಮನ ಕೊಡ್ಬೇಕಾಗುತ್ತೆ. ಹಾಗೆ ಸಡನ್ ಆಗಿ ಎಲ್ಲ ಇನ್ವೆಸ್ಟ್ ಮಾಡೋದು ಆ ತರದ್ದೇನು ಮಾಡಕ್ ಹೋಗ್ಬೇಡಿ. ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಫೆಬ್ರವರಿ ತಿಂಗಳು ಕುಂಭರಾಶಿಯವರಿಗೆ ಸಾಧಾರಣ ಫಲ, ಹಾಗಾಗಿ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳೇಬೇಕು. ತಪ್ಪದೆ ಪ್ರತಿ ಶುಕ್ರವಾರ ಅವರೆಕಾಳು, ಹೆಸರು ಕಾಳು ದಾನ, ಹಾಗೆ ಎಳ್ಳು ದಾನ ಕೊಡೋದನ್ನ ಮರಿಬೇಡಿ. ಹಾಗೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಡಿ, ಹನುಮಾನ್ ಚಾಲಿತ ಮಂತ್ರವನ್ನು ಕೂಡ ಹೇಳ್ಕೊಡಿ. ಇದಿಷ್ಟು ಪರಿಹಾರಗಳನ್ನ ಮಾಡ್ತಾ ಹೋದ್ರೆ ತಕ್ಕ ಮಟ್ಟಿಗೆ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಇವಿಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಎಲ್ರಿಗೂ ಶುಭವಾಗಿ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಗುರು 2ನೇ ಮನೆಯಲ್ಲಿರೋದ್ರಿಂದ ಯಾರ್ಯಾರೆಲ್ಲ ಮೀನರಾಶಿಯವರು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ, ಸ್ವಂತ ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಧನಲಾಭವನ್ನ ಈ ತಿಂಗಳಲ್ಲಿ ಕಾಣ್ತೀರಾ. ಯಾಕೆಂದ್ರೆ ಧನಸ್ಥಾನದಲ್ಲಿ ಗುರು ಇರೋದ್ರಿಂದ. ಹಾಗೆ ನಿಮ್ಮ ಧನಸ್ಥಾನದಲ್ಲಿ ಗುರು ಇರೋದ್ರಿಂದ, ಕುಟುಂಬ ಸ್ಥಾನದಲ್ಲಿ ಗುರು ಇರೋದ್ರಿಂದ ಕುಟುಂಬದಿಂದ ನಿಮಗೆ ಉತ್ತಮ ಸಹಕಾರ, ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಇದೆಲ್ಲವೂ ಕೂಡ ಇರುತ್ತೆ. ಅಂದ್ರೆ ಕೌಟುಂಬಿಕ ಒಂದು ಜೀವನ ಕೂಡ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಧನಸ್ಥಾನಾಧಿಪತಿಯಾದಂತಹ ಕುಜ ಲಾಭದಲ್ಲಿ ಕೂತ್ಕೊಂಡಿದ್ದಾನೆ. ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಷ್ಟು ಅನುಕೂಲ ಇದೆ ಅಂತಂದ್ರೆ, ನಿಮಗೆ ಕೆಲವರೆಲ್ಲ ದುಡ್ಡು ನಿಮ್ಮ ಹತ್ರ ಇಸ್ಕೊಂಡು ಮೋಸ ಮಾಡಿದ್ರು ಅಂತವ್ರು ಸಡನ್ ಆಗಿ ನಿಮ್ ಹಣವನ್ನ ತಂದು ಕೊಡೋ ಸಾಧ್ಯತೆ ಇದೆ. ಅಂದ್ರೆ ನೀವು ಏನು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಆ ರೀತಿಯಲ್ಲಿ ನಿಮ್ಗೆ ಧನ ಲಾಭ ಆಗುವಂತದ್ದು ಅಥವಾ ಆಕಸ್ಮಿಕ ಧನ ಲಾಭ ಆಗೋದು ಅಂತ ಹೇಳ್ತೀವಲ್ಲ, ಆ ತರ ಆಗುವಂತ ಸಾಧ್ಯತೆ ಇದೆ. ಹಾಗೆ ಮೀನರಾಶಿಯಲ್ಲಿ ಮುಖ್ಯವಾಗಿ ಯಾರ್ಯಾರೆಲ್ಲ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಭೂಮಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡ್ತಿದ್ದೀರಾ, ಕೃಷಿಗೆ ಸಂಬಂಧಪಟ್ಟಂತ ಕೆಲಸವನ್ನ ಮಾಡ್ತಾ ಇದ್ದೀರಾ, ಅವ್ರಿಗೆ ಮಾತ್ರ ಹೆಚ್ಚಿನ ಒಂದು ಲಾಭ ಇದೆ ಈ ತಿಂಗಳಿನಲ್ಲಿ. ಯಾಕಂದ್ರೆ ಮಂಗಳ ಧನಸ್ಥಾನಾಧಿಪತಿಯಾಗಿ ಲಾಭದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ. ಇನ್ನು ಮನೆ ವಿಚಾರವಾಗಿ, ಭೂಮಿ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಮೀನರಾಶಿಯವರಿಗೆ ಈ ತಿಂಗಳು ತುಂಬಾನೇ ಶುಭದಾಯಕವಾದ ತಿಂಗಳು ಅಂತ ಹೇಳ್ಬೋದು. ಯಾಕಂದ್ರೆ ಚತುರ್ಥಾಧಿಪತಿಯಾದಂತಹ ಬುಧನು ಲಾಭದಲ್ಲಿ ಮಂಗಳನ ಜೊತೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಸೈಟ್ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಒಳ್ಳೆ ಬೆಲೆಗೆ ಈ ತಿಂಗಳಲ್ಲಿ ಸೇಲ್ ಆಗುತ್ತೆ. ಅಥವಾ ಸೈಟ್ ತಗೋಬೇಕು ಅಂತಂದ್ರೆ ಒಳ್ಳೆ ಕಡೆ ಸೈಟ್ ಸಿಗುವಂತದ್ದು, ಅಥವಾ ಮನೆ ಕಟ್ಟಬೇಕು ಅಂತಿದ್ರೆ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಧನಾನುಕೂಲ ಅಥವಾ ಲೋನ್ ಆಗುವಂತದ್ದು ಇದೆಲ್ಲವೂ ಆಗುವಂತ ಸಾಧ್ಯತೆಗಳಿರುತ್ತೆ. ಅಥವಾ ವಾಹನ ತಗೋಬೇಕು ಅಂತ ಅನ್ಕೊಂಡಿರೋರ್ಗೂ ಕೂಡ ವಾಹನ ಖರೀದಿ ಮಾಡೋದಕ್ಕೆ ಬೇಕಾದಂತಹ ಅನುಕೂಲಗಳು ಆಗುವಂತದ್ದು. ಹಾಗಾಗಿ ಈ ಎಲ್ಲಾ ವಿಚಾರದಲ್ಲಿ ಕೂಡ ಸಾಕಷ್ಟು ಶುಭ ಫಲವನ್ನ ಮೀನರಾಶಿಯವರು ಕಾಣ್ತೀರಾ. ಹಾಗೆ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೂ ಕೂಡ ಇದು ಒಳ್ಳೆ ಟೈಮ್ ಆಗಿರುತ್ತೆ. ಇವತ್ತಿನ ಒಂದು ನಿರ್ಧಾರ ನಿಮಗೆ ಫ್ಯೂಚರ್ ಅಲ್ಲಿ ತುಂಬಾನೇ ಒಳ್ಳೇದಾಗುತ್ತೆ. ಇನ್ನು ತೃತೀಯ ಭಾವಾಧಿಪತಿ ಜೊತೆಗೆ ಅಷ್ಟಮಾಧಿಪತಿಯಾದಂತಹ ಶುಕ್ರ ಕೂಡ ಲಾಭದಲ್ಲೇ ಇರೋದ್ರಿಂದ ಬಂಧುಗಳ ಆಗಮನ, ಮನೆಯಲ್ಲಿ ಬಂಧುಗಳಿಂದ ಅಥವಾ ಸ್ನೇಹಿತರಿಂದ ನಿಮಗೆ ಸಪೋರ್ಟ್ ಸಿಗುವಂತದ್ದು, ಉದ್ಯೋಗದ ವಿಚಾರವಾಗಿರ್ಲಿ, ವ್ಯವಹಾರದ ವಿಚಾರವಾಗಿರ್ಲಿ, ನಿಮ್ಮ ಸ್ನೇಹಿತರು ಕೊಡುವಂತಹ ಸಲಹೆ ಸೂಚನೆಗಳು ನಿಮಗೆ ತುಂಬಾನೇ ಸಹಾಯ ಆಗುತ್ತೆ. ಅಥವಾ ಸ್ನೇಹಿತರು ಕೊಡುವ ಸಲಹೆಯ ಜೊತೆಗೆ ಸಹಾಯ, ಅವರಿಂದ ಸಹಾಯ ಕೂಡ ಆಗ್ಬೋದು. ಈ ರೀತಿಯಾಗಿ ಶುಭ ಫಲವನ್ನ ಕಾಣ್ತೀರಾ. ಇನ್ನು ನಿಮ್ಗೆ ಷಷ್ಠಾಧಿಪತಿಯಾದಂತಹ ರವಿಯು ಈ ತಿಂಗಳಿನಲ್ಲಿ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಅಂದ್ರೆ ಎಲ್ಲಿವರೆಗೂ ಅಂತ 12ನೇ ತಾರೀಕುವರೆಗೂ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ 12ನೇ ತಾರೀಕಿನವರೆಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಅಂದ್ರೆ ನಿಮ್ ಕೆಲಸ ಕಾರ್ಯಗಳೆಲ್ಲ ಆರಾಮ ಮಾಡ್ಕೊಂಡು ಹೋಗ್ತೀರಾ. ಬಟ್ 13ನೇ ತಾರೀಕಿಗೆ ರವಿ ಕುಂಭರಾಶಿಗೆ ಬರ್ತಾರೆ. ಕುಂಭರಾಶಿಗೆ ಬಂದ ಮೇಲೆ ನಿಮ್ಗೆ ಕೆಲವೊಂದು ಸಮಸ್ಯೆಗಳು ಶುರುವಾಗುತ್ತೆ. ಯಾವ ತರ ಸಮಸ್ಯೆಗಳು ಶುರುವಾಗುತ್ತೆ ಅಂದ್ರೆ, ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಪೇಂಟಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ 12ನೇ ಮನೆ ಅಂತಂದ್ರೆ ವ್ಯಯಸ್ಥಾನ. ಇಷ್ಟು ಕೆಲಸ ಮಾಡಿದ್ರು ಕೂಡ ನಿಮ್ಮ ಕೆಲಸ ಮುಗಿತಾ ಇಲ್ಲ, ಅಥವಾ ಕೆಲಸ ಬೇಗ ಮಾಡಕ್ ಆಗ್ತಾ ಇಲ್ಲ, ನಿಧಾನ ಆಗ್ತಾ ಇದೆ. ನಿಧಾನ ಯಾಕಾಗತ್ತೆ ಅಂದ್ರೆ ನೋಡಿ, 6ನೇ ಮನೆಯನ್ನ ಸೇವಾ ಸ್ಥಾನ ಅಂತ ಹೇಳ್ತೀವಿ. ಕೆಲಸ ಅಂದ್ರೆ ನೀವು ಮಾಡುವಂತ ಸೇವೆ. ಈ 6ನೇ ಮನೆ ಅಧಿಪತಿ ಜೊತೆಗೆ ಯಾವಾಗ ಶನಿ ಸೇರ್ಕೊಳ್ತಾನೆ, ಅದು ಶತ್ರುವಾಗಿ. ಶನಿ ಏನ್ ಮಾಡ್ತಾನೆ? ಶನಿ ಅಂದ್ರೆ ಹೆಸರೇ ಸೂಚಿಸುವಂತೆ ಮಂದಚಾರ ಅಂತ ಹೇಳ್ತೀವಿ. ಮಂದ, ಅವನು ನಿಧಾನ. ಅವನು ನಿಮ್ಮ ಕೆಲಸವನ್ನ ನಿಧಾನ ಮಾಡ್ತಾನೆ. ನಿಧಾನ ಯಾಕಾಗುತ್ತೆ ಅಂದ್ರೆ ಸಡನ್ ಆಗಿ ವಿಘ್ನಗಳನ್ನು ಉಂಟು ಮಾಡ್ತಾನೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ನಿಮ್ ಕೆಲಸಗಳು ನಿಧಾನ ಆಗುತ್ತೆ. ಕೆಲಸಗಳು ನಿಧಾನ ಆದಾಗ ಆಟೋಮೆಟಿಕ್ ಆಗಿ ನಿಮ್ ಕೆಲಸ ಪೆಂಡಿಂಗ್ ಆಗುತ್ತೆ. ಈ ವಿಚಾರವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ
ಸ್ವಲ್ಪ ಕೆಲಸ ನಿಧಾನ ಆಗ್ತಿದೆ, ಪೆಂಡಿಂಗ್ ಆಗ್ತಿದೆ ಅನ್ನೋ ಬೇಸರ ಇರುತ್ತೆ. ಆದ್ರೆ ಅದು ನಿಮ್ಮ ಉದ್ಯೋಗಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಲ್ಲ. ಯಾಕಂದ್ರೆ ಇಲ್ಲಿ ನಾವು ಬರೀ ಶನಿ ರವಿಯನ್ನಷ್ಟೇ ಕನ್ಸಿಡರ್ ಮಾಡಕ್ಕಾಗೋದಿಲ್ಲ. ನಿಮ್ಮ ನಿಮ್ಮ ಒಂದು ಗೋಚಾರ ಫಲದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಒಳ್ಳೆಯ ಭಾವದಲ್ಲಿದ್ದಾನೆ, ಹಾಗಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗೋದಕ್ಕೆ ಗುರು ಬಿಡುವುದಿಲ್ಲ. ಇನ್ನು ಧನಸ್ಥಾನಾಧಿಪತಿ ಲಾಭದಲ್ಲಿರೋದ್ರಿಂದ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಮಂಗಳ ಬಿಡುವುದಿಲ್ಲ. ಹಾಗಾಗಿ ನಿಮ್ಮ ಉದ್ಯೋಗಕ್ಕೆ ಯಾವುದೇ ರೀತಿಯ ಚ್ಯುತಿ ಬರುವುದಿಲ್ಲ, ತೊಂದರೆ ಬರುವುದಿಲ್ಲ. ಆದ್ರೆ ಕೆಲಸ ನಿಧಾನ ಆಗ್ತಾ ಇದೆ ಅನ್ನುವಂತಹ ಆತಂಕ, ಬೇಸರ ಏನಾಗ್ಬಿಡುತ್ತೋ ಅನ್ನುವಂಥದ್ದು ಮಾತ್ರ ನಿಮ್ಮ ಮನಸ್ಸಿಗೆ ಅದು ಅನಿಸ್ತಾ ಇರುತ್ತೆ ಅಷ್ಟೇ. ಆದ್ರೆ ಅದರ ಪರಿಣಾಮ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಕೊಡೋದಿಲ್ಲ. ಅದಕ್ಕೆ ನೀವು ರವಿಗೆ ಕೆಲವೊಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ಹಾಗೆ ಈ ತಿಂಗಳಿನಲ್ಲಿ ಪ್ರತಿ ಭಾನುವಾರ ಗೋಧಿ ದಾನವನ್ನ ಮಾಡಿ. ಇನ್ನು ನಿಮ್ಗೆ ಸಪ್ತಮಾಧಿಪತಿ ಚತುರ್ಥಾಧಿಪತಿ ಆದಂತಹ ಬುಧನು ಲಾಭಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ನಾನು ಮೊದಲೇ ಹೇಳಿದೆ, ಆಸ್ತಿ ವಿಚಾರ, ಮನೆ ವಿಚಾರದಲ್ಲಿ ನಿಮ್ಗೆ ಎಲ್ಲಾ ವಿಚಾರದಲ್ಲೂ ಒಳ್ಳೇದಾಗುತ್ತೆ ಅಂತ ಹೇಳಿ. ಇನ್ನು ಶುಭ ಕಾರ್ಯಗಳ ವಿಚಾರದಲ್ಲಿ ಮನೆಯಲ್ಲಿ ಯಾರಿಗೋ ಶುಭ ಕಾರ್ಯವನ್ನ ಮಾಡಬೇಕು ಅಥವಾ ನಿಮ್ಮದೇ ಜೀವನದಲ್ಲಿ ಏನೋ ಒಂದು ಶುಭ ಕಾರ್ಯಗಳಾಗಬೇಕು, ಈ ಶುಭ ಕಾರ್ಯಗಳ ವಿಚಾರದಲ್ಲಿ ಮಾತುಕತೆಗಳಿದ್ರೆ ಈ ತಿಂಗಳಲ್ಲಿ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಅಂದ್ರೆ ಆ ಒಂದು ಶುಭ ಕಾರ್ಯಗಳ ವಿಚಾರವಾಗಿ ನೀವೇನು ಡಿಸಿಷನ್ ತಗೋತೀರಾ ಅಥವಾ ನೀವೇನ್ ಮಾತಾಡ್ತೀರೋ ಅದರಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ಇನ್ನು ನಿಮ್ಗೆ ಭಾಗ್ಯಾಧಿಪತಿಯಾದಂತಹ ಮಂಗಳನು ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಂತೂ ಅದ್ಭುತವಾದಂತಹ ಅಭಿವೃದ್ಧಿ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ಹೆಚ್ಚಿನ ಧನ ಲಾಭ, ನಿಮ್ಮ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಲಾಭವನ್ನ ನೀವು ಕಾಣ್ತೀರಾ. ಇದು ಮಹತ್ತರವಾದಂತಹ ವಿಚಾರ. ಹಾಗೆ ಎಷ್ಟೋ ಸಮಸ್ಯೆಗಳು, ಕೆಲವೊಂದು ಮನಸ್ತಾಪಗಳಿತ್ತು ಮನೆಯಲ್ಲಿ, ಕೆಲವೊಂದು ಭಿನ್ನಾಭಿಪ್ರಾಯಗಳಿತ್ತು, ಇಂಥದ್ದನ್ನೆಲ್ಲ ಈ ತಿಂಗಳಲ್ಲಿ ನೀವು ಮಾತಾಡಿ ಬಗೆಹರಿಸ್ಕೊಳ್ತೀರಾ. ಕೆಲವೊಂದು ವಿಚಾರಗಳ ಬಗ್ಗೆ ನಿಮ್ಗೆ ಗೊತ್ತೇ ಇರೋದಿಲ್ಲ, ಅಂತಹ ವಿಚಾರಗಳು ಗೊತ್ತಾಗುತ್ತೆ. ಆತರ ಮಾತಾಡಿ ಬಗೆಹರಿಸ್ಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಇನ್ನು ದಶಮಾಧಿಪತಿಯಾದಂತಹ ಗುರು 2ನೇ ಮನೆಯಲ್ಲಿ ಇರೋದ್ರಿಂದ ಎಷ್ಟೇ ಸಮಸ್ಯೆಗಳು ಬಂದ್ರು, ನಾನು ಹೇಳಿದಾಗೆ ಕೆಲಸ ನಿಧಾನ ಆದ್ರೂ ಕೂಡ ಕರ್ಮಕ್ಕೆ ಚ್ಯುತಿ ಬರದೇ ಇರೋ ಹಾಗೆ ಇಲ್ಲಿ ಗುರು ನೋಡ್ಕೊಳ್ತಾನೆ. ಲಾಭಾಧಿಪತಿ ಶನಿ ವ್ಯಯದಲ್ಲಿರೋದ್ರಿಂದ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ. ಆದ್ರೆ ಲಾಭಸ್ಥಾನದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಎಷ್ಟೇ ನಿಮ್ಗೆ ಖರ್ಚುಗಳಿದ್ರು ಕೂಡ ಆರ್ಥಿಕ ಮುಗ್ಗಟ್ಟು ಅಥವಾ ಹಣಕಾಸಿನ ಸಮಸ್ಯೆಗಳು ಅಂತ ಏನು ನಿಮಗೆ ಕಾಡೋದಿಲ್ಲ. ಆದ್ರೆ 7.5ನ ಒಂದು ಮೊದಲನೇ ಎಫೆಕ್ಟ್ ಶುರುವಾಗಿರೋದ್ರಿಂದ ಆದಷ್ಟು ಈಗ ನಿಮ್ಗೆ ಏನು ಒಳ್ಳೇದಾಗ್ತಾ ಇರುತ್ತೆ, ಸೇವಿಂಗ್ಸ್ ಆಗ್ತಾ ಇರುತ್ತೆ, ಅದನ್ನ ಉಳಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ, ಈಗ ಸದ್ಯಕ್ಕೆ ಸಿಚುವೇಶನ್ ಚೆನ್ನಾಗಿದೆ ಅಂತ ಹೇಳಿ ಈ ದುಡ್ಡನ್ನ ತಗೊಂಡೋಗಿ ಇನ್ವೆಸ್ಟ್ ಮಾಡೋಣ, ಬಂಡವಾಳ ಹಾಕೋಣ, ಅದನ್ನ ಮಾಡೋಣ, ಇದನ್ನ ಮಾಡೋಣ ಅಂತೆಲ್ಲ ಅನ್ಸುತ್ತೆ. ಆದ್ರೆ ಭವಿಷ್ಯದಲ್ಲಿ ಆದ್ರಿಂದ ಲಾಸ್ ಆಗ್ಬಿಟ್ರೆ ಇಷ್ಟು ದಿನ ಈ ಟೈಮಲ್ಲಿ ದುಡ್ಡಿದ್ದು ಕೂಡ ನಿಮ್ಗೆ ಹೊಟ್ಟೋಗ್ಬಿಡುತ್ತೆ. ಹಂಗಾಗೋದ್ರಿಂದ ಆ ತರದ್ ಯಾವುದೇ ನಿರ್ಧಾರಗಳನ್ನ ಮಾಡಕ್ ಹೋಗ್ಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಲಾಭದಲ್ಲಿ ಬುಧ, ಮಂಗಳ ಮತ್ತು ಶುಕ್ರ ಕೂತ್ಕೊಂಡು 5ನೇ ಮನೆ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್. ಅದರಲ್ಲೂ ಕೂಡ ಹೈಯರ್ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ತುಂಬಾನೇ ಒಳ್ಳೆ ಟೈಮ್. ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ, ವಿದೇಶದಲ್ಲಿ ಉದ್ಯೋಗವನ್ನ ಪಡ್ಕೋಬೇಕು ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂಥವ್ರಿಗೆ ಈ ತಿಂಗಳು ಅವಕಾಶ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಸೂರ್ಯ 12ನೇ ಮನೆಯಲ್ಲಿ ಇರೋದ್ರಿಂದ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಷಷ್ಠಾಧಿಪತಿ 12ರಲ್ಲಿ ಇರ್ಬೇಕು. ಅಂದ್ರೆ ನೀವು ಅಲ್ಲಿ ಕೆಲಸ ಮಾಡ್ಬೇಕು ಅಥವಾ ಸೇವೆ ಮಾಡ್ಬೇಕು ಅನ್ನೋದು ನಿಮ್ಮ ಹಣೆ ಬರದಲ್ಲಿ ಬರ್ತಿರ್ಬೇಕು. ಹಾಗಾಗಿ ಈಗ ಜಾತಕದ ಪ್ರಕಾರ ನೋಡಿದಾಗ ಕೆಲವೊಂದು ಜಾತಕಗಳಲ್ಲಿ ಇರುತ್ತೆ ಇವ್ರು ಬೇರೆ ದೇಶದಲ್ಲೇ ಇರ್ತಾರೆ ಅಂತ ಹೇಳಿ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಗೋಚಾರ ಫಲ ನೋಡಿದಾಗ ಆ ರೀತಿ ಏನಾದ್ರು ಬೇರೆ ದೇಶಕ್ಕೆ ಹೋಗಿ ಉದ್ಯೋಗನ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವಕಾಶ ಸಿಗುವಂತ ಸಾಧ್ಯತೆಗಳು ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ಲಾಭಸ್ಥಾನದಲ್ಲಿ 3 ಗ್ರಹಗಳಿರೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಲಾಭ ಮಾತ್ರ ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ಹೈಯರ್ ಎಜುಕೇಶನ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲ. ಯಾಕಂದ್ರೆ 9ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಪರೀಕ್ಷೆಗಳಾಗಿರ್ಬೋದು ಇತ್ಯಾದಿಗಳಲ್ಲಿ ಒಳ್ಳೆಯ ಒಂದು ಅಂಕಗಳನ್ನು ಗಳಿಸುವಂತದ್ದು ಇದೆಲ್ಲವೂ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ಮ ರಾಶಿಯಲ್ಲೇ ರಾಹು ಇರೋದ್ರಿಂದ, ಸಪ್ತಮದಲ್ಲಿ ಕೇತು ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಕೆಲವರು ನಿಮ್ಮ ಒಂದು ಹೆಸರಿಗೆ ಕಳಂಕ ತರುವಂತ ರೀತಿಯಲ್ಲಿ ಅದರ ನಿಮ್ಮ ವಿಚಾರವಾಗಿ ಕೆಲವೊಂದು ನೆಗೆಟಿವ್ ಕಾಮೆಂಟ್ ಪಾಸ್ ಮಾಡ್ತಾ ಇರ್ತಾರೆ. ಅವನು ಹೀಗೆ, ಅವಳು ಹೀಗೆ ಅಂತೆಲ್ಲ ಹೇಳ್ತಾ ಇರುವಂತಹ ವಿಚಾರಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಆದ್ರೆ ಅಂತದನ್ನೆಲ್ಲ ನೀವ್ ಏನ್ ಮಾಡಿ ಅಂದ್ರೆ, ಅದನ್ನ ಸರಿ ಮಾಡ್ಕೊಳ್ತೀನಿ, ನಾನ್ ಕೇಳ್ತೀನಿ ಅಂತೆಲ್ಲ ಹೋಗ್ಬೇಡಿ. ನಿಮ್ ಪಾಡು ನೀವು ಅದನ್ನ ಬಿಟ್ಬಿಡಿ, ಇಗ್ನೋರ್ ಮಾಡಿ. ಆದಷ್ಟು ನಿಮ್ಮ ಪ್ರೊಟೆಕ್ಷನ್ ಅಂದ್ರೆ ನಿಮ್ಮ ಒಂದು ಗೌರವ ಮರ್ಯಾದೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು ಅಂದ್ರೆ ಇಲ್ಲಿ ರಾಹು ಪರಿಹಾರ ಮಾಡ್ಕೊಳ್ಳಿ. ಅದೇನಾಗುತ್ತೆ ಅಂದ್ರೆ, ಆತರ ಯಾರಾದ್ರೂ ಹೇಳಿದ್ರೆ ಅವಾಗ ಅದೇನಾಗುತ್ತೆ, ನೀವು ಪರಿಹಾರಗಳು ಮಾಡ್ಕೊಳ್ತಾ ಬಂದ್ರೆ ಅವರು ಹೇಳಿದ್ದು ಸುಳ್ಳು ಅಂತ ಆಮೇಲೆ ಕಾಲನೇ ಉತ್ತರ ಕೊಟ್ಬಿಡುತ್ತೆ. ಸೊ ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ತಪ್ಪದೆ ಪ್ರತಿದಿನ ದುರ್ಗಾ ಮಂತ್ರ, ದುರ್ಗಾ ಅಷ್ಟೋತ್ತರ, ದುರ್ಗಾ ಕವಚ ಮಂತ್ರ ಇತ್ಯಾದಿಗಳನ್ನ ಪಠನೆ ಮಾಡ್ತಾ ಇದ್ದೀವಿ. ದುರ್ಗಾ ಅಷ್ಟೋತ್ತರವನ್ನ ಡೈಲಿ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಹಾಗೆ ಶನಿವಾರದೊತ್ತು ಉದ್ದಿನ ಬೇಳೆ ಹುರುಳಿಕಾಳು ದಾನ ಕೊಡಿ, ತುಂಬಾ ಒಳ್ಳೇದಾಗುತ್ತೆ. ಮೀನರಾಶಿಯವರಿಗೆ 7.5 ನಡೀತಾ ಇದ್ದು ಕೂಡ ಇತರ ಗ್ರಹಗಳು ಶುಭ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಈ ತಿಂಗಳು ನಿಮ್ಮ ಒಂದು ಕೆಲಸ ಕಾರ್ಯಗಳು ಎಲ್ಲಾ ವಿಚಾರದಲ್ಲೂ ಕೂಡ ತುಂಬಾನೇ ಶುಭ ಫಲವನ್ನ ಕಾಣ್ತೀರಾ ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.